ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೇದಾಗಬೇಕು ಅಥವಾ ನಾನು ಅಂದುಕೊಂಡಿದ್ದನ್ನ ಮಾಡಬೇಕು, ಆ ಗುರಿಯನ್ನ ಮುಟ್ಟೋದು ಹೇಗೆ? ಫಸ್ಟ್ ಎಲ್ಲರೂ ಕೂಡ ಇದು ತಿಳಿಸ್ಬೇಕಾಗಿರುವಂತಹ ವಿಷಯ, ಇದು ಮ್ಯಾಜಿಕ್ ಅಲ್ಲ, ಇದು ಒಂದು ಸೈನ್ಸ್ ಅಂತ. ಬ್ರಹ್ಮಾಂಡದಲ್ಲಿ ಇರುವಂತದ್ದು ಎಲ್ಲದೂ ಕೂಡ ಶಕ್ತಿ. ಸೊ ಹಂಗಾರೆ ನಾನು ಶಕ್ತಿನೇ, ನೀವ್ಯಾರು? ನೀವು ಕೂಡ ಶಕ್ತಿನೇ ಅಲ್ವಾ? ನಮ್ಮ ಆಲೋಚನೆಗಳು ಕೂಡ ಶಕ್ತಿನೇ. ಸೊ ಒಂದ್ಸತಿ ಕಂಪನಗಳು ಶುರು ಆಯ್ತು ಅಂತ ಅಂದ್ರೆ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫ್ರೀಕ್ವೆನ್ಸಿ ಅಂದ್ರೆ ಏನು? ಆವರ್ತನಗಳು. ಸೊ ವೈಬ್ರೇಷನ್ ಆಗ್ತಾ 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 ಫ್ರೀಕ್ವೆನ್ಸಿಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ನೀವು ಆಯುರ್ವೇದ ವೈದ್ಯರಾಗಿದ್ರಿ, ಬಟ್ ಅದನ್ನ ಬಿಟ್ಟು ಈ ಥಾಟ್ ಪ್ರೋಸೆಸ್ ಗೆ ಬಂದಿದ್ದು ಯಾಕೆ, ಯಾವಾಗ? ಒಂದು ಡೆಫಿನಿಷನ್ ಏನು ಅಂತಂದ್ರೆ, ನಾವ್ ಇವಾಗ ಏನಿದೀವೋ ಅದನ್ನ ನಾವು ಮೊದ್ಲಿಗೆನೆ ಅನ್ಕೊಂಡಿದ್ವಿ ಅಂತ ಅನ್ನುವಂಥದ್ದು. ಇವಾಗ ಕುತ್ಕೊಂಡು ನಾವು ಮಾತಾಡ್ತಾ ಇದೀವಿ ಅಂತ ಅಂದ್ರೂ ಕೂಡ ಇದು ನಮ್ಮ ಜೀವನದಲ್ಲಿ ಇರುವಂತಹ ವಿಚಾರ, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಮಯ ತಗೊಳ್ತಿದೀವೇನೋ ಅಂತ ಅನ್ಸುತ್ತೆ. ಐ ಥಿಂಕ್ ತಕ್ಷಣ ಯಾರಿಗಾದ್ರೂ ಕಾಮನ್ ಆಗಿ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂದ್ರೆ 4-5 ಜನ ಬಂದ್ಬಿಟ್ಟು ಹೇಳ್ತಾರೆ, ನಿನ್ ಕೈಯಲ್ಲಿ ಎಲ್ಲ ಆಗುತ್ತೆ ಬಿಡು, ನೀನೇನ ನೋಡ್ಬಿಟ್ರೆ ನೀನ್ ಆಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು. ಇದು ನಾವು ಮನೆಯಲ್ಲಿ ಇರ್ತೀವಿ, ಸೊ ರಿಪೀಟೆಡ್ ಆಗಿ ನೀನ್ ಖರ್ಚು ಮಾಡ್ಬೇಡ, ದುಡ್ಡು ಅಂದ್ರೆ ಖರ್ಚು, ಕಷ್ಟ 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 ಕಷ್ಟ, ಅದೆಲ್ಲ ಸೇರಿ ನಾನು ಒಂದ್ ಇಲ್ಲಿ ಏನ್ ಹೇಳೋದು ಅಂದ್ರೆ, ನಿಮಗ್ ದುಡ್ಡು ಬೇಕು ಅಂತ ಅಂದ್ರೆ ನೀವು ಕೊಡ್ಬೇಕಾದ್ರೆ ಯಾವ ಭಾವನೆಯಲ್ಲಿ ಇದ್ದೀರಾ? ಯಾವುದೇ ಸ್ಥಿತಿ ಇರ್ಲಿ, ಕಷ್ಟ, ಜಾಬ್ ಹೋಗಿದೆ, ಬಿಸ್ನೆಸ್ ಫುಲ್ ಲಾಸ್ ಆಗಿದೆ, ಲೀಗಲ್ ಅಲ್ಲಿ ಏನೋ ಒಂದು ಕಷ್ಟಕ್ಕಾಗಿದ್ದಾರೆ, ಜಸ್ಟ್ ಟೆಲ್ ಸಬ್ ಕಾನ್ಶಿಯಸ್ ಮೈಂಡಿಗೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಗೊತ್ತಿಲ್ಲ. ಸೊ ನೀವು ಏನನ್ನ ಪ್ರಿಂಟ್ ಮಾಡ್ತಿರೋ, ನೀವ್ ಏನನ್ನ ಅನ್ಕೊಂಡು ಆ ನಿಜ ಅಂತಿರೋ, ಪರ್ಸನ್ ಆಗಿರ್ಬಹುದು, ಘಟನೆಗಳು ಆಗಿರ್ಬಹುದು, ಎನಿಥಿಂಗ್, ಈ ಒಂದು ಲಾ ಮೇಲೆನೆ ರೆಕಾರ್ಡಿಂಗ್ ಎಲ್ಲ ಬಂದಿರುವಂತದ್ದು, ರೇಡಿಯೋ ಬಂದಿರುವಂತ. ಯಾವಾಗುತ್ತೆ ಅಯ್ಯೋ ಅವ್ರಿಗಾಗ್ತಿದೆ, ನಮ್ಗೆ ಯಾಕೆ ಆಗ್ತಿಲ್ಲ ಆತರ ಈ ಭಾವನೆ ಇದೆ ಅಲ್ಲ, ಮ್ಯಾನಿಫೆಸ್ಟೇಷನ್ ಮುಂದೆ ಹೋಗ್ತಾ ಹೋಗುತ್ತೆ. ಹಾಗಿದ್ರೆ ರೋಡಲ್ಲಿ ಅಷ್ಟೊಂದು ಕಾರುಗಳು ಓಡಾಡ್ತಾ ಇದೆ, ಯಾಕೆ ಯಾವ ಕಾರು ನನ್ ಕಣ್ಣಿಗೆ ಬೀಳ್ತಿಲ್ಲ? ನೀವು ನೋಡ್ತಾ ಇರುವಂತಹ ಕಾರು ಮೊದ್ಲಿಗೆನೆ ಇತ್ತು, ಬಟ್ ನೀವ್ ಯಾವಾಗ ನಿಮ್ಮ ಮೆದುಳಿಗೆ ಓಕೆ ನನ್ಗೆ ಈ ಕಾರ್ ಅಂದ್ರೆ ಇಷ್ಟ ಅಂತ ಯಾವಾಗ ಅಂದ್ರೆ, ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಈ ವಿಶೇಷ ಸರಣಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇವತ್ತು ನಾವು ಹೇಳ್ತಾ ಇರುವಂತಹ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಮತ್ತು ಇವತ್ತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯ. ಯಾಕಂದರೆ ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಕಷ್ಟಗಳನ್ನು, ನೋವುಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಆದರೆ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದಾಗಬೇಕು, ಅಥವಾ ನಾನು ಅಂದುಕೊಂಡಿದ್ದನ್ನು ಮಾಡಬೇಕು, ಅಥವಾ ನನಗೆ ಅಂದುಕೊಂಡಿದ್ದು ಸಿಗಬೇಕು, ಅಂದುಕೊಂಡಿದ್ದ ಗುರಿಯನ್ನು ಮುಟ್ಟಬೇಕು, ಅದನ್ನು ಹೊರತುಪಡಿಸಿ ಇನ್ನು ಏನೇನೇನೋ ಜೀವನದಲ್ಲಿ ನಮಗೆಲ್ಲ ಆಸೆಗಳಿರುತ್ತೆ, ಕನಸುಗಳಿರುತ್ತೆ. ಆದರೆ ಆ ಗುರಿಯನ್ನು ಮುಟ್ಟೋದು ಹೇಗೆ? ಎಷ್ಟೋ ಜನರ ಜೀವನದಲ್ಲಿ ಇದೆಲ್ಲವೂ ಅಂದುಕೊಂಡಿದ್ದೆಲ್ಲವೂ ಆಗ್ತಾ ಇರುತ್ತೆ, ಆದರೆ ನಮ್ಮ ಜೀವನದಲ್ಲಿ ಯಾಕೆ ಅದು ಆಗಲ್ಲ ಅನ್ನುವಂತಹ ಪ್ರಶ್ನೆ ಬಹುಶಃ ನನ್ನನ್ನೂ ಸೇರಿಸಿ ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂತಹ, ಈ ಸಂದರ್ಶನವನ್ನು ನೋಡ್ತಾ ಇರುವಂತಹ ನಿಮ್ಮಲ್ಲಿ ಅನೇಕರಿಗೆ ಕಾಡ್ತಾ ಇರುತ್ತೆ. ಬಹಳ ಸರಳವಾಗಿ ಹೇಳೋದಾದರೆ, ಇದಕ್ಕೆ ಸರಳವಾದಂತಹ ಸುಲಭವಾದಂತಹ ಮಾರ್ಗ ಯಾವುದು ಅಂತಂದರೆ, ನಾನು ಇತ್ತೀಚೆಗೆ ಕಂಡುಕೊಂಡಿದ್ದು ಲಾ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದು. ಇತ್ತೀಚೆಗೆ ನೀವೆಲ್ಲರೂ ಕೇಳಿರ್ತೀರಿ, ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅನ್ನುವಂತಹ ವಿಚಾರವನ್ನು, ಈ ವಿಷಯವನ್ನು ಬಹಳಷ್ಟು ನೀವು ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಆಗುವಂತಹ ವಿಷಯ ನೀವು ಆಲ್ರೆಡಿ ಗಮನಿಸಿದ್ದೀರಿ. ಇದು ಹೇಗೆ ವರ್ಕ್ ಆಗುತ್ತೆ? ಬಹಳಷ್ಟು ಜನರ ಜೀವನದಲ್ಲಿ ದುಡ್ಡು ಬರ್ತಾನೆ ಇರುತ್ತೆ. ಇನ್ನು ಕೆಲವರು ಜೀವನದಲ್ಲಿ ದುಡ್ಡು ಬರುತ್ತೆ, ಅದು ಕೈಯಲ್ಲಿ ನಿಲ್ಲಲ್ಲ. ಇನ್ನು ಕೆಲವರು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಆದರೆ ಅವರಿಗೆ ಅಂದುಕೊಂಡಂತೆ ಫೈನಾನ್ಷಿಯಲಿ ಯಾವುದೇ ರೀತಿಯಲ್ಲೂ ಕೂಡ ಒಳ್ಳೆಯದು ಆಗ್ತಾ ಇರಲ್ಲ. ಇದೆಲ್ಲದಕ್ಕೂ ಇದು ಬಹಳ ಸರಳವಾದಂತಹ ಸುಲಭವಾದಂತಹ ಮಾರ್ಗ. ಇದು ಹೇಗೆ ವರ್ಕ್ ಆಗುತ್ತೆ, ಇದು ನಿಜಕ್ಕೂ ವರ್ಕ್ ಆಗುತ್ತಾ ಅಂತ ಅನುಮಾನ ಇರೋರಿಗೂ ಕೂಡ ಇಲ್ಲಿ ಸರಳವಾಗಿ ವಿವರಿಸಿ ಹೇಳುವಂತಹ ಒಂದು ಸಣ್ಣ ಪ್ರಯತ್ನ. ಇದು ನಾನು ಮಾಡ್ತಾ ಇರುವಂತಹ ಮೊದಲ ಸಂದರ್ಶನ. ಈ ವಿಶೇಷ ಸಂದರ್ಶನದಲ್ಲಿ ಈ ವಿಷಯವನ್ನ ಹೇಳಬೇಕು ಅಂತ ನನಗನ್ನಿಸ್ತು. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಜಾಯಿನ್ ಆಗಿದ್ದಾರೆ ಡಾಕ್ಟರ್ ವರ್ಣಿಕಾ GN ಅವರು. ಇವರು ಮೂಲತಃ ಆಯುರ್ವೇದ ವೈದ್ಯರು, ಈಗ ಮ್ಯಾನಿಫೆಸ್ಟೇಷನ್ ಕೋಚ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಫಸ್ಟ್ ಏನಂತ ಹೇಳಿದ್ರಲ್ಲ, ಇಂಟರ್ವ್ಯೂಗೆ ನನ್ನನ್ನ ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಹೇಗಿದ್ರಿ?
ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀನಿ. ಸೊ ಮೊದಲಿಗೆ ನೀವು ಹೇಳಿದ್ರಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ. ಸೊ ಲಾ ಅಂತ ಅಂದ್ರೇನೆ ನಿಮ್ಗೆ ಒಂದು ಪದದಲ್ಲೇ ಇದೆ, ಇದು Correct. ವಿಜ್ಞಾನ ಅಂತ ಅನ್ನುವಂಥದ್ದು. Of course. ಸೊ ಇದು ಮ್ಯಾಜಿಕ್ ಅಲ್ಲ. ಹ್ಮ್. ಓಕೆ, ಫಸ್ಟ್ ಎಲ್ಲರೂ ಕೂಡ ಇದು ತಿಳಿಸ್ಬೇಕಾಗಿರುವಂತಹ ವಿಷಯ, ಇದು ಮ್ಯಾಜಿಕ್ ಅಲ್ಲ, ಇದು ಒಂದು ಸೈನ್ಸ್ ಅಂತ. Correct. ಅಂಡ್ ನೀವು ಕೇಳ್ತೀರಾ ಹಾಗಾದ್ರೆ ಸೈನ್ಸ್ ಅಲ್ಲಿ ಇದೆಲ್ಲ ಇದೆನಾ ಅಂತ. ಖಂಡಿತವಾಗ್ಲೂ ಕೂಡ ಇದೆ. 7th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಓದಿರ್ತೀವಿ. ಏನಂತ ಓದಿರ್ತೀವಿ, ಶಕ್ತಿ ಅಂತ ಅನ್ನುವಂಥದ್ದು ಸೃಷ್ಟಿ ಮಾಡ್ಲಿಕ್ಕಾಗಲ್ಲ, ನಾಶ ಮಾಡ್ಲಿಕ್ಕಾಗಲ್ಲ, ಅಂಡ್ ಇದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಟ್ರಾನ್ಸ್ಫರ್ ಮಾಡಬಹುದು ಅಂತ. ಓಕೆ. ಸೊ ಅದನ್ನ ನಿಮ್ಗೆ ಅಂದ್ರೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್, ನಾಟ್ ಬಿ ಡಿಸ್ಟ್ರಾಯ್ಡ್, ಅಂಡ್ ಒಂದು ಇದರಿಂದ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಟ್ರಾನ್ಸ್ಫರ್ಮೇಶನ್ ಮಾಡಬಹುದು ಅಂತ. ಹಾಗಾದ್ರೆ ಬ್ರಹ್ಮಾಂಡದಲ್ಲಿ ಇರುವಂತದ್ದು ಎಲ್ಲದೂ ಕೂಡ ಶಕ್ತಿಯಿಂದಾನೆ ಅಲ್ವಾ? ಸೊ ಹಂಗಾರೆ ನಾನು ಶಕ್ತಿನೇ, ನೀವ್ಯಾರು? ನೀವು ಕೂಡ ಶಕ್ತಿನೇ ಅಲ್ವಾ? ನಮ್ಮ ಆಲೋಚನೆಗಳು ಕೂಡ ಶಕ್ತಿನೇ, ನಮ್ಮ ಭಾವನೆಗಳು ಕೂಡ ಶಕ್ತಿನೇ. ಸೊ ಹಾಗಾಗಿ ಇದರಿಂದ ಮುಂದೆ ಒಂದು ಸ್ಟೆಪ್ ಅಲ್ಲಿ ಹೋಗಿ ನಾನು ಇದನ್ನ ಹೇಳೋದಾದ್ರೆ, ಶಕ್ತಿ ಅಂತ ಏನ್ ನಾವು ಎನರ್ಜಿ ಅಂತ ಕರಿತೀವಲ್ಲ, ಸೊ ಅದನ್ನ ನಾವು ನೋಡಕ್ಕಾಗಲ್ಲ. ಇವಾಗ ಎನರ್ಜಿ ಎಲ್ಲಿದೆ ತೋರ್ಸು, ಗಾಳಿ ಎಲ್ಲಿದೆ ತೋರ್ಸು ಅಂತ ಅಂದ್ರೆ ಖಂಡಿತವಾಗ್ಲೂ ತೋರ್ಸಕ್ಕಾಗಲ್ಲ. ಬಟ್ ಅದನ್ನ ನಾವು ಮೈಕ್ರೋಸ್ಕೋಪಿಕ್ ಅಲ್ಲಿ ಇಟ್ಟು ನೋಡಿದಾಗ ಅದರದೇ ಆದಂತಹ ವೈಬ್ರೇಷನ್ಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಲ್ಲ ಒಂದು ಮ್ಯಾಟರ್ಸ್ಗೂ ಕೂಡ ಕಂಪನ ಅನ್ನೋದು ಇರುತ್ತೆ. ನನ್ನಲ್ಲೂ ಕಂಪನ, ಇವನ್ ನಾನ್ ಲಿವಿಂಗ್ ಥಿಂಗ್ಸ್, ವಸ್ತುಗಳಲ್ಲಿ, ನಿರ್ಜೀವ ವಸ್ತುಗಳು, ಸಜೀವ ವಸ್ತುಗಳು, ಈ ಬ್ರಹ್ಮಾಂಡದಲ್ಲಿ ಏನೇ ಇದ್ರೂ ಕೂಡ ಅದರದೇ ಆದಂತಹ ಕಂಪನಗಳು. ಸೊ ಒಂದ್ಸತಿ ಕಂಪನಗಳು ಶುರು ಆಯ್ತು ಅಂತ ಅಂದ್ರೆ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫ್ರೀಕ್ವೆನ್ಸಿ ಅಂದ್ರೆ ಏನು? ಆವರ್ತನಗಳು. ಸೊ ವೈಬ್ರೇಷನ್ ಆಗ್ತಾ 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 ಫ್ರೀಕ್ವೆನ್ಸಿಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನೀವೇನಾದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಅನ್ನೇ ಅಟ್ರಾಕ್ಟ್ ಮಾಡುತ್ತೆ. ಇವಾಗ ಸೈನ್ಸ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಂದೇ ತರದಾದಂತಹ ಆವರ್ತನಗಳು ಅಂದ್ರೆ ಫ್ರೀಕ್ವೆನ್ಸಿ ಹೊಂದಿರುವ ಶಕ್ತಿಗಳು ಪರಸ್ಪರ ಆಕರ್ಷಣೆಯನ್ನ ಮಾಡ್ತವೆ ಅಂತ. ಸೊ ನಿಮ್ಮ ಕೈಯಲ್ಲಿದೆ. ಇವಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಇರುವಂತಹ ವ್ಯಕ್ತಿಗಳನ್ನ ತಗೊಂಡ್ ಬರುವಂತಹ ಶಕ್ತಿ ಬ್ರಹ್ಮಾಂಡಕ್ಕಿದೆ. ಆ ತರ ಓಕೆ. ಸೊ ಪರ್ಸನ್ ಅನ್ನ ತಂದು ಕೊಡುತ್ತೆ, ಫೋನ್ ಕಾಲ್ ಮಾಡಿರ್ಬೋದು, ಅಪಾರ್ಚುನಿಟೀಸ್ ಅನ್ನ ಕೊಡ್ಬೋದು, ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಈಸಿ ಆಗಿರುವಂತಹ ಒಂದು ಲಾ ಆಫ್ ಅಟ್ರಾಕ್ಷನ್ ನ ಒಂದು ಏನು ಡೆಫಿನಿಷನ್ ಅಂತ ಹೇಳ್ಬೋದು. ಬಹಳ ಸರಳವಾಗಿ ಹೇಳಿದ್ರು ನೋಡಿ. ಇದು ಲಾ ಆಫ್ ಅಟ್ರಾಕ್ಷನ್ ನ ಒಂದು ಭಾಗ ಅಂತ ನಾನು ಹೇಳ್ತೀನಿ. ನಾನು ಇಂಟರ್ವ್ಯೂ ಶುರು ಮಾಡಬೇಕು ಅಂದಾಗ ಯಾವ್ದು ಮಾಡಬೇಕು ಅಂತ ಯೋಚನೆ ಮಾಡ್ತಾ 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 ಇರುವಾಗ ಕೊನೆಗೆ ನೋಡಿ ನನಗೊಂದು ಪಾಸಿಟಿವ್ ಆಗಿರುವಂತಹ ವಿಚಾರವೇ ಸಿಕ್ತು. ಸೊ ಮ್ಯಾಮ್ ಇಲ್ಲಿ ಬಂದು ಜಾಯಿನ್ ಆದ್ರು. ಸೊ ಬಹಳ ಇಂಟ್ರೆಸ್ಟಿಂಗ್ ಅಂತ. ನಿಮಗೆ ಈಗ ನೀವು ಆಯುರ್ವೇದ ವೈದ್ಯರಾಗಿದ್ರಿ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಬಟ್ ಅದನ್ನ ಬಿಟ್ಟು ಲಾ ಆಫ್ ಅಟ್ರಾಕ್ಷನ್ ಅಥವಾ ಈ ಮ್ಯಾನಿಫೆಸ್ಟೇಷನ್ ಅನ್ನುವಂತಹ ಈ ಥಾಟ್ ಪ್ರೋಸೆಸ್ಗೆ ಬಂದಿದ್ದು ಯಾಕೆ, ಯಾವಾಗ? ಒಂದು ಅಂತಂದ್ರೆ ನಾನು ಮೊದ್ಲಿಂದನೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೆ. ಸೊ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದ್ದೆ. ಸೊ ಏನು ಪ್ರಾಬ್ಲಮ್ ಅಂತ ಅಂದ್ರೆ, ದೂರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ನಾನ್ ಮಾಡುವಂತಹ ಒಂದು ಕೆಲಸ ತುಂಬಾ ದೂರದ ಕೆಲಸ. ಅದಾಗಿದ್ದ ಮೇಲೆ ಒಂದ್ 9 to 5 ಹೆಂಗಿರುತ್ತೆ ಕೆಲಸ, ಹೋಗ್ಬೇಕು ಮಾಡ್ಬೇಕು, ಏನೋ ಒಂದ್ ಸಂಬಳ ಇಸ್ಕೊಂಡ್ ಬರ್ಬೇಕು. ಸೊ ಎಂಡ್ ಆಫ್ ದಿ ಡೇ ಅಲ್ಲಿ ನನ್ಗೆ ಸ್ಯಾಟಿಸ್ಫೈ ಅಂತ ಅನ್ನೋಂಥದ್ದು ಇರ್ತಿರ್ಲಿಲ್ಲ. ಸೊ ಎಲ್ಲೊಂದ್ ಕಡೆ ಇಲ್ಲ, ಇದು ಬಿಟ್ಟು ಏನಾದ್ರು ಮಾಡಬಹುದಾ, ಅಥವಾ ಇದು ಇನ್ನೂ ಈಸಿಯಾಗಿ ಇದನ್ನೇನಾದ್ರೂ ಮಾಡಬಹುದಾ, ಅದು ಹಣಕಾಸಿಂದಾದ್ರೂ ಆಗಿರ್ಬೋದು, ರಿಲೇಶನ್ಶಿಪ್ ಇಂದಾದ್ರೂ ಆಗಿರ್ಬೋದು. ಸೊ ಹಾಗಾಗಿ ನಾನು ಫಸ್ಟ್ ಲಾ ಆಫ್ ಅಟ್ರಾಕ್ಷನ್ ಬುಕ್ ಅನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದ್ರಲ್ಲಿ ಇದೆಲ್ಲದೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಮೀನ್ಸ್ ನೀವ್ ಏನನ್ನ ಯೋಚನೆ ಮಾಡ್ತಿರೋ ಅದು ಆಗುತ್ತೆ. ಅಂಡ್ ಇನ್ನೊಂದು ಒಂದು ಡೆಫಿನಿಷನ್ ಏನು ಅಂತಂದ್ರೆ, ನಾವ್ ಇವಾಗ ಏನಿದೀವೋ ಅದನ್ನ ನಾವು ಮೊದ್ಲಿಗೆನೆ ಅನ್ಕೊಂಡಿದ್ವಿ ಅಂತ ಅನ್ನುವಂಥದ್ದು. ಇವಾಗ ನಾನು ನೀನು ಇವಾಗ ಕುತ್ಕೊಂಡು ನಾವು ಮಾತಾಡ್ತಾ ಇದೀವಿ ಅಂತ ಅಂದ್ರೂ ಕೂಡ ವಿ ಮ್ಯಾನಿಫೆಸ್ಟೆಡ್, ಹಿಂಗೇ ಇರ್ಬೇಕು ಜೀವನ ಅಂತ ಅನ್ನುವಂಥದ್ದು. ಸೊ ಯಾರದಿರ್ಲಿ, ಇವಾಗ ಹ್ಯಾಪಿ ಆಗಿದ್ದಾರೆ ಅವ್ರದ್ದು ಕೂಡ ಹಿಂದಿನ ಒಂದು ಇದರಲ್ಲಿ ಮ್ಯಾನಿಫೆಸ್ಟೇಷನ್, ಅಂಡ್ ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂದ್ರೂ ಕೂಡ ಹಿಂದೆ ನಡೆದಿರುವಂತಹ ಘಟನೆಗಳು ಆಗಿರ್ಬೋದು, ಅಂಡ್ ನಂಬಿರುವಂತಹ ಒಂದು ಪರಿಸ್ಥಿತಿ ಆಗಿರ್ಬೋದು, ಅದನ್ನೇ ಅವರು ನಂಬಿರ್ತಾರೆ, ಇದು ಹಿಂಗೆ ಆಗಿರ್ಬೇಕು ಅಂತ ಅವರೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನನ್ಗೆ ಈ ಒಂದು ಟಾಪಿಕ್ ಇನ್ನೂ ಚೆನ್ನಾಗಿ ಅನ್ಸ್ಲಿಕ್ಕೆ ಶುರುವಾಯ್ತು. ಹಾಗಾಗಿ ಬೇರೆಯವ್ರಿಗೂ ಕೂಡ ಹೇಳ್ಕೊಟ್ರೆ ಅವ್ರದ್ದು ಇಷ್ಟಗಳು ಬೇಗ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಮ್ಯಾನಿಫೆಸ್ಟೇಷನ್ ಕೋಚ್ ಆಗಿ ನಾನು ಇದು ಮಾಡಿದೆ. ವೆರಿ ನೈಸ್. ಸರಳವಾಗಿದೆ ಆಕ್ಚುಲಿ, ಇದು ನಮ್ಮ ಜೀವನದಲ್ಲಿ ಇರುವಂತಹ ವಿಚಾರ, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಮಯ ತಗೊಳ್ತಿದೀವೇನೋ ಅಂತ ಅನ್ಸುತ್ತೆ. ಐ ಥಿಂಕ್ ಹೌದು. ಯಾಕೆ ಅಂತ ಅಂದ್ರೆ, ಇವಾಗ ತಕ್ಷಣ ಯಾರಿಗಾದ್ರೂ ಕಾಮನ್ ಆಗಿ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂದ್ರೆ 4-5 ಜನ ಬಂದ್ಬಿಟ್ಟು ಹೇಳ್ತಾರೆ, ನಿನ್ ಕೈಯಲ್ಲಿ ಎಲ್ಲ ಆಗುತ್ತೆ ಬಿಡು, ನೀನೇನ ನೋಡ್ಬಿಟ್ರೆ ನೀನ್ ಆಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು ಒಂದು
ಪೀಪಲ್ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. Very true. ಅಂಡ್ ನಂಬಿಕೆ ಮೊದ್ಲಿಂದನೇ ಬಂದಿರುವಂತ ನಂಬಿಕೆ, ನಿನ್ ಕೈಲಾಗಲ್ಲ, ದುಡ್ಡು ಅಂದ್ರೆ ಕಷ್ಟದ ಪಟ್ಟೇ ದುಡಿಬೇಕು, ಅಂಡ್ ಮರ ಏನು ದುಡ್ಡು ಅಂತ ಅನ್ನೋದು ಮರದಲ್ಲಿ ಬೆಳೆಯುತ್ತಾ, ಕಡಿಮೆ ಖರ್ಚು ಮಾಡು, ಈ ತರದ್ದೆಲ್ಲ ನಂಬಿಕೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವೇ ಹಾಕೊಂಡು ಕುತ್ಕೊಂಡ್ಬಿಟ್ಟಿದೀವಿ ವೆರಿ ಸರ್. ಟ್ರೂ, ವೆರಿ ಟ್ರೂ. ಸೊ ಇದನ್ನ ನಾವು ಹೊರಗಡೆ ಅದು ತೆಗಿಬೇಕು. ಮನೆಯಿಂದನೇ ಶುರು ಆಗುತ್ತೆ ಆತರ. ಮನೆಯಿಂದನೇ ಶುರುವಾಗುವಂತದ್ದು ಇದು. ನಾವು ಮನೆಯಲ್ಲಿ ಇರ್ತೀವಿ, ಸೊ ರಿಪೀಟೆಡ್ ಆಗಿ ನೀನ್ ಖರ್ಚು ಮಾಡ್ಬೇಡ, ದುಡ್ಡು ಅಂದ್ರೆ ಖರ್ಚು, ಕಷ್ಟ 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 ಕಷ್ಟ, ಅದೆಲ್ಲ ಸೇರಿ ಸೇರಿ ಹೊರಗಡೆನು ಕೂಡ ನಾವು ಹಂಗೆ ಅಟ್ರಾಕ್ಟ್ ಮಾಡ್ತೀವಿ. ಸೊ ಇವಾಗ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋದ್ ನೋಡಿ, ತುಂಬಾ ಕಂಜೂಸ್ತನ ಇರೋಂತಹ ಫ್ರೆಂಡ್ಸ್ ಗಳನ್ನೇ ಇರ್ತಾರೆ ಅಲ್ವಾ, ಅದು ಒಂದು. ಆಮೇಲೆ ಬೇರೆ ಕಡೆ ಏನಾದ್ರು ಮಾಲ್ ಅಲ್ಲಿ ಏನಾದ್ರು ಹೋದಾಗ ಎಲ್ಲಿ ಆಫರ್ ಕಡಿಮೆ ಇರುತ್ತೋ ಅಲ್ಲೇ ನಮ್ ಕಣ್ಗಳು ಹೋಗುತ್ತೆ. ಇದೆಲ್ಲದು ಕೂಡ ಮನಿ ಬ್ಲಾಕೇಜಸ್ ಅಂತ ಹೇಳ್ತೀವಿ. ನಮ್ಮ ಹತ್ರ ಮನಿ ಇಲ್ಲ ಅಂತ ಅಲ್ಲ, ಬಟ್ ಖರ್ಚು ಮಾಡ್ಲಿಕ್ಕೆ ಯೋಚನೆ ಮಾಡ್ತೀವಿ. ನಾನು ಇಲ್ಲಿ ಏನ್ ಹೇಳೋದು ಅಂದ್ರೆ, ನಿಮಗ್ ದುಡ್ಡು ಬೇಕು ಅಂತ ಅಂದ್ರೆ ನೀವು ಕೊಡ್ಬೇಕಾದ್ರೆ ಯಾವ ಭಾವನೆಯಲ್ಲಿ ಇದ್ದೀರಾ ಅಂತ ಅನ್ನುವಂಥದ್ದು, ಅದೇ ಭಾವನೆ ನಿಮ್ಗೆ ವಾಪಸ್ ಬರುತ್ತೆ. ಇವಾಗ ಎಕ್ಸಾಂಪಲ್, ಯಾರೋ ಒಬ್ರು ಇವಾಗ ನಾನೇ ಗೆಸ್ಟ್ ಆಗಿ ಬಂದೆ, ಸೊ ನೀವು ಇಲ್ಲಿ ಟ್ರೀಟ್ ಚೆನ್ನಾಗಿ ಮಾಡಿದ್ರಿ, ನೀರನ್ನ ಕೊಟ್ರಿ, ಟೀ ಅನ್ನ ಕೊಟ್ರಿ, ಸೊ ಎಲ್ಲದು ಕೂಡ ಒಂದು ಒಳ್ಳೆಯ ಒಂದು ಭಾವನೆಯಿಂದ ಬಂದಿರುವಂಥದ್ದು. ಸರಿಯಾಗಿ ನನ್ನನ್ನ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವು ಕರೆದಾಗ ನಾನು ಬರ್ತೀನ, ಚಾನ್ಸೇ ಇಲ್ಲ ಅಲ್ವಾ. ಸೊ ಅದೇ ರೀತಿನೇ ನೀವು ಹಣವನ್ನ ಕೊಡ್ಬೇಕಾದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಕೊಡ್ಬೇಕು. ಅಂದ್ರೆ ನೀನು ನನ್ನ ಮನೆಗೆ ಬಂದಿದ್ಯಾ, ಹೌದು, ಬಟ್ ಆದ್ರೆ ನಾನು ನಿನ್ನ ಒಳ್ಳೆ ರೀತಿಯಲ್ಲಿ ಕಳ್ಸಿಕೊಡ್ತಾ ಇದ್ದೀನಿ. ಸೊ ಏನ್ ಮಾಡುತ್ತೆ, ನೀವು ಒಳ್ಳೆ ಭಾವನೆಯನ್ನು ಇಟ್ಕೊಟ್ರೆ ಮಲ್ಟಿಪ್ಲೈ ಆಗಿ ಬರುತ್ತೆ ಅಲ್ವಾ. ಸೊ ಇದೇ ರೀತಿನೇ ಕಾನ್ಸೆಪ್ಟ್ ಇರೋದು. ಸೊ ಕೆಲವೊಂದು ನಂಬಿಕೆ ಮೇಲೆ ಹೋಗುತ್ತೆ, ಅಂದ್ರೆ ಮೀನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಂಬಿಕೆಗಳು ಕುತ್ಕೊಂಡಿರ್ತವೆ, ಈ ತರ ಕಷ್ಟ ಆಗುತ್ತೆ, ಬೇರೆ ಕಡೆ ಹೋದ್ರೆ ಕಷ್ಟ, ಈ ತರದೆಲ್ಲ ಒಂಥರ ನೆಗೆಟಿವ್ ಅಲ್ಲಿ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ತುಂಬಿಕೊಂಡಿರ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಮ್ಗೆ ಆಕ್ಷನ್ ತಗೊಳಕ್ ಆಗೋದಿಲ್ಲ. ಯಾರು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಓಕೆ ನನ್ಗೆ ಇವತ್ತು ಹಾಕಿದ್ರೆ ನಾಳೆ ಚೆನ್ನಾಗಿ ಬರುತ್ತೆ, ನಾನು ಇದನ್ನ ನಂಬ್ತೀನಿ, ನನ್ಗೋಸ್ಕರನೇ ಇದೆ ಅಂತ ಅನ್ನೋದು ಯಾರು ಎತ್ತಾರೋ ಅವರು ಸಕ್ಸಸ್ ಆಗಿ ಬೆಳ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಓಕೆ. ಸೊ ಈಗ ಈ ಡಿಸ್ಕೌಂಟ್ ವಿಚಾರನೆ ಹೇಳಿದ್ದೀನಿ, ತುಂಬಾ ಸರಳವಾಗಿ ಜನಕ್ಕೆ ಹೇಳ್ಬೇಕಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಎಸ್, ನನ್ನ ಹತ್ರ ಒಂದು ಬಜೆಟ್ ಇದೆ, ನಾನು ಯೋಚನೆ ಮಾಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಬಹಳಷ್ಟು ಜನರ ಲೈಫಲ್ಲಿ. ಯಾಕಂದ್ರೆ ಎಲ್ಲರ ಹತ್ರನೂ ಅಂದ್ಕೊಂಡ ಮಟ್ಟಕ್ಕೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಫಿನಾನ್ಷಿಯಲಿ ತುಂಬಾ ಫೇಸ್ ಮಾಡ್ತಿರ್ತಾರಲ್ಲ, ಅವ್ರ ಹತ್ರ ಒಂದು ಮಿನಿಮಲಿಸ್ಟಿಕ್ ಏನೋ ಬಜೆಟ್ ಇರುತ್ತೆ, ಏನೋ ಒಂದಿರುತ್ತೆ, ಅವಾಗ ಅವ್ರು ಆ ತರದ್ದೇ ಹುಡುಕ್ತಾ ಇರ್ತಾರೆ. ಸೊ ಅಂತವ್ರು ಹೇಗೆ ಯೋಚನೆ ಮಾಡ್ಬೇಕು? ಒಂದೇನು ಅಂದ್ರೆ, ಇವಾಗ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂತದ್ದು ನಿಮಗೆ ತುಂಬಾ ಅಟ್ರಾಕ್ಷನ್ ಆಗ್ತಾ ಇದೆ ಒಂದು. ಇನ್ನೊಂದು ಸಮ್ ಪೀಪಲ್ ನೋಡ್ತೀವಿ, ಬಿಲ್ ಗಳನ್ನ ನೋಡಲ್ಲ, ಜಸ್ಟ್ ರೇಟ್ ಅಂದ್ರೆ ಮೀನ್ಸ್ ಇವಾಗ ಬಟ್ಟೆ ಆಗಿರ್ಬೋದು, ಶಾಪಿಂಗ್ ನೋಡ್ತಾರೆ, ಬಿಲ್ ಜಾಸ್ತಿ ನೋಡಿ ಅಯ್ಯಪ್ಪ ಇದು ನನ್ ಕೈಲಾಗಲ್ಲ ಅಂತ ಅಂದ್ಬಿಡ್ತಾರೆ. ಸೊ ನಾನ್ ಏನ್ ಹೇಳ್ತಿದೀನಿ ಅಂತ ಅಂದ್ರೆ, ನೀವು ಬಟ್ಟೆ ನೋಡ್ತೀರಾ, ಬಿಲ್ ನೋಡ್ತೀರಾ, ಓಕೆ ನಿಮ್ ಬಡ್ಜೆಟ್ ಒಂದ್ 5,000 ಇತ್ತು, ಬಿಲ್ ಇರೋದು 10,000 ಇದೆ ಅಂತ, ಓಕೆ ಥ್ಯಾಂಕ್ ಯು, ನಾನ್ ನೆಕ್ಸ್ಟ್ ಟೈಮ್ ಬಂದು ನಿನ್ನ ತಗೊಳ್ತೀನಿ. ಸೊ ಅಲ್ಲೂ ಕೂಡ ನಾವು ಪಾಸಿಟಿವ್ ಆಗಿ ನೀವು 5,000 ಇಂದ ತಗೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಆದ್ರೆ ನೀವು ಹೇಳಿ ಬರ್ತಿರಲ್ಲ, ಸೊ ಎಲ್ಲೋ ಒಂದ್ ಕಡೆ ಗಿಫ್ಟ್ ಕೊಡ್ಬೋದು, ಬೇರೆ ಯಾರು ನಿಮಗೆ ಅಪಾರ್ಚುನಿಟಿ ಸಿಗ್ಬೋದು ದುಡಿಲಿಕ್ಕೆ. ಸೊ ಈ ರೀತಿ ಆಗುವಂತದ್ದು ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ, ಎಲ್ಲಿ ಫೋಕಸ್ ಮಾಡ್ತಿರೋ ಅದು ಜೀವನದಲ್ಲಿ ಆಗುತ್ತೆ. ನೀವು ಡಿಸ್ಕೌಂಟ್ ಇಂದ ಅಂದ್ರೆ ಡಿಸ್ಕೌಂಟ್ ರೂಪದಲ್ಲೇ ಬರುತ್ತೆ. ಹಾಗಾಗಿ ಸೊ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಅಂದ್ರೆ ಇರುವಂತಹ ಒಂದು ಪರಿಸ್ಥಿತಿಗೆ ಗ್ರಾಟಿಟ್ಯೂಡ್ ಅನ್ನ ತೋರಿಸ್ಬೇಕು. ಅಂಡ್ ಒಂದಲ್ಲ ಒಂದ್ ದಿವಸ ಇದು ನಂದೆ, ನನ್ಗಿದು ಬಂದೇ ಬರುತ್ತೆ, ನಾನ್ ಬರ್ತೀನಿ, ಮತ್ತೆ ನೀನ್ ತಗೊಳಕ್ ಬರ್ತೀನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಬನ್ನಿ. ಅಂಡ್ ನೆಕ್ಸ್ಟ್ ಮಿರಾಕಲ್ ಆಗೋದನ್ನ ನೀವು ನೋಡ್ತೀರಾ ಲೈಫ್ ಅಲ್ಲಿ. ನೀವು ಹೇಳಿದ್ ಕರೆಕ್ಟ್. ಈಗ ಒಂದು ಬಜೆಟ್ ಅಲ್ಲಿ ನೀವೇನೋ ತಗೊಂಡೋಗಿ ಹೋದಾಗ ಅಟ್ಲೀಸ್ಟ್ ನಿಮ್ಮ ಹತ್ರ ಅಷ್ಟಾದ್ರೂ ಬಜೆಟ್ ಇದೆಯಲ್ಲ, ಆ ಗ್ರಾಟಿಟ್ಯೂಡ್ ಇದೆಯಲ್ಲ ಅನ್ನೋದ್ರ ಬಗ್ಗೆ, ಅಂದ್ರೆ ಇಷ್ಟಾದ್ರೂ ನನಗೆ ಕೊಟ್ಟಿದ್ದಾನಲ್ಲ ದೇವ್ರು, ಯೂನಿವರ್ಸ್ ನನಗೆ ಕೊಟ್ಟಿದೆಯಲ್ಲ, ದೇವ್ರು, ನೀವು ಏನ್ ನಂಬಿಕೆ ಇಟ್ಕೊಂಡಿದ್ರೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳುವಂತದ್ದು ಅಲ್ವಾ. ಗ್ರಾಟಿಟ್ಯೂಡ್ ನ ನೀವು ಸ್ಟಾರ್ಟ್ ಮಾಡಿದ್ರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಯಾವುದೇ ಸ್ಥಿತಿ ಇರ್ಲಿ, ಕಷ್ಟ, ಜಾಬ್ ಹೋಗಿದೆ, ಬಿಸ್ನೆಸ್ ಫುಲ್ ಲಾಸ್ ಆಗಿದೆ, ಲೀಗಲ್ ಅಲ್ಲಿ ಏನೋ ಒಂದು ಕಷ್ಟಕ್ಕಾಗಿದ್ದಾರೆ, ಜಸ್ಟ್ ಟೆಲ್ ಗ್ರಾಟಿಟ್ಯೂಡ್. ಎಲ್ಲದಕ್ಕೂ ಸಣ್ಣ ಪುಟ್ಟ ಮನುಷ್ಯರು ಮೀನ್ಸ್ ಅಂದ್ರೆ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿ, ಅಪ್ಪ ಅಮ್ಮ ಇದ್ದಾರೆ ಥ್ಯಾಂಕ್ ಯು ಅಂತ ಹೇಳಿ, ಉಸಿರಾಡ್ತಾ ಇದೀವಿ, ಗಾಳಿಯಿಂದ ಉಸಿರಾಡ್ತಾ ಇದೀವಿ, ಗಾಳಿಗೆ ಥ್ಯಾಂಕ್ ಯು ಅಂತ ಹೇಳಿ, ಊಟ ಸಿಗ್ತಿದೆ, ಊಟಕ್ಕೆ ಥ್ಯಾಂಕ್ ಯು ಹೇಳಿ. ಸೊ ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ, ನೀವು ಕಾನ್ಸಂಟ್ರೇಷನ್ ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ಮೇಲೆ ಹೋಗ್ತಿದೆ. ಸೊ ಯಾವಾಗ ಬ್ಲೆಸ್ಸಿಂಗ್ಸ್ ಮೇಲೆ ಹೋಗ್ತಾ ಇದ್ರೆ ನಾಳೆ ನಿನಗೆ ಬ್ಲೆಸ್ಸಿಂಗ್ಸೇ ಬರುತ್ತೆ, ಥ್ಯಾಂಕ್ ಯು ಹೇಳ ಅಂತಹ ಒಂದು ಬ್ಲೆಸ್ಸಿಂಗ್ಸ್ ನಿಮ್ ಲೈಫ್ ಅಲ್ಲಿ ಬರುತ್ತೆ. ಅದಕ್ಕೆ ಕೃತಜ್ಞತೆ ಅಂತ ಅನ್ನುವಂಥದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೇನು ಅಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ 10 ರ್ಯಾಂಡಮ್ ಗ್ರಾಟಿಟ್ಯೂಡ್ ಹೇಳಕ್ ಸ್ಟಾರ್ಟ್ ಮಾಡಿ, ವಿತಿನ್ 21 days ಅಲ್ಲಿ ನಿಮ್ ಲೈಫ್ ಚೇಂಜ್ ಆಗೇ ಆಗುತ್ತೆ. ಅದು ಯಾವ್ದಕ್ಕೆ ಅಂತ ಹೇಳಿ ನೀವು ಲಿಮಿಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ, ಬಟ್ ಆದ್ರೆ ಆಗೇ ಆಗುತ್ತೆ.
Okay. ಸೊ ಇವಾಗ ನಾನು ಇಲ್ಲಿ ಬಂದು ಕುತ್ಕೊಂಡಿರೋದು ಆ ಗ್ರಾಟಿಟ್ಯೂಡ್ ಅನ್ನ ಹೇಳಿದೆ, ಇಲ್ಲಿ ಈ ಸ್ಥಾನದಲ್ಲಿ ಕುತ್ಕೊಂಡಿರುವಂತದ್ದು. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದ್ರಿ ಅಲ್ವಾ? ಹೌದು. ಅಂಡ್ ಇದು ಗ್ರಾಟಿಟ್ಯೂಡ್ ಇನ್ನೊಂದೇನು ಅಂತಂದ್ರೆ ಬುಕ್ಸ್ ಗಳನ್ನ ಬರೀತಾರೆ, ಜರ್ನಲ್ ಬುಕ್ಸ್ ಗಳನ್ನ ಬರೀತಾರೆ, ಸ್ಕ್ರಿಪ್ಟಿಂಗ್ ಅನ್ನ ಬರೀತಾ ಹೋಗ್ತಾರೆ. ಸೊ ಎರಡು ಕೂಡ ಓಕೆ, ಎರಡು ಕೂಡ ವರ್ಕ್ ಆಗುತ್ತೆ. ಅದನ್ನ ಇನ್ನೂ ಸ್ವಲ್ಪ ಸರಳವಾಗಿ ಆಡಿಯನ್ಸ್ಗೆ ಹೇಳೋಣ ಅಂತ. ಈಗ ಗ್ರಾಟಿಟ್ಯೂಡ್ ಅಂದ್ರೆ ಜಸ್ಟ್ ನಾವು ಮನಸ್ಸಲ್ಲೇ ಹೇಳ್ಕೊಳ್ಳೋದು ಒಂದು ಪ್ರಕ್ರಿಯೆ, ಬರೆದು ನಾವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳುವಂತ ಅದು ಒಂದು ಪ್ರಕ್ರಿಯೆ. ಒಂದೇನು ಅಂತಂದ್ರೆ ನೀವು ಇರೋದಕ್ಕೆ ಗ್ರಾಟಿಟ್ಯೂಡ್ ಅನ್ನ ಹೇಳ್ತಾರೆ. ಇವಾಗ ನಾನು ಹೇಳ್ದೆ ಗಾಳಿಗೆ ನಾನು ಹೇಳ್ಕೊಂತ ಹೋದೆ, ಬಟ್ ಅದನ್ನ ನೀವು ಬರಿತಾ ಹೋಗ್ತೀರಾ. ಸೊ ನೀವ್ ಎಷ್ಟು ಬರಿತೀರೋ ಅಷ್ಟು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ನಿಜ ಅಂತ ಅನ್ನೋದು ನಂಬಿಕೆ ಬರುತ್ತೆ. ಇವಾಗ ನಮ್ ಹಿಂದಿನ ಕಾಲದಲ್ಲೇ ಹೇಳ್ತಿದ್ವಿ, ಏನ್ ಕಂಠಪಟ್ಟ ಆಗ್ತೇ ಒಂದ್ಸತಿ ಬರ್ದ್ಬಿಟ್ರೆ ಮುಗೀತು ಅಂತ ಹೇಳ್ಬಿಟ್ಟು ಅಲ್ವಾ. 10 ಸತಿ ಓದೋದು ಒಂದೇ, ಒಂದ್ಸತಿ ಬರೆಯೋದು ಸೇಮ್ ಸರ್, ಸೇಮ್ ಇದನ್ನೇ. ನಿಮ್ಗೆ ಏನು ಆಲ್ರೆಡಿ ಇದೆ ಅದು ಒಂದು ಪಾರ್ಟ್ ಅಂದ್ರೆ ಗ್ರಾಟಿಟ್ಯೂಡ್ ಬರೆಯುವಂಥದ್ದು. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಅಂತ ಅಂತೀವಿ. ನಿಮಗೇನ್ ಬೇಕು, ನಿನಗೆ ಕಾರ್ ಬೇಕಾ, ಓಕೆ ನಾನು ಆಲ್ರೆಡಿ ನನ್ನ ಲೈಫಲ್ಲಿ ಕಾರ್ ಇದೆ ಅಂತ ಅನ್ನುವಂಥದ್ದು. ಸೊ ಇಲ್ಲ ಅಂತ ಅನ್ನೋದನ್ನ ಇದೆ ಅಂತ ಅನ್ನೋಕೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕಾಗತ್ತೆ ಒಂದು. ಅಂಡ್ ಇದಕ್ಕೆ ಎಮೋಷನ್ ಅನ್ನ ಆಡ್ ಮಾಡ್ಬೇಕು. ಜನ ಎಮೋಷನ್ ಅನ್ನ ಆಡ್ ಮಾಡಲ್ಲ. ಸೊ ಹಾಗಾಗಿ ಕೆಲವೊಂದ್ಸರಿ ಅಫರ್ಮೇಶನ್ಸ್ ಗಳು, ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆಲ್ಲ ಇಲ್ಲ ಅಂತ ಅನ್ನೋವಂಥದ್ದು ಬರುತ್ತೆ. ನೀವು ಬರೀತಾ ಇರ್ಬೇಕಾದ್ರೆ ಇವಾಗ ಕಾರ್ ಬೇಕು, ಎಕ್ಸಾಂಪಲ್ ಕಾರ್ ಬೇಕು. ಸೊ ಕಾರಲ್ಲಿ ಯಾವ ಕಲರ್ ಬೇಕು, ರೆಡ್ ಕಲರ್ ಬೇಕು. ಅಂಡ್ ಕಾರಲ್ಲಿ ಕುತ್ಕೊಂಡಾಗ ನಿಮ್ಗೆ ಫ್ರೆಶ್ ಸ್ಮೆಲ್ ಇರುತ್ತೆ, ಹೊಸ ಕಾರ್ ಸ್ಮೆಲ್ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತಲ್ವಾ. ಸೊ ಅದನ್ನ ಫೀಲ್ ಮಾಡ್ಬೇಕು. ಇದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡಬಹುದು. ಇದನ್ನು ಮ್ಯಾನಿಫೆಸ್ಟೇಷನ್, ಇದು ಟೆಕ್ನಿಕ್, ಇದು ಪ್ರೊಸೀಜರ್, ಇದು ಪ್ರೋಸೆಸ್, ಇದು ಬರೆಯುವಂತಹ ಪ್ರೋಸೆಸ್. ಸೊ ನಾವಿಲ್ಲಿ ಹಿಂಗೆ ಕಾರಲ್ಲಿ ಕುತ್ಕೊಂಡು ಎಷ್ಟು ಜನ ಕುತ್ಕೊಂಡಿರ್ತೀರಾ, ಅಪ್ಪ ಅಮ್ಮ ಹಿಂದೆ, ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಹಸ್ಬೆಂಡೇ ಇದೆ ನಾನು ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ, ಏನೇನೆಲ್ಲ ಮಾತಾಡ್ತೀರಾ. ಅಂಡ್ ಯು ಫಿಸಿಕಲಿ ಯು ಡೂ, ನಾನು ಕಾರಲ್ಲಿ ಹಿಂಗ್ ಕುತ್ಕೊಂಡಿದ್ದೀನಿ, ನಾನು ಹಿಂಗ್ ಕುತ್ಕೊಂಡಿದ್ದೀನಿ, ಅಂಡ್ ನಾನು ಪ್ಲೇ ಬಟನ್ ಆನ್ ಮಾಡ್ತೀನಿ, ನನಗೆ ಮ್ಯೂಸಿಕ್ ಸಿಗುತ್ತೆ, ಅಂಡ್ ನಾವು ಟ್ರಾವೆಲ್ ಮಾಡ್ತೀವಿ. ಈ ತರದ್ದೆಲ್ಲ ನೀವು ಬರಿಬೇಕಾದ್ರೇನೆ ಎಮೋಷನಲ್ ಆಗಿ ಬರಿಬೇಕು. ಅಂಡ್ ಇದನ್ನ ನಂಬಬೇಕು, ಮೇನ್ ಆಗಿ ನಂಬಬೇಕು. ಹೌದು. ಅಂದ್ರೆ ಇನ್ನೊಂದೇನು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡಿಗೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಗೊತ್ತಿಲ್ಲ. ಸೊ ನೀವು ಏನನ್ನ ಪ್ರಿಂಟ್ ಮಾಡ್ತಿರೋ, ನೀವ್ ಏನನ್ನ ಅನ್ಕೊಂಡು ಆ ನಿಜ ಅಂತಿರೋ, ಅದನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಓಕೆ, ನಿಮಗೆ ಕಾರ್ ಬೇಕು ಅಂತ ಅಂದ್ರೆ ನಿಮಗೆ ಒಳ್ಳೆ ಜಾಬೇ ಸಿಗ್ಬೋದು, ಪ್ರಮೋಷನ್ ಆಗ್ಬೋದು, ಅಥವಾ ಇರೋ ಜಾಬ್ನೇ ಓಕೆ ಬೋನಸ್ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಡ್ಬೋದು, ನಿಮಗೆ ಧೈರ್ಯ ಬರ್ಬೋದು. ಈ ತರದ್ದೆಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ನಾನು ಕುತ್ಕೊಂಡಿರೋದು ಕೂಡ ನಾನು ಬರ್ದಿದ್ದೆ ನನ್ನ ಒಂದು ಗ್ರಾಟಿಟ್ಯೂಡ್ ಜರ್ನಲ್ ಅಲ್ಲಿ ಬರ್ದಿದ್ದೆ. ನಾನು ಕನ್ನಡ ಪಾಡ್ಕಾಸ್ಟ್ ಅಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮತ್ತೆ ಹೋಪೋನೋಪೋನೋ ಒಂದು ಟೆಕ್ನಿಕ್ ಬಗ್ಗೆ ಆಲ್ರೆಡಿ ನಾನು ಡೆಲಿವರ್ ಮಾಡಿದೀನಿ ಅಂತ. ಸೊ ಪಾಡ್ಕಾಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ನೋಡಿ, ಬಂದ ತಕ್ಷಣ ಈ ತರ ಲೈಟ್ಸ್ ನಾ ಫೀಲ್ ಮಾಡಿದ್ದೆ, ಓಕೆ ಇದೇ ಡ್ರೆಸ್ ನಾನು ಹಾಕೊಂಡು ಹೋಗ್ಬೇಕು, ನಾನು ಹಿಂಗೆ ಮಾತಾಡ್ಬೇಕು, ಇದೇ ತರ ಮೇಕಪ್ ಮಾಡ್ಬೇಕು. ಇಟ್ಸ್ ಫೀಲ್ ಎಮೋಷನಲ್. ಯಾವಾಗ ನಂಬಿಕೆ ಅನ್ನೋದು ಯಾವಾಗ ಎಮೋಷನಲ್ ಸ್ಟಾರ್ಟ್ ಆಗುತ್ತೋ ನಂಬ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸೊ ಇದು ನಿಜ ಏನೋ ಅಂತ ಅನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಸೊ ಬೇಗ ಬೇಗ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ ರೇಡಿಯೋದ್ದು ಕೊಡ್ತೀನಿ. ಸೊ ಫ್ರೀಕ್ವೆನ್ಸಿಯನ್ನ ಇಲ್ಲಿ ಮೇನ್ ಆಗಿ ನಾವು ಮಾಡ್ತಾ ಇರೋದು ಫ್ರೀಕ್ವೆನ್ಸಿ ಮತ್ತೆ ಎನರ್ಜಿ ಮೇಲೆ, ಶಕ್ತಿಯ ಮತ್ತೆ ಆವರ್ತನ ಒಂದು ಇದ್ರ ಮೇಲೆ ನಾವು ಮಾಡ್ತಾ ಇರುವಂತದ್ದು ಲಾ ಆಫ್ ಅಟ್ರಾಕ್ಷನ್. ಸೊ ಇಲ್ಲಿ ಒಂದು ರೇಡಿಯೋ ಇದೆ. ಸೊ ನನಗೆ 93.5 ಬೇಕು. ಓಕೆ, ನಾನು ಟ್ಯೂನ್ ಮಾಡ್ತೀನಿ ಬಟ್ 93.5 ಬರುತ್ತೆ. ಯಾಕೆ ಬರುತ್ತೆ? ಫ್ರೀಕ್ವೆನ್ಸಿ ಮ್ಯಾಚಸ್. ಸೊ ಆವರ್ತನ ಮ್ಯಾಚಸ್ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಮ್ಯಾಚಸ್ ಫ್ರೀಕ್ವೆನ್ಸಿ. ನೀವು ಯಾವ ರೀತಿ ಯೋಚನೆ ಮಾಡಿರ್ತೀರೋ ಅದೇ ರೀತಿಯಾದಂತಹ ಸನ್ನಿವೇಶನಗಳು ಬರುತ್ತೆ. ಪರ್ಸನ್ ಆಗಿರ್ಬಹುದು, ಘಟನೆಗಳು ಆಗಿರ್ಬಹುದು, ಎನಿಥಿಂಗ್. ಸೊ ಹಂಗಾಗಿ ಈ ಒಂದು ಲಾ ಮೇಲೆನೆ ಏನೋದು ರೆಕಾರ್ಡಿಂಗ್ ಎಲ್ಲ ಬಂದಿರುವಂಥದ್ದು, ರೇಡಿಯೋ ಬಂದಿರುವಂಥದ್ದು. ಇನ್ನೂ ಎಕ್ಸಾಂಪಲ್ ನಮ್ಮ ಆಡಿಯನ್ಸ್ಗೆ ಅಂತ ಅಂದ್ರೆ ಇವಾಗ ಅಶೋಕ್ ಅವರು ವರುಣಿಕಾಂಗೆ ಕಾಲ್ ಮಾಡ್ತಾರೆ ಅಲ್ವಾ. ಸೊ ಬೇರೆ ಅವ್ರಿಗಾದ್ರೂ ಹೋಗುತ್ತಾ? ನಮ್ಮ ಅಮ್ಮಂಗೇನಾದ್ರೂ ಹೋಗುತ್ತಾ? ಅಪ್ಪಂಗೇನಾದ್ರೂ ಹೋಗುತ್ತಾ? ಇಲ್ಲ. ಫ್ರೀಕ್ವೆನ್ಸಿ ಮ್ಯಾಚಸ್. ನಿಮಗೆ ನಂಬರ್ ಸರಿಯಾಗಿ ಗೊತ್ತು. ಒಂದ್ ನಂಬರ್ ಬಿಟ್ಟು ನೋಡಿ, ನೋಡೋಣ ಲಾಸ್ಟ್ ನಂಬರ್ ಓಕೆ 5 ಇದೆ, 4 ಅಂತ ಹಾಕಿ ನೋಡಿ, ವರುಣಿಕಾ ಸಿಗ್ತಾಳ? ನೆವರ್. ಸೊ ವರುಣಿಕಾ ನೀವು ಮಾಡ್ಬಿಟ್ಟು ಇನ್ನೊಬ್ರನ್ನ ಯಾರನ್ನೋ ಮಾಡ್ಬೇಕು ಅಂದ್ರೂ ಆಗಲ್ಲ. ಸೊ ಕರೆಕ್ಟ್ ಆಗಿ ವರುಣಿಕಾ ಫೋನ್ ನಂಬರ್ ಅಂದ್ರೆ ವರುಣಿಕಾ ಫೋನ್ ನಂಬರ್ಗೆ ನೀವು ಟೈಪ್ ಮಾಡ್ಬೇಕು. ಆ ಫ್ರೀಕ್ವೆನ್ಸಿ ನೀವು ಸೆಟ್ ಮಾಡ್ಕೋಬೇಕು. ಒಂದು ಬುಕ್ ಅಲ್ಲಿ ಹೇಳ್ತಾರೆ, ಲಾ ಆಫ್ ಅಟ್ರಾಕ್ಷನ್ ಬುಕ್ ಅಲ್ಲಿ, ಇವಾಗ ನಾನು ಪಾಡ್ಕಾಸ್ಟ್ ಮಾಡ್ತೀನಿ ಅಂತಂದ್ರೆ ಆಲ್ರೆಡಿ ಡನ್, ನಿನ್ಗೋಸ್ಕರ ಆಲ್ರೆಡಿ ಇದೆ. ಬಟ್ ಫ್ರೀಕ್ವೆನ್ಸಿ ಕರೆಕ್ಟ್ ಮಾಡ್ಕೋಬೇಕು ನೀನು.
ನಿಮಗೆ ಇವಾಗ ಮನೆ ಆಗ್ಬೇಕು, ಆಲ್ರೆಡಿ ಮನೆ ಅಂತ ಅನ್ನೋದಿದೆ, ಇದೆ, ಬಟ್ ಆದ್ರೆ ಫ್ರೀಕ್ವೆನ್ಸಿ ಕರೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಇದನ್ನ ಕರೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಬೇಸಿಕಲ್ ಏನ್ ಮಾಡ್ತಾರೆ, ಅಫರ್ಮೇಶನ್ಸ್ ನ ಓದ್ತಾರೆ ಅಂಡ್ ಈ ತರ ವಿಷನ್ ಬೋರ್ಡ್ ಗಳ ಟೆಕ್ನಿಕ್ ಗಳನ್ನ ಮಾಡ್ತಾರೆ. ಪಾಸಿಟಿವ್ ಆಗಿರ್ಬೇಕು ಅಂತ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಜನ. ಯಾವಾಗುತ್ತೆ ಅಯ್ಯೋ ಅವ್ರಿಗಾಗ್ತಿದೆ ನನ್ಗೆ ಯಾಕೆ ಆಗ್ತಿಲ್ಲ ಆತರ ಈ ಭಾವನೆ ಇದೆ ಅಲ್ಲ, ಮ್ಯಾನಿಫೆಸ್ಟೇಷನ್ ಮುಂದೆ ಹೋಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಭಾವನೆಗೆ ಸ್ಟ್ರೆಸ್ ಮಾಡ್ತಾ ಇರುವಂತದ್ದು ಏನು ಅಂತ ಅಂದ್ರೆ ಸ್ಟ್ರೆಸ್ ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಸೊ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತದ್ದೇ ನಿಮ್ಗೆ ಪರ್ಸನ್ ಸಿಚುವೇಶನ್ ಬರುತ್ತೆ ಅಂಡ್ ನಿಮ್ಮ ಕನಸುಗಳು ಮುಂದೆ ಹೋಗ್ತಾನೆ ಹೋಗುತ್ತೆ. ಇನ್ನೊಬ್ಬರನ್ನ ನೋಡ್ತಾ ಇದ್ವಿ, ನಮಗೆ ಏನು ಬೇಕು ಅಥವಾ ನಮ್ಮ ಹತ್ರ ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಅದು ಒಂದು. ಅಂಡ್ ಇನ್ನೊಂದು ಪಾರ್ಟ್ ಅಲ್ಲಿ ಅಂದ್ರೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನು ಅಂದ್ರೆ ನಿಮ್ಮ ಫಸ್ಟ್ ಆಲೋಚನೆಗಳು ಬರುತ್ತೆ, ಅದಕ್ಕೆ ಭಾವನೆಗಳನ್ನ ತುಂಬಬೇಕು. ಯಾವಾಗ ಈ ಎರಡು ಆಗುತ್ತೋ ನಂಬಿಕೆ ಅನ್ನುವಂಥದ್ದು ಶುರುವಾಗುತ್ತೆ. ಸೊ ಒಂದ್ಸತಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಂಬಿಕೆ ಬಂತು ಅಂದ್ರೆ ಕೆಲಸ ಮಾಡೋದೊಂದೇ ಬಾಕಿ. ಸೊ ಇದು ಏನು ಅಂತಂದ್ರೆ ಈ 4 ನಾನು ಏನ್ ಹೇಳಿದ್ನಲ್ಲ, ಸೊ ಈ ಒಂದು ಕಾರಲ್ಲಿ 4 ಗಾಲಿ ಇದ್ದಂಗೆ. ಸೊ ಒಂದನ್ನ ನೀನ್ ನಂಬಿಲ್ಲ, ನನ್ ಬೇರೆ ಎಲ್ಲ ಮಾಡ್ತೀನಿ, ಆಗಲ್ಲ, ಕಾರ್ ಮುಂದಕ್ಕೆ ಹೋಗಲ್ಲ. ಸೊ ಸೇಮ್ ಆಲೋಚನೆಗಳು, ಭಾವನೆಗಳು, ನಂಬಿಕೆ ಮತ್ತೆ ಕೆಲಸ. ಇವಾಗ ಎಕ್ಸಾಂಪಲ್ ನಂದೇ ತಗೊಳ್ತೀನಿ. ನಾನು ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದೆ, ಗ್ರಾಟಿಟ್ಯೂಡ್ ಜರ್ನಲ್ ಎಲ್ಲ ಬರ್ದೆ, ನಾನು ವಿಡಿಯೋನೇ ಹಾಕಿಲ್ಲ ಅಂದ್ರೆ ನಿಮಗೆ ರೀಚ್ ಮಾಡಕ್ ಆಗುತ್ತಿತ್ತ ಅಲ್ವಾ? ಸೊ ವಿಡಿಯೋಗಳನ್ನ ಹಾಕಿದ ಮೇಲೆ ನೀವು ಆ ವಿಡಿಯೋನ ನೋಡಿ ಬನ್ನಿ ಮೇಡಮ್ ಅಂತ ಹೇಳ್ಬಿಟ್ಟು ಕರೆದ್ರಿ, ಎಲ್ಲ ಮಾಡಿ ಓಕೆ ಆಗುತ್ತೆ ಅಂತಂದ್ರೆ ಆಗಲ್ಲ. ಆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಒಂದು ಮಗು ಆಗ್ಬೇಕು, ಒಂದು ತಾಯಿಯ ಇದ್ರಲ್ಲಿ ಹೊಟ್ಟೆಯಲ್ಲಿ ಬೆಳಿಬೇಕು ಅಂದ್ರೆ ತಾಯಿನೇ ನೋಡಕ್ ಆಗಲ್ಲ ಸರ್ ಮಗುವನ್ನ. 9 months ಆಗಿದ್ಮೇಲೆ ನೋಡ್ಬೇಕು. ಇಟ್ ವಿಲ್ ಟೇಕ್ ಟೈಮ್. ನೀವ್ ಹೇಳಿದ್ರಿ ಮನೆ, ಕಾರು, ಇನ್ನೊಬ್ರಿಗೆ ಏನೋ ಬೇರೆ ಬೇರೆ ಕನಸುಗಳಿರುತ್ತೆ. ಹೌದು, ಅದು ಅಂದ್ಕೊಂಡಿದ್ದು ಅಷ್ಟು ದೊಡ್ಡ ಸಿಗದೆ ಇದ್ರೂ ಕೂಡ ನಿಮಗೆ ಆಲ್ಟರ್ನೇಟಿವ್ ಆಗಿ ಏನೋ ಒಂದು ಯೂನಿವರ್ಸ್ ಕೊಡುತ್ತೆ ಅಂತ ಅಲ್ವಾ? ಹೌದು, ಕರೆಕ್ಟ್. ಅದು ಅಂತೂ ಕರೆಕ್ಟ್. ಅಂದ್ರೆ ಏನು ಅಂತಂದ್ರೆ ಇಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ ರಿಲೇಟೆಡ್ ಆಗಿ ಅಪಾರ್ಚುನಿಟೀಸ್ ಬರುತ್ತೆ. ಬಟ್ ಆದ್ರೆ ಬಂದಾಗ ನೀವು ತಗೋಬೇಕು ಅದನ್ನ. ಒಂದು ಯಾಕೆ ಬರೋದಿಲ್ಲ, ಆ ಅಪಾರ್ಚುನಿಟೀಸ್ ಬಂದಾಗ ಯಾಕೆ ತಗೊಳಕ್ ಆಗಲ್ಲ ಅಂತ ಅಂದ್ರೆ ಬ್ಲಾಕೇಜಸ್ಗಳು, ಮನಿ ಬ್ಲಾಕೇಜಸ್ ಇರ್ಬೋದು. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಗಂಡನ ಮನೆ ಹೋದ್ರೆ ಈ ತರ ಕಷ್ಟ ಇರುತ್ತೆ, ನೀನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತನಾದ್ರೂ ಆಗಿರ್ಬೋದು. ಇಲ್ಲ ನೀಟ್ ಪರೀಕ್ಷೆ, ಆ ಪರೀಕ್ಷೆ ಕಷ್ಟ, ನೀನ್ ಕಷ್ಟಪಟ್ಟೆ ಓದ್ಬೇಕು, 3 ಹೊತ್ತು ಓದ್ಬೇಕು. ಯಾಕೆ ಬೇರೆಯವರೆಲ್ಲ ಸ್ವಲ್ಪ ಟೈಮಲ್ಲೇ ಓದಿ ಪಾಸ್ ಆಗಿರೋದು ಉಂಟು ಅಲ್ವಾ? ಸೊ ಎರಡೂ ಸಿಗ್ತವೆ. ದಿನ ಪೂರ್ತಿ ಓದಿರೋರು ಇರ್ತಾರೆ, ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಜಾಸ್ತಿ ಇರೋ, ಒಂದ್ಸತಿ ಹೇಳಿದೆ ಟಕ್ ಅಂತ ಹೇಳ್ಬಿಡ್ತಾರೆ ಅಲ್ವಾ? ಸೊ ಹಂಗಾಗಿ ನಿಮ್ಮ ಒಂದು ಫೋಕಸ್ ಮಾಡ್ಬೇಕು ಅಷ್ಟೇ. ನೀವೇನ್ ಫೋಕಸ್ ಮಾಡ್ತಿರೋ ಅದು ನಿಮ್ ಲೈಫಲ್ಲಿ ಆಗುತ್ತೆ. ನೀವು ಕಾರ್ ಬಗ್ಗೆ ಹೇಳಿದ್ರಿ, ಅಂದ್ರೆ ನನಗೆ ಸುಮ್ಮನೆ ಸೂಕ್ಷ್ಮವಾಗಿ ಗಮನಿಸಿರೋದು, ಒಂದು 2 ತಿಂಗಳ ಹಿಂದೆ ಒಂದು ಯಾವುದೋ ಒಂದು ಕಾರ್ ನಮ್ಮ ಏರಿಯಾಗೆ ಬಂತು, ಹೈ ಎಂಡ್ ಕಾರ್. ಆ ಕಾರ್ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು, ಸಖತ್ತಾಗಿದೆಯಲ್ಲ ಅಂತ. ನೆಕ್ಸ್ಟ್ ಅಲ್ಲಿಂದ ಇಲ್ಲಿವರೆಗೂ ನಾನು 2 months ಅಲ್ಲಿ ಸಿಮಿಲರ್ ಕಾರೇ ನನ್ನ ಕಣ್ಣಿಗೆ ಬೀಳ್ತಾ ಇದೆ. ಹಾಗಿದ್ರೆ ರೋಡಲ್ಲಿ ಅಷ್ಟೊಂದು ಕಾರ್ಗಳು ಓಡಾಡ್ತಾ ಇದೆ, ಯಾಕೆ ಯಾವ ಕಾರು ನನ್ನ ಕಣ್ಣಿಗೆ ಬೀಳ್ತಿಲ್ಲ? ಇದಕ್ಕೊಂದು ಇದಕ್ಕೇನು ಅಂತಂದ್ರೆ RAS ಅಂತ ಹೇಳ್ತೀವಿ, ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಮೈಂಡ್ ಅಲ್ಲಿ ಇರುತ್ತೆ. ಓಕೆ, ಸೊ ನೀವು ನೋಡ್ತಾ ಇರುವಂತಹ ಕಾರು ಮೊದ್ಲಿಗೆನೆ ಇತ್ತು ಆಯ್ತಾ, ನೀವು ಓಡಾಡ್ತಾ ಇತ್ತು, ಬಟ್ ಅದೇ ನೀವು ಕಾನ್ಸಂಟ್ರೇಟ್ ಮಾಡಿದ್ದಿಲ್ಲ. ಬಟ್ ನೀವ್ ಯಾವಾಗ ನಿಮ್ಮ ಮೆದುಳಿಗೆ ಓಕೆ ನನ್ಗೆ ಈ ಕಾರ್ ಅಂದ್ರೆ ಇಷ್ಟ ಅಂತ ಯಾವಾಗ ಅಂದ್ರೆ, ಸೊ ಬ್ರೈನ್ ಏನ್ ಮಾಡ್ತು, ನಿನಗ್ ಬೇಕಾಗಿರೋಂತ ತಲೆ ತಂತಂತದ್ದು ಹುಡ್ಕೋಕ್ ಶುರು ಮಾಡ್ತು. ಓಕೆ, ಸೊ ಇವಾಗ ನೀವು ಪಾಸಿಟಿವ್ ಆಗಿ ವರ್ಕ್ ಮಾಡಿದ್ರೆ ಅಂದ್ರೆ ಮೀನ್ಸ್ ಪಾಸಿಟಿವ್ ಆಗಿರೋದೇ ಬರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಆಕ್ಷನ್ ತಗೋಬಹುದಲ್ಲ. ಸೊ ಯೋಚನೆ ಮಾಡದೇ ಮಾಡ್ತೀರಾ, ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಆಗುತ್ತೋ ಇಲ್ಲೋ ಅಂತ ಹೇಳಿ, ಯಾಕಂದ್ರೆ ನಂಬಿಕೆ ಬೇಕು. ಸಬ್ ಕಾನ್ಶಿಯಸ್ ಮೈಂಡಿಗೆ ಏನೇ ಒಂದು ನಂಬಿಕೆಗಳು ಬೇಕಾಗುತ್ತೆ. ಸೊ ಅದ್ರ ರಿಲೇಟೆಡ್ ಆಗಿ ಅವರೇ ಆಡಿಯನ್ಸ್ ಯಾರು ನೋಡ್ತಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡ್ಬೇಕು. ಕಾರಿನ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಇದು ನನ್ನ ಎಕ್ಸ್ಪೀರಿಯನ್ಸ್. ಇವನ್ ಯೂಟ್ಯೂಬ್ ಅಲ್ಲಿ ಇವಾಗ ನೋಡ್ತಾ ಇರ್ತಾರಲ್ಲ, ಇವಾಗ ಮನ್ಸಲ್ಲಿ ಏನೋ ಅನ್ಕೊಂಡಿರ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ಬಿಟ್ಟಿರುತ್ತೆ. ಸೇಮ್ ಅದು ಅನ್ಕೊಂತಾರೆ ಆಲ್ಗರಿದಮ್ ಅಂತ ಹೇಳ್ಬಿಟ್ಟು. ಆಲ್ಗರಿದಮ್ ಇಟ್ಸ್ 5% ಅಷ್ಟೇ. ಬಟ್ ಅದೇ ಫಸ್ಟ್ ಟೈಮ್ ನೀವು ಅನ್ಕೊಂಡಿದ್ರಲ್ಲ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಏನೋ ನನ್ಗೆ ಕ್ಯೂರಿಯಾಸಿಟಿ ಇದೆ ನೋಡ್ಬೇಕು ಅಥವಾ ಇನ್ನೊಂದೇನೋ ಒಂದೇ, ಅದು ಕರೆಕ್ಟ್ ಆಗಿ ಬರುತ್ತೆ. ಯಾಕೆ ಬರುತ್ತೆ, ಹೋಮ್ ಪೇಜ್ ಅಲ್ಲಿ ಹೆಂಗ್ ಬಂತದು? ಸೊ ಬಿಕಾಸ್ ಆಫ್ ದ RAS ಸಿಸ್ಟಮ್. ನಮ್ಮ ಬ್ರೈನ್ ಅಲ್ಲಿ ನಾವು ಯದ್ಭಾವಂ ತದ್ಭವತಿ ಬೆಸ್ಟ್ ಮೊದ್ಲಿಗೆ ಹೇಳ್ಬಿಟ್ಟಿದ್ದಾರೆ ನಮ್ಮ ಋಷಿಗಳೆಲ್ಲ. ಸೊ ನೀವೇನನ್ನ ಯೋಚನೆ ಮಾಡ್ತಿರೋ ಅದು ಬರುತ್ತೆ ಅಂತ ಅನ್ನುವಂಥದ್ದು ಸ್ಪಿರಿಚುವಲ್ ನ ಒಂದು ಭಾಗ. ಇದು ಆಗದೇ ಇರೋದೇನಲ್ಲ, ಖಂಡಿತವಾಗ್ಲೂ ಆಗದೇ ಇರೋದಲ್ಲ.
ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದಾಗ್ತಾ ಹೋಗುತ್ತೆ. ನೀವು ಯಾವಾಗ್ಲೂ ನೆಗೆಟಿವ್ ಕೆಟ್ಟದನ್ನ ಯೋಚನೆ ಮಾಡ್ತಾ ಆದ್ರೆ ಒಳ್ಳೇದನ್ನ ಯೋಚನೆ ಮಾಡ್ತಿರ್ಬೇಕಾದ್ರೆ ಸ್ಟ್ರೆಸ್ಫುಲ್ ತಗೊಳಕ್ ಬೇಡ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕಲಿತಾ ಮೀನ್ಸ್ ಅಂದ್ರೆ ಏನೋ ಒಂದು ನೋಡ್ತಾ ಇರ್ತಾರಲ್ವಾ, ಸೊ ಅವ್ರಿಗೆ ಏನಾಗುತ್ತೆ ಆಗಿಲ್ಲ ಅಂತ ಅಂದ ತಕ್ಷಣ ಸ್ಟ್ರೆಸ್ ತಗೊಳಕ್ ಶುರು ಮಾಡ್ತಾರೆ. ಯಾಕೆ ಬೇರೆಯವರಿಗೆಲ್ಲ ಆಗ್ತಿದೆ ನನ್ಗೆ ಯಾಕೆ ಆಗ್ತಿಲ್ಲ, ಓ ಮೇಡಮ್ ಇಷ್ಟ ಬೇಗ ಅಂದ್ರು ನಮ್ಗೆ ಆಗ್ತಾ ಇಲ್ಲ, ಈ ಸ್ಟ್ರೆಸ್ ಬೇಡ ಅಷ್ಟೇ ನಾನು ಹೇಳೋದು. ಈ ಒಂದು ಆತಂಕ ಆಗಿರ್ಬೋದು, ದುಗಡತನ ಆಗಿರ್ಬೋದು, ಯಾವಾಗ ಆಗುತ್ತೆ ಅನ್ನೋ ಒಂದು ಭಾವನೆಗಳಾಗಿರ್ಬೋದು, ಇದು ಬೇಡ. ಆಲ್ರೆಡಿ ಮಾಡಿದ್ಯಾ ಅಂದ್ರೆ ನಿಂದೆ ಅದು ಏನೇ ಆಗಿರ್ಬೋದು, ಪರ್ಸನ್ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ನೀವು. ಅಂದ್ರೆ ಮೀನ್ಸ್ ನನ್ಗೆ ಬೇಕಾಗಿರುವಂತ ಹುಡ್ಗ ಇಂಥ ಹುಡ್ಗ ನನ್ಗೆ ಮದ್ವೆ ಆಗ್ತೀನಿ ಅಂತ ಅಂದ್ರೆ ಬೇಕು ಅಂತ ಅಂದ್ರೆ ಫ್ರೀಕ್ವೆನ್ಸಿ ಮ್ಯಾಚಸ್ ಆಗ್ಬೇಕಲ್ವಾ. ಸೊ ಹಂಗಿದ್ದಾಗ ಅಷ್ಟೇನೆ ಆಗುತ್ತೆ. ಅಂದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು ಫಸ್ಟ್. ಈಗ ಬಹಳಷ್ಟು ಜನರಿಗೆ ತುಂಬಾ ದೊಡ್ಡ ದೊಡ್ಡ ಕನಸುಗಳಿರುತ್ತೆ, ದೊಡ್ಡ ದೊಡ್ಡ ಆಸೆಗಳಿರುತ್ತೆ. ಅವರ ದುಡಿಮೆ ಅಥವಾ ಅವ್ರ ಇನ್ಕಮ್ಮು ಒಂದಿಷ್ಟು ಇರುತ್ತೆ ಅಂತ ಅನ್ಕೊಳ್ಳಿ, ಬಟ್ ಅವ್ರು ಅನ್ಕೊಳ್ಳೋದು ತುಂಬಾ ದೊಡ್ಡದಾಗಿರುತ್ತೆ, ಅದು ರೀಚ್ ಆಗಲ್ಲ. ಸೊ ಅಂತ ಕನಸುಗಳನ್ನ ಖಂಡಿತವಾಗ್ಲೂ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ. ಈ ಮ್ಯಾನಿಫೆಸ್ಟೇಷನ್ ಇಂದ ಅದು ಸಾಧ್ಯ ಇದೆಯಾ ಅನ್ನೋ ಕೆಲವರಿಗೆ ಅನುಮಾನ ಇರುತ್ತೆ. ಈಗ ಒಬ್ಬ ಮಾರುತಿ 800 ಕಾರ್ ಸುಮ್ಮನೆ, ಯಾಕಂದ್ರೆ ನಾನು ಯಾವಾಗ್ಲೂ ಮನೆ ಮತ್ತು ಕಾರಿನ ಎಕ್ಸಾಂಪಲ್ ಯಾಕೆ ಕೊಡ್ತೀವಿ ಅಂದ್ರೆ ಜನ ಅದಕ್ಕೊಂದ್ ರೀತಿ ರೇಸಲ್ಲಿ ಅದನ್ನ ಹೊರತುಪಡಿಸಿ ಪ್ರಪಂಚದಲ್ಲಿ ಬೇರೆ ಏನು ವಿಷಯನೇ ಇಲ್ವೇನೋ ಅನ್ನೋ ತರ. ಸುಮ್ಮನೆ ಎಕ್ಸಾಂಪಲ್, ಒಂದು ಮಾರುತಿ 800 ಕಾರ್ ತಗೊಳ್ಳುವಷ್ಟು ಕೇಪಬಲ್ ಆಗಿರೋ ವ್ಯಕ್ತಿ ಜಾಗ್ವಾರ್ ಕಾರಿನ ಕನಸನ್ನು ಕಾಣ್ತಿರ್ತಾನೆ, ನನಗೆ ಅದು ಬೇಕು ಅಂತ. ಇದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಮಾಡ್ಬೋದು ಸರ್. ಒಂದೇನು ಆಲ್ರೆಡಿ ಇಷ್ಟಪಟ್ಟಿದ್ದಾರೆ, ಸೊ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಮೇಲೆ ಆಲೋಚನೆಗಳಿಗೆ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ಬೇಕು ಅಂತ ಹೇಳ್ತೀವಿ. ಸೊ ಎಲ್ಲಿ ಮಿಸ್ ಆಗ್ತಾ ಇರೋದು ಅಂದ್ರೆ ಬ್ಲಾಕೇಜಸ್ಗಳು, ಅದನ್ನ ಕ್ಲಿಯರ್ ಮಾಡ್ಬೇಕು ಮೊದ್ಲು. ಅಂದ್ರೆ ಇವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂಥರ ನಂಬಿಕೆ ತರ, ನಿಮ್ ಮೊದ್ಲಿಂದ ಏನ್ ಅನ್ಕೊಂಡ್ ಬಂದಿರ್ತೀವಿ, ಯಾರ್ಯಾರು ಕೇಳಿರ್ತೀವಿ ಮಾಡಿ ಅದೆಲ್ಲದನ್ನು ಕೂಡ ನಂಬಿರುತ್ತೆ. ಅಂಡ್ ನೀನ್ ಯಾವಾಗಾದ್ರೂ ನೀನ್ ಪಾಸಿಟಿವ್ ಆಗಿ ಇರು ಅಂತ ಅಂದ ತಕ್ಷಣ ಮೈಂಡ್ ನೆಗೆಟಿವ್ ಆಗಿ ಏನಾಗುತ್ತೋ ಅದನ್ನ ತಂಬಂದ್ ನಿಲ್ಸುತ್ತೆ. ಓಕೆ, ಅದು ಸಹಜ, ಅದು ಸ್ಟಾರ್ಟಿಂಗ್ ಅಲ್ಲಿ ಸಹಜ ಅದು. ಸೊ ಈ ರೀತಿ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಬ್ಲಾಕೇಜಸ್ ಗಳನ್ನ ನಾವು ಕ್ಲಿಯರ್ ಮಾಡ್ಬೇಕು. ಸೊ ನನಗೆ ಗೊತ್ತಿರುವಂತಹ ಬ್ಲಾಕೇಜಸ್ ಗಳನ್ನ ಕ್ಲಿಯರ್ ಮಾಡುವಂತದ್ದು ಅಂದ್ರೆ ಹವಾಯನ್ ನಲ್ಲಿರುವಂತಹ ಒಂದು ಹೋಪೋನೋಪೋನೋ ಪ್ರೇಯರ್ ಅಂತ. ಓಕೆ, ಸೊ ಹೋಪೋನೋಪೋನೋ ಅಂದ್ರೆ ಏನು ಅಂದ್ರೆ ನಿನ್ನಲ್ಲಿ ಏನಿದೆ ಅದನ್ನ ಕ್ಲಿಯರ್ ಮಾಡು, ಹೊರಗೆ ಫಸ್ಟ್ ಇದು ಮಾಡು. ಎಕ್ಸಾಂಪಲ್, ದೀಪಾವಳಿ ಬರ್ತಾ ಇದೆ, ಫಸ್ಟ್ ಅಮ್ಮ ಏನ್ ಹೇಳ್ತಾರೆ, ಮನೆ ಕ್ಲೀನ್ ಮಾಡಪ್ಪ, ಬರ್ತಾ ಇದೆ ಮನೆ ಕ್ಲೀನ್ ಮಾಡಮ್ಮ. ಅಂದ್ರೆ ನೀನು ಹೊಸದನ್ನ ಆಯ್ಕೆ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿಯನ್ನ, ಕೊಳೆಯನ್ನ ಕ್ಲೆನ್ಸ್ ಮಾಡ್ಬೇಕು ಅಂತ ಅನ್ನುವಂಥದ್ದು. ಸೊ ಬೆಸ್ಟ್ ಅಂದ್ರೆ ಈ 4 ಸೆಂಟೆನ್ಸ್ ಹೇಳುತ್ತೆ. ಅಂದ್ರೆ ಇದು ಹವಾಯಿಯನ್ ಐಲ್ಯಾಂಡ್ ಅಲ್ಲಿ ಇರುವಂತಹ ಒಂದು ಡಾಕ್ಟರ್ ಹ್ಯೂಲೆನ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವರು ಇದನ್ನ ಕಂಡುಹಿಡಿದಿದ್ದು. ಅಂದ್ರೆ ಐ ಆಮ್ ಸಾರಿ, ಅದೇ ಇಂಗ್ಲಿಷ್ ಅಲ್ಲಿ ಇದೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು ಅಂತ. ಸೊ ಈ 4 ಸೆಂಟೆನ್ಸ್ ಏನಿದೆ ಅಂದ್ರೆ ಇಟ್ಸ್ ಅ ಪವರ್ಫುಲ್ ಸೆಂಟೆನ್ಸ್ ಇದು. ಸೊ ಏನೇ ಕಷ್ಟ ಇದ್ರೂ ಕೂಡ ಇದು ಕ್ಲೆನ್ಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದರಲ್ಲಿ 2 ಬೆನಿಫಿಟ್, ಒಂದು ಕ್ಲೆನ್ಸ್ ಆಗುತ್ತೆ ಅಂಡ್ ಮ್ಯಾನಿಫೆಸ್ಟೇಷನ್ ಕೂಡ ಆಗುತ್ತೆ. ಓಕೆ, ಸೊ ಇದು ಬೆಸ್ಟ್ ಎಕ್ಸಾಂಪಲ್. ನಾನು ರಾತ್ರಿ ಯೂಶುವಲ್ ಆಗಿ ಕಾಲ್ ಪಿಕ್ ಮಾಡಲ್ಲ ಯಾರ್ದು ಕೂಡ. ಸೊ ಆಫ್ಟರ್ 8:30 ಮೇಲೆ ಮಾಡಲ್ಲ. ಸೊ ಏನೋ ಮನೆಯಲ್ಲಿ ಏನೋ ತಕ್ಷಣ ಬಿಸ್ನೆಸ್ ಮೊಬೈಲ್ ಅನ್ನ ಓಪನ್ ಮಾಡಿದ್ರೆ ಒಬ್ರು ಕಾಲ್ ಮಾಡಿದ್ರು, ಲೇಡಿ ಕಾಲ್ ಮಾಡಿದ್ರು. ಅಂಡ್ ಕಾಲ್ ಮಾಡಿದ ತಕ್ಷಣ ಮೇಡಮ್ ಈ ಟೈಮಲ್ಲಿ ಮಾತಾಡ್ಬೋದಾ ಅಂತ ಕೇಳಿದ್ರು. ಓಕೆ, ಮಾತಾಡಿ, ಎತ್ತಿದ್ದೀನಲ್ಲ ಮಾತಾಡಿ ಅಂತ ಹೇಳಿದೆ. ಅಂಡ್ ಮೇಡಮ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು ಅಂತಂದ್ರು. ಇನ್ನು ಪ್ರಾಬ್ಲಮ್ ಎಲ್ಲಿದ್ದೀನಿ ನಾನು ಅಂತ ಅಂದ್ರು. ಏನ್ ಪ್ರಾಬ್ಲಮ್ ಅಂತ, ಹಾರ್ಟ್ ಇನ್ ಸಮ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಮೆಡಿಕಲ್ ಇಂದ ಪ್ರಾಬ್ಲಮ್ ಆಗಿದೆ. ಅಂಡ್ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಹೇಳಕ್ ಆಗ್ತಿಲ್ಲ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಕ್ ಆಗ್ತಿಲ್ಲ. ಸೊ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ವಿಡಿಯೋಸ್ ನೋಡಿರ್ತಾರೆ, ಇವರು ಅಂತ ಮ್ಯಾಚ್ ಆಗುವಂತ ಬೇಕು ಅಂತ. ಸೊ ನನಗೆ ಕಾಲ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾಳೆ ನಂದು ಟೆಸ್ಟ್ ಇದೆ, ಸ್ಕ್ಯಾನಿಂಗ್ ಇದೆ, ನನ್ಗೆ 2 ಮಕ್ಕಳಿದ್ದಾರೆ, ನಾನು ಹೋಗ್ಬಿಡ್ತೀನಿ ಮೇಡಮ್, ನನ್ಗೇನಾದ್ರೂ ಮಾಡಿ. ಅಂದ್ರೆ ಅಷ್ಟು ಹೆದರಿದ್ದಾರೆ. ಲೈಫ್ ಇನ್ನೇನ್ ಹೋಗ್ಬಿಡ್ತು, ಪುಟ್ ಮಕ್ಳಿದ್ದಾರೆ, 2 ಪುಟ್ ಮಕ್ಳಿದ್ದಾರೆ, ನನ್ಗೇನಾದ್ರೂ ಮಾಡಿ ಮೇಡಮ್ ಅಂತ ರಾತ್ರಿ 8:45ಗೆ ಮಾಡಿದ್ದಾರೆ. ಸೊ ನಾನು ಹೇಳಿದೇನಂದ್ರೆ, ಓಕೆ ಫಸ್ಟ್ ಕಾಮ್ ಡೌನ್ ಆಗಿ, ಏನಾಯ್ತು, ಇಲ್ಲ ಮೇಡಮ್ ಈ ತರ ರಿಪೋರ್ಟ್ ಎಲ್ಲ ಬಂದಿದೆ, ಆಂಗ್ಸೈಟಿ ಇಶ್ಯೂಸ್ ಇದೆ ನನ್ಗೆ. ಸೊ ಡಾಕ್ಟರ್ ಹೇಳಿದ್ದಾರೆ ನಾಳೆ ಅದನ್ನ ಇನ್ನೋ ಒಂದು ಇವಾಗ ಸಿಂಪ್ಟಮ್ಸ್ ಬಂದಿರುತ್ತೆ ಅಂದ್ಮೇಲೆ ಡಾಕ್ಟರ್ ಯೂಶುವಲ್ ಆಗಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ತೋರಿಸ್ತಾರೆ, ಸ್ಕ್ಯಾನ್. ಸೊ ಲೇಡಿ ಹೃದಯದ್ದು ಅಂತ ಹೇಳ್ಬಿಟ್ಟು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಇರಬಹುದು ಆ ಡಿಸೀಸೇ ಇರಬಹುದು, ಬಟ್ ನಾನೇನ್ ಹೇಳಿದೆ, ಓಕೆ ನನ್ ಮೇಲೆ ನಂಬಿಕೆ ಇದೆ ಫಸ್ಟ್,
ಮೇಡಮ್ ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿರೋದು ಮೇಡಮ್. ನನ್ಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಆರಾಮ್ ಅನಿಸ್ತಿದೆ, ಏನಾದ್ರೂ ಹೇಳಿ ಮೇಡಮ್ ಅಂತ ಹೇಳಿದ್ರು. ಸೊ ನಾನು ಹೇಳ್ದೆ ನೋಡಿ, ನಾನು ಒಂದು 4 ಸೆಂಟೆನ್ಸ್ ಹೇಳ್ತೀನಿ. ಸೊ ಅಂದ್ರೆ ಅವ್ರು ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಬರ್ತಿದ್ದವರ? ಇಲ್ಲ, ಜಸ್ಟ್ ಯೂಟ್ಯೂಬ್ ನೋಡಿ ಫೋನ್ ಮಾಡಿರುವಂಥದ್ದು. ಓಕೆ, ಸೊ ನಾನು ಹೇಳ್ದೆ ನೋಡಿ, ಒಂದು ಪ್ರೇಯರ್ ಇದೆ ನನಗೆ, ತಕ್ಷಣ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತ ನನ್ಗೆ ಇದು ಒಂದೇ ಗೊತ್ತಿರೋದು. ಓಕೆ, ಅದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಹೇಳ್ದೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು ಅಂತ 4 ಸೆಂಟೆನ್ಸ್ ಅನ್ನ ಹೇಳ್ದೆ. ಆ್ಯಂಡ್ ಇಂಗ್ಲೀಷ್ ಅಲ್ವಾ ಮೇಡಮ್, ಟೈಪ್ ಮಾಡಿ ಕಳಿಸ್ತೀರಾ ಪ್ಲೀಸ್ ಅಂತ ಅಂದ್ರು. ಸೊ ನಾನು ಕಳಿಸಿದೆ. ಎಷ್ಟು ಸತಿ ಹೇಳಬೇಕು? 108 ಸತಿ ಹೇಳಬೇಕು ಅಂತ. ಆ್ಯಂಡ್ ಹೇಳ್ದೆ, ಇದನ್ನ ಹೇಳಿದ್ರೆ ಆಗುತ್ತಾ ಮೇಡಮ್ ಅಂತ. ನಂಬಿಕೆ ಇಡಿ, ಹಾಗೇ ಆಗುತ್ತೆ, ಇಷ್ಟೇ ನಾನು ಹೇಳಿದ್ದು. ಆ್ಯಂಡ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಗೇನ್ ಆಗಿ ಮೆಸೇಜ್ ಮಾಡಿದ್ದು, ಸ್ವಲ್ಪ ಆರಾಮ್ ಅನಿಸ್ತಿದೆ ಮೇಡಮ್. 108 ಸತಿ ಆಗಿದ್ಮೇಲೆ ಅಳ್ತಾ ಇರೋ ವ್ಯಕ್ತಿ, ಆರಾಮ್ ಅನಿಸ್ತಿದೆ ಮೇಡಮ್, ಎಷ್ಟು ಆರಾಮ್ ಅನಿಸ್ತಿದೆ, ಥ್ಯಾಂಕ್ ಯು ಮೇಡಮ್ ಅಂತ ಮೆಸೇಜ್ ಮಾಡಿದ್ರು. ಆಮೇಲೆ ನನಗೆ ನಿದ್ದೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಮೇಡಮ್, ಪ್ಲೀಸ್ ಏನಾದರೂ ಹೇಳಿ. ನಾನು ಅಂದೆ, ಇದನ್ನೇ ಕಂಟಿನ್ಯೂ ಮಾಡಿ, ಸೇಮ್ ಸೆಂಟೆನ್ಸ್ ಆರಾಮಾಗಿ ಕಂಟಿನ್ಯೂ ಮಾಡಿದ್ರು, ನಿದ್ದೆನೂ ಹೋಯ್ತು. ಆ್ಯಂಡ್ ನೆಕ್ಸ್ಟ್ ಬೆಳಗ್ಗೆ ಹೇಳಿದ್ದು, ನಾನು ಮುಂಚೆನೇ ಮೆಸೇಜ್ ಹಾಕಿದ್ದೆ ನೋಡಿ, ಹೊರಗಡೆ ನೀವು ಹೋಗ್ತೀರಾ, ಇವಾಗ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀರಾ, ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ ಫಸ್ಟ್. ಓಕೆ, ಸೊ ಈ 4 ಸೆಂಟೆನ್ಸ್ ಅನ್ನ ರಿಪೀಟ್ ಆಗಿ ಮಾಡ್ಕೊಂತ ಹೋಗಿ ಆರಾಮಾಗಿ ಮಲ್ಗಿ. ಈ ಒಂದು ಸೆಂಟೆನ್ಸ್ಗಳನ್ನು ಬಿಡಕ್ಕೆ ಹೋಗ್ಬೇಡಿ, ಇದೇ ನಿಮ್ಮ ಲೈಫನ್ನ ಇಟ್ಕೊಂಡಿರುವಂಥದ್ದು. ಸೊ ಅದನ್ನ ಅದೇ ಥರನೇ ಮಾಡಿ, ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿನೇ ಮಾಡಿದ್ರು. ರಿಪೋರ್ಟ್ ಕೇಮ್ ನಾರ್ಮಲ್. ಅಳ್ತಾ ಫೋನ್ ಮಾಡಿದ್ರೆ, ನಗ್ತಾ ಫೋನ್ ಮಾಡಿದ್ರು, ಮೇಡಮ್ ಥ್ಯಾಂಕ್ ಯು ಸೋ ಮಚ್, ನೀವು ಇದು ಮಾಡಿ, ಸ್ವಲ್ಪ ಇದೆ ಆಂಗ್ಸೈಟಿ ಇಶ್ಯೂಸ್ ಇದೆ ಆ್ಯಂಡ್ ಅದು ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ, ಬಟ್ ಮೇಜರ್ ನಾನು ಏನು ಅನ್ಕೊಂಡಿದ್ನಲ್ಲ, ಸೊ ಅದಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹೆಂಗೆ ಬೇಕಾದರೂ ಕೂಡ ಇದು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಅಂತಂದರೆ, ನಮ್ಮಲ್ಲಿರುವಂತಹ ಬ್ಲಾಕೇಜಸ್ಗಳು ಕ್ಲಿಯರ್ ಆಗಬೇಕು. ಆ್ಯಂಡ್ ಹೆದರಿರ್ತೀವಿ, ಮೋಸ್ಟ್ ಆಫ್ ದಿ ಕೇಸಸ್ ತುಂಬ ಹೆದರಿರ್ತೀವಿ, ನನ್ಗೇನಾಗ್ಬಿಡುತ್ತೋ ಏನೋ. ದುಡ್ಡಿಂದು ಅಷ್ಟೇ, ಲಾಸ್ ಆಗ್ಬಿಟ್ರೆ, ಅರೆ ನೀನ್ ಮಾಡಪ್ಪ, ಕೆಲಸ ಮಾಡು, ಲಾಸ್ ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲರಿಗೂ ಸಹಜವಾಗಿ ಇರುವಂತಹ ಭಯ. ಯಾವುದೋ ಒಂದು ಹೊಸ ಕೆಲಸನೋ, ಏನೋ ಒಂದು ಹೊಸ ಬಿಸ್ನೆಸ್, ಏನೋ ಒಂದು ಮಾಡ್ಬೇಕು, ಎಲ್ಲರಿಗೂ ಇರುತ್ತೆ. ಕೆಲಸ ಬಿಡ್ಬೇಕು, ಒಂದು ಹೊಸ. ಇವಾಗ ನಂದೇ ತಗೊಳ್ಳಿ, ನಮ್ಮ ಮನೇಲಿ ಎಲ್ಲರೂ, ಆಯುರ್ವೇದಿಕ್ ಇಷ್ಟೊಂದೆಲ್ಲ ಓದಿದ್ಯಾ, ಇದನ್ನೆಲ್ಲ ಮಾಡ್ತಾ ಇದೀಯಾ? ಇಲ್ಲ, ನನಗೆ ನಂಬಿಕೆ ಇದೆ, ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಅವ್ರದ್ದು ಇನ್ಫ್ಲೂಯೆನ್ಸ್ ಆಗಿ ನಾನು ಬಿಟ್ಬಿಟ್ಟಿದ್ರೆ ಅಂತ ಅಂದ್ರೆ, ನಾನೇ ನನ್ನಿಂದ ಲೈಫ್ ಟ್ರಾನ್ಸ್ಫರ್ ಆಗೋ ತುಂಬಾ ಜನ ಇದ್ದಾರೆ ಅಲ್ವಾ? ಸೊ ಅದನ್ನ ನಾನು ಮಿಸ್ ಮಾಡ್ಕೊತ ಇದ್ದೆ. ಸೊ ಹಾಗಾಗಿ ಎವ್ರಿ ಅಪಾರ್ಚುನಿಟೀಸ್ನು ಕೂಡ ನೀವು ಸೆಲೆಬ್ರೇಟ್ ಮಾಡಿ, ಅದನ್ನ ಅಕ್ಸೆಪ್ಟ್ ಮಾಡಿ. ಅದು ಏನೇ ಆಗಿದ್ರು ಕೂಡ, ಇವನ್ ಜಾಯ್ ಆಗಿರ್ಬೋದು, ಇವನ್ ಸ್ಯಾಡ್ ಆಗಿರ್ಬೋದು, ಫಸ್ಟ್ ಅಕ್ಸೆಪ್ಟೆನ್ಸ್ ಬೇಕು. ನೋವಿದ್ದಾಗಲೂ ನೋವನ್ನ ಒಳಗಡೆ ಇಟ್ಕೊಂಡು ಹೇಗೆ ನನಗೆ ನೋವಿಲ್ಲ ಅಂತ ತೋರಿಸೋದು ಅಂತ ಈ ಪ್ರಶ್ನೆಗಳು ಬರುತ್ತೆ. ಅದು ಒಂದ್ ಕಡೆ. ಇನ್ನೊಂದು, ನನಗೆ ಯಾವಾಗಲೂ ಹೇಳೋದು, ಈ ಪಾಸಿಟಿವ್ ಆಗಿ ಇರಬೇಕು ಅನ್ನುವಂತಹ ವಿಚಾರನೆ. ಮ್ಯಾನಿಫೆಸ್ಟೇಷನ್ ಪಕ್ಕಕ್ಕಿಡೋಣ, ಬಟ್ ಪಾಸಿಟಿವ್ ಆಗಿ ಇರಬೇಕು ಅನ್ನುವಂತಹ ವಿಚಾರ ಇದೆ ನನ್ನ ಹತ್ರ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದೇ ಬಹಳ ಕಷ್ಟದ ಕೆಲಸ, ಬಹಳಷ್ಟು. ಯಾಕಂದ್ರೆ ಇದರಲ್ಲಿ ಏನ್ ಬರುತ್ತೆ, ಯಾವಾಗ್ಲೂ ನೀವು ಮಾತಾಡುವಾಗ್ಲೂ ಕೂಡ ಅದನ್ನ ಹೇಳ್ಬೇಡಿ, ನನ್ನ ಹತ್ರ ಇಲ್ಲ ಅನ್ನೋದನ್ನ ಹೇಳ್ಬೇಡಿ ಅಲ್ವಾ? ಬಹಳ ಜನಕ್ಕೆ ಏನಿರುತ್ತೆ, ನನ್ನ ಹತ್ರ ಇದೆ ಅಂತ ಎಲ್ರಿಗೂ ಹೇಳ್ತಾ ಇದ್ರೆ, ನನ್ನ ಹತ್ರ ಇದೆ ಅಂತಾನೆ ಅನ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದೆ. ಎಲ್ಲರೂ ಹಂಗ ಅನ್ಕೊಳ್ತಾರೆ. ದುಡ್ಡಿನ ವಿಚಾರ ಬಂದಾಗ ಯಾರು ಕೂಡ ಸಹಾಯ ಮಾಡ್ಲಿಕ್ಕೆ ಬರದೇ ಇರಬಹುದು. ಆಲ್ರೆಡಿ ನಿಮ್ಮ ಹತ್ರ ಅಮೌಂಟ್ ಇದೆ, ಎಲ್ಲರೂ ದುಡಿತಿದ್ದಾರೆ, ಎಲ್ಲರಿಗೂ ಒಂದಿಷ್ಟು ಅಮೌಂಟ್ ಅಂತ ಇದೆ. ಸೊ ಯೂಶುವಲ್ ಆಗಿ ಏನಾಗುತ್ತೆ, ಬಂದಿರುವಂತಹ ನಂಬಿಕೆಗಳು ನೀನ್ ಬೇರೆಯವ್ರಿಗೆ ಹೇಳ್ಬಿಟ್ರೆ, ಸೊ ಅದು ದೃಷ್ಟಿ ಆಗ್ಬಿಡುತ್ತೆ, ನೆಗೆಟಿವ್ ಇವಿಲ್ ಆಗಿ ಬರುತ್ತೆ ಅಂತ. ಕರೆಕ್ಟ್. ಇವಾಗ ಪಾಸಿಟಿವ್ ಅಂತ ನಾವ್ ಹೇಳ್ತಿದೀವಿ ಅಂದ್ರೆ, ಯೂನಿವರ್ಸಲ್ ನೆಗೆಟಿವ್ ಇರ್ಲೇಬೇಕಲ್ಲ, ನೆಗೆಟಿವ್ ಇರುತ್ತೆ. ಬಟ್ ಇಲ್ಲಿ ಏನು ಅಂತಂದ್ರೆ, ನೀನು ಅದನ್ನ ಎಷ್ಟು ನಂಬಿದೀಯ, ಆ ಒಂದು ದೃಷ್ಟಿ ಅಂತ ಅನ್ನುವಂಥದ್ದು, ನೆಗೆಟಿವಿಟಿ ಅಂತ ಅನ್ನುವಂಥದ್ದು, ನಿನ್ನ ಫ್ರೀಕ್ವೆನ್ಸಿ ನೆಗೆಟಿವ್ ಇತ್ತು ಅಂತ. ಇವಾಗ ಎಕ್ಸಾಂಪಲ್, ಇವಾಗ ಸಡನ್ ಆಗಿ ಯಾರೋ ಸಕ್ಸಸ್ಫುಲ್ ಆಗ್ತಾರೆ, ಏನೋ ಒಂದು ಅವಕಾಶ ಸಿಗುತ್ತೆ, ದೃಷ್ಟಿ ಆಯ್ತು, ನೀನ್ ಅದನ್ನ ನಂಬಿದ್ರೆ ಖಂಡಿತವಾಗ್ಲೂ ಕೂಡ ಮ್ಯಾಚ್ ಆಗುತ್ತೆ. ಫ್ರೀಕ್ವೆನ್ಸಿ ಮ್ಯಾಚಸ್ ಫ್ರೀಕ್ವೆನ್ಸಿ. ನೆಗೆಟಿವ್ ನೀವು ಇಲ್ಲಿ, ಅಯ್ಯೋ ನನಗೆ ದೃಷ್ಟಿ ಆಗುತ್ತೆ ಅಂತ ಅನ್ಕೊಂಡ್ರಿ, ಅಲ್ಲಿ ಅಸೂಯೆ, ಓ ಇವಳು ಎಷ್ಟು ಚೆನ್ನಾಗಿ ಮಾಡಿದ್ರು, ಈ ತರ ನೆಗೆಟಿವ್ ಆಗಿ ವರ್ಡ್ ಫ್ರೀಕ್ವೆನ್ಸಿನ ಮನ್ಸಲ್ಲಿ ಥಿಂಕ್ ಮಾಡ್ಲಿಕ್ಕೆ ಇದು ಮಾಡಿದ್ರು. ಸೊ ಮ್ಯಾಚಸ್ ಆಯ್ತು, ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ತಲೆನೋವು ಬರುವಂಥದ್ದು ಆ್ಯಂಡ್ ವಾಮಿಟಿಂಗ್ ಆಗುವಂಥದ್ದು, ಎಲ್ಲಿ ಫ್ರೆಂಡ್ಸ್ ಎಲ್ಲಿ ಮೀಟ್ ಮಾಡೋಕ್ಕೂ ಆಗೋದಿಲ್ಲ, ಆ್ಯಂಡ್ ಸಡನ್ ಆಗಿ ಲಾಸ್, ಯಾಕಂದ್ರೆ ನೆಗೆಟಿವ್ ಫ್ರೀಕ್ವೆನ್ಸಿ, ಯು ಆರ್ ಇನ್ ಎ ಲೋ ಫ್ರೀಕ್ವೆನ್ಸಿ. ಸೊ ಹಾಗಾಗಿ ನಾನು ಹೇಳೋದು, ನಿಮ್ಮ ಒಂದು ಔರವನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ಅವರ ಅಂದ್ರೆ ಏನು, ಜಸ್ಟ್ ಪ್ರಭಾವಳಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸಟಲ್ ಫಾರ್ಮ್ ಇರುತ್ತೆ,
ಇವಾಗ ನೀವು ದೇವ್ರ ಹಿಂದ್ಗಡೆ ಒಂದು ಎಲ್ಲೋ ಕಲರ್ನ ಒಂದು ಯಾವಾಗೆಲ್ಲ ನೋಡಿರ್ತೀವಿ, ಫೋಟೋಗಳಲ್ಲಿ ಫೋಟೋಗಳೆಲ್ಲ ನೋಡಿರ್ತಾರೆ ನೋಡಿ, ಅದೇ ಎಲ್ರು. ಅವ್ರ ಆಕ್ಚುಲಿ. ಅದು ಎಲ್ಲರಲ್ಲೂ ಇರುತ್ತೆ, ಇವನ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ, ಏನೋ ಈ ಕ್ರಿಸ್ಟಲ್ಸ್ಗಳು ಏನ್ ಹಾಕೊಂಡಿರ್ತಾರೆ, ಕ್ರಿಸ್ಟಲ್ ಅಲ್ಲೂ ಕೂಡ ಅದ್ರದೇ ಆದಂತಹ ಒಂದು ಔರ ಇರುತ್ತೆ. ಸೊ ನಮ್ಮ ಔರವನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಆ ಕಡೆ ಪರ್ಸನ್ ಏನೇ ಅಂದ್ರೂ ಕೂಡ ಅದು ಎಫೆಕ್ಟ್ ಆಗಲ್ಲ. ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ನೋಡ್ತೀವಿ, ಅವ್ರಿಗೆ ಮಾತ್ರ ಆಗಲ್ಲ. ನಮ್ಗೆ ಯಾಕೆ ಈ ಸಣ್ಣ ಸಣ್ಣ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿಗೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಾವು ನಂಬಿದೀವಿ ಅಂಡ್ ಅದನ್ನ ನಾವು ಕ್ಲಿಯರ್ ಮಾಡ್ಕೊಂತ ಇಲ್ಲ. ಅಂಡ್ ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನ ನಂಬಿದೀವಿ ಅಂತ ಅಂದ್ರೆ, ನಾನ್ ದೃಷ್ಟಿ ಆಗಲ್ಲ ಇದೆಲ್ಲ ನೆಗೆಟಿವ್ ಅಂತ ಅಂದ್ರೂ ಕೂಡ ನೀವು ಅದನ್ನ ತೆಗಿಲಿಕ್ಕಾಗಲ್ಲ, ಅಷ್ಟು ದೃಢವಾಗಿ ನಂಬಿದೀವಿ. ಓ ದೃಷ್ಟಿ ಆಗೇ ಆಗುತ್ತೆ ಅಂತ ಅನ್ನುವಂತ, ಯಾಕಂದ್ರೆ ಬೆಳ್ಕೊಂಡ್ ಬಂದಿರೋದೇ ಹಂಗೆ. ಓಕೆ, ಸೊ ಅದ್ರ ರಿಲೇಟೆಡ್ ಆಗಿ ಏನು ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಆ ತರ ಬಿಲೀವ್ ಅಲ್ಲಿ ನಮ್ಗೆ ಚೇಂಜ್ ಮಾಡಕ್ ಆಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇದೀವಿ ಅಂತಂದ್ರೆ, ಯು ಕ್ಯಾನ್ ಯೂಸ್ ದ ಕ್ರಿಸ್ಟಲ್ಸ್. ಸೊ ಬ್ಲ್ಯಾಕ್ ಟರ್ಮಲಿನ್ ಅಂತ ಕ್ರಿಸ್ಟಲ್ ಬರುತ್ತೆ, ಬ್ಲ್ಯಾಕ್ ಅಪ್ಸಡಿಯನ್ ಅಂತ ಕ್ರಿಸ್ಟಲ್ ಬರುತ್ತೆ. ಸೊ ಯು ಕ್ಯಾನ್ ಮಾಲಾ ವೇರ್ ಮಾಡಿರ್ಬೋದು, ಅಥವಾ ಬ್ರೇಸ್ಲೆಟ್ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲೇ ತುಂಬಾ ಜಗಳ ಆಡ್ತಿರ್ತಾರೆ. ಇವಾಗ ಒಂದು ಕಾಮನ್ ಆಗಿ ನನ್ಗೆ ಬರುವಂತದ್ದಿಂದ, ನಾವು ಆಫೀಸಲ್ಲಿ ಚೆನ್ನಾಗಿರ್ತೀವಿ ಮೇಡಮ್, ಮನೆಗೆ ಬಂದ್ರೆ ಸಾಕು ನಮಗೆ ಮನೇಲಿ ಇರಕ್ ಆಗ್ತಾ ಇಲ್ಲ, ಯಾಕಂದ್ರೆ ನೆಗೆಟಿವ್ ಎನರ್ಜಿ ಜಗಳ ಆಡಿ ಆಡಿ ಅದೇ ವೈಬ್ರೇಷನ್ ಅಲ್ಲಿ ಹೋಗ್ಬಿಟ್ಟಿರುತ್ತೆ. ಓಕೆ, ಸೊ ಆ ಟೈಮಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಅಂತ ಹೇಳ್ಬಿಟ್ಟು ಒಂದು ರಾ ಇರುತ್ತೆ. ಸೊ ಅದನ್ನ ಹಾಲ್ ಅಲ್ಲಿ ಇಟ್ರೆ ಅಂತ ಅಂದ್ರೂ ಕೂಡ ಅದು ಅಬ್ಸರ್ವ್ ಆಗುತ್ತೆ. ಅಂಡ್ ಇನ್ನೊಂದು ಬ್ಯೂಟಿಫುಲ್ ಆಗಿ ಬ್ಲ್ಯಾಕ್ ಟರ್ಮಲಿನ್ ಏನು ಅಂದ್ರೆ, ಎಷ್ಟು ನೆಗೆಟಿವ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಪಟ್ ಅಂತ ಹೊಡೆಯುತ್ತೆ ದೃಷ್ಟಿ ಆದ ತಕ್ಷಣ. ಅಬ್ಸರ್ವ್ ಮಾಡ್ಕೊಳುತ್ತೆ ಅಂಡ್ ಸ್ಕ್ರಾಚಸ್ ಆಗುತ್ತೆ, ಬಿದ್ದು ಹೋಗುತ್ತೆ, ಒಡೆದು ಹೋಗುತ್ತೆ. ಇದು ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ ಇರುವಂತಹ ಒಂದು ಬ್ಯೂಟಿಫುಲ್ ಇದು ಶಕ್ತಿ ಅದು. ಸೊ ಅಬ್ಸರ್ವ್ ಮಾಡ್ಕೊಳುತ್ತೆ, ಎಷ್ಟು ಅಬ್ಸರ್ವ್ ಮಾಡ್ಕೊಳುತ್ತೆ ಆಗುತ್ತೆ, ಅಂಡ್ ಅದಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೆ ಪಟ್ ಅಂತ ಹೊಡೆದೋಗುತ್ತೆ. ಕ್ರಿಸ್ಟಲ್ಸ್ ಯಾವಾಗ್ಲೂ ಕೂಡ ಹಂಗೆ ಸ್ಮೂತ್ ಎನರ್ಜೀಸ್ ಅನ್ನ ಹೊಂದಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ ಒಂದು. ಅಂಡ್ ಈ ತರ ಇತ್ತು ಅಂದ್ರೆ ಅವ್ರು ಇರಲ್ಲ ಕ್ರಿಸ್ಟಲ್ಗಳು, ಅದಕ್ಕೂ ಜೀವ ಇದೆ ಅಂತಾನೆ ನಾನು ಕನ್ಸಿಡರ್ ಮಾಡೋದು. ಅವ್ರು ಇರಲ್ಲ, ಅವರು ನಿಮ್ಮ ಹತ್ರ ಇರಕ್ಕೆ ಸಾಧ್ಯ ಇಲ್ಲ. ಪಾಸಿಟಿವ್ ಆಗಿ ನೀವು ಯಾವಾಗ ಒಂದು ನ್ಯೂಟ್ರಲ್ ಮಾಡ್ತಾ ಹೋಗುತ್ತೆ, ಹಾಕೊಂಡಿದ ತಕ್ಷಣ ನಿಮ್ ಮ್ಯಾಚ್ ಮಾಡ್ತಾ ಹೋಗಿ ನಿಮಗೆ ಒಂದು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಪಾಸಿಟಿವ್ ಅನ್ನ. ನೀವು ಜಾಸ್ತಿ ನೆಗೆಟಿವ್ 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 ಅಂತ ಮಾಡ್ಕೊಂತ ಹೋದ್ರೆ ಅದು ಒಡೆದು ಹೋಗ್ಬಿಡುತ್ತೆ, ನಿಮ್ ಕೈಲಿ ಇರಕ್ಕೆ. ಅಂದ್ರೆ ಎಷ್ಟೊಂದ್ ಜನ ಹೇಳ್ತೀವಿ, ಮೇಡಮ್ ತಂದು ಕೊಟ್ಟಿದ್ದಾರೆ, ಏನೋ ಹಾಕೋಣಕ್ಕೆ ಆಗಿಲ್ಲ, ಏನೋ ಒಂದೆರಡು ದಿವಸ ಹಾಕೊಂಡ್ವಿ, ನಾವು ಬಿಟ್ಬಿಟ್ವಿ, ಯಾಕಂದ್ರೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ನೀವು ಯೋಚನೆ ಮಾಡ್ತಾ ಇರೋದಕ್ಕೂ ಅದಕ್ಕೂ ಫ್ರೀಕ್ವೆನ್ಸಿ ಮ್ಯಾಚಸ್ ಆಗಲ್ಲ. ಸೊ ಹಂಗಾಗಿ ಒಂದೇನು ಡೇಟ್ ಆಫ್ ಬರ್ತ್ ಮೇಲೆ ಕೊಡ್ತೀವಿ, ಅಂಡ್ ಜಾತಕದ ಪ್ರಕಾರ ಕೊಡ್ತೀವಿ, ಅಂಡ್ ಕಾಮನ್ ಆಗಿ ನಿನ್ಗೆ ಏನ್ ಪ್ರಾಬ್ಲಮ್ ಇದೆ ಅದ್ರ ಪ್ರಕಾರನೂ ಕೂಡ ಸಿಗುತ್ತೆ ಕ್ರಿಸ್ಟಲ್ಸ್ಗಳು. ಸೊ ಅದನ್ನ ಮಾಡಿದ್ರು ಕೂಡ ಈ ದೃಷ್ಟಿ ಅಂತ ಅನ್ನೋದು ಏನ್ ನೀವು ಟಾಪಿಕ್ ದೃಷ್ಟಿ ಅಂತ ಹೇಳ್ತಿದೀವಲ್ಲ, ಅದು ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ದುಡ್ಡು ಇದೆ ಅಂತ ಅನ್ಕೊಳ್ಳೋದು ಹೇಗೆ, ಅಥವಾ ಅದ್ರ ಬಗ್ಗೆ ಮಾತಾಡೋದು ಹೇಗೆ ಅನ್ನೋದು ಒಂದು ವರ್ಗ ಆದ್ರೆ, ದುಡ್ಡು ಇದ್ರೂ ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳ್ಕೊಳ್ಳೋ ಒಂದು ವರ್ಗ ಇದೆ ಆಲ್ಮೋಸ್ಟ್. ಅವ್ರಿಗೆ ಯಾವಾಗ್ಲೂ ಒಂದು ಭಯ ಏನಂದ್ರೆ, ನನ್ನ ಹತ್ರ ಯಾವಾಗ್ಲೂ ಇದೆ ಇದೆ ಅಂತ ಹೇಳ್ತಾ ಇದ್ರೆ ಎಲ್ಲರೂ ನನ್ನ ಹತ್ರ ಕೇಳೋಕ್ ಶುರು ಮಾಡ್ತಾರೆ. ಹಾಗಾಗಿ ಅವ್ರು ಇಲ್ಲ ಅನ್ನೋಕ್ ಶುರು ಮಾಡ್ತಾರೆ. ಹಂಗ ಅನ್ಕೊಂಡ್ರು ಕೂಡ ಅವ್ರ ಹತ್ರ ದುಡ್ಡು ಯಾವಾಗ್ಲೂ ಇರತ್ತಲ್ಲ, ಹೇಗೆ ಅನ್ನೋದು ಹಲವರಿಗೆ ಒಂದಷ್ಟು ಡೌಟ್ಸ್ ಇರುತ್ತೆ. ಒಂದೇನು ಅಂದ್ರೆ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಹೇಳ್ತಿರ್ಬೋದು, ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವ್ರು ಏನು ನಂಬಿರ್ತಾರೋ ಅದ್ರ ಮೇಲೆನೆ ವರ್ಕ್ ಆಗುವಂತದ್ದು ಹಂಗೆ. ಅಂದ್ರೆ ಇವಾಗ ನಾವು ಆಸ್ ಅ ಮ್ಯಾನಿಫೆಸ್ಟೇಷನ್ ಕೋಚ್ ನಾನೇನ್ ಹೇಳ್ತೀನಿ ಅಂದ್ರೆ, ಯಾವತ್ತು ಕೂಡ ದುಡ್ಡು ಇಲ್ಲ ಅಂತ ಅನ್ನಕ್ ಹೋಗ್ಬೇಡಿ. ಅಂಡ್ ಯಾರಲ್ಲಿ ಆತರ ಹೇಳಿರ್ತಾರಲ್ಲ, ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆನ್ಸ್ ಶುರುವಾಗುತ್ತೆ ಅವ್ರ ಲೈಫ್ ಅಲ್ಲಿ. ಸೊ ಕಾಮನ್ ಆಗಿ ಏನೋ ನಾವು ದುಡಿತೀವಿ ಮೇಡಮ್, ನಮ್ಗೆ ಏನೋ ತಿಂಗಳಾಗಿದ್ಮೇಲೆ ನಮ್ಮ ಹತ್ರ ದುಡ್ಡೇ ಇರಲ್ಲ. ಇದು ಯಾಕೆ ಆಗ್ತಿದೆ? ಬ್ಲಾಕೇಜಸ್ ಇಂದ. ನೀವ್ ಇಲ್ಲ ಇಲ್ಲ ಅಂತ ಅಂತಿದ್ದೀರಾ. ಸೊ ಇಲ್ಲ ಅಂತ ಅನ್ನುವಂಥದ್ದು ಏನೇನ್ ಬೇಕೋ ಯೂನಿವರ್ಸ್ ನಿಮಗೆ ತಂದು ಕೊಡುತ್ತೆ. ಅದು ಹಾಸ್ಪಿಟಲ್ ಖರ್ಚಾಗ್ಬೋದು, ಒಂದಕ್ಕೆ ಜಾಸ್ತಿ ನೀವೇ ಬೆಲೆ ಕೊಟ್ಟು ತಗೋಬಹುದು, ಯಾರಿಗ್ ಗೊತ್ತು ಅಲ್ವಾ, ಈ ತರಾನು ಆಗ್ಬೋದು. ಸೊ ಅದು ಕೂಡ ಇರುತ್ತೆ. ನಿನ್ಗೆ ಈ ಬಟ್ಟೆ ಇಷ್ಟು ರೇಟಿಗೆ ಸಿಗ್ತಾ ನೋಡು, ನನ್ಗೆ ಆ ಬಟ್ಟೆ ಅಷ್ಟು ರೇಟಿಗೆ ಕೊಟ್ಟಿದ್ದಾನೆ ಅವನು ಅಂತ. ಸೇಮ್ ಶಾಪೇ, ಇದ್ರ ಕೇಳಿದ್ದೀನಿ ನಾನು. ಇದು ಯಾಕೆ ಅಂದ್ರೆ ನಮ್ಮ ಹತ್ರ ಇಲ್ಲ ಇಲ್ಲ ಇಲ್ಲ. ಓಕೆ, ಇಲ್ಲ ಅಂತಂದ್ರೆ ತಥಾಸ್ತು. ಸೊ ಯೂನಿವರ್ಸ್ ಏನನ್ನ ಇದು ಮಾಡುತ್ತೋ ಓಕೆ ತಥಾಸ್ತು ಅಂತ ಹೇಳುತ್ತೆ. ಅಂಡ್ ನಾವು ಕೇಳಿದೀವಿ ಈ ಸಂಜೆ ಹೊತ್ತಲ್ಲಿ ಕೆಟ್ಟ ಪದಗಳನ್ನ ಮಾತಾಡ್ಬೇಡ, ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಹೇಳ್ತಾರೆ. ಬರೀ ಸಂಜೆ ಹೊತ್ತಲ್ಲ, ಇಡೀ ದಿನನೂ ಓಡಾಡ್ತಾ ಇರ್ತಾರೆ. ಸೊ ಪಾಸಿಟಿವ್ ಆಗಿ ಮಾತಾಡಿ ತಥಾಸ್ತು ಅಂತ ಹೇಳ್ತಾರೆ ಅಂತ. ಸೊ ಈವ್ನಿಂಗ್ ಟೈಮಲ್ಲಿ ಅಷ್ಟನ್ನೇ ಹೇಳಿದ್ದಾರೆ. ಬಟ್ ಯಾಕೆ ಹೇಳಿದ್ದಾರೆ ಅಂದ್ರೆ, ಅಟ್ಲೀಸ್ಟ್ ಆ ಟೈಮಲ್ಲಿ ಆದ್ರೂ ಒಳ್ಳೆ ಮಾತಾಡ್ಲಿ ಅಂತ. ಯಾಕಂದ್ರೆ ಡೇ ಟು ಡೇ ಲೈಫಲ್ಲಿ ನಮ್ಗೆ ಗೊತ್ತು ಎಷ್ಟು ಜನನ ಮೀಟ್ ಮಾಡ್ತೀವಿ, ಅದೆಲ್ಲ ಇನ್ಫ್ಲುಯೆನ್ಸ್ ಆಗ್ತಾನೆ ಇರುತ್ತೆ. ಸೊ ಯಾವಾಗ್ಲೂ ಕೂಡ ನಾವು ಕ್ಲೆನ್ಸ್ ಮಾಡ್ತೇವೆ, ಮನೇಲಿ ಕ್ಲೆನ್ಸ್ ಮಾಡ್ತೀವಲ್ಲ ಸರ್, ಅದೇ ರೀತಿ ಮೈಯಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬರ್ತೀವಿ,
ಮೈಂಡಿಗೆ ಹೆಂಗ್ ಮಾಡೋದು ಕ್ಲೆನ್ಸು. ಓಕೆ. ಸೊ ಈ ರೀತಿ ಆ ಒಂದು ಏನ್ ನಾನು ಹವಾಯನ್ ಪ್ರೇಯರ್ ಅಂತ ಏನ್ ಹೇಳಿದ್ನಲ್ಲ, ಸೊ ಅದನ್ನ ಮಾಡಿದ್ರು ಕೂಡ ಕ್ಲೆನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಧ್ಯಾನ ಮಾಡ್ಬೋದು. ಅಂಡ್ ಧ್ಯಾನ ಮಾಡಕ್ ಹೇಳಿದ್ರೆ ಮೋಸ್ಟ್ ಆಫ್ ದಿ ಕೇಸ್ ಯಾರು ಮಾಡಲ್ಲ, ನಮ್ಗೆಲ್ಲ ಯೋಚನೆಗಳು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಪ್ರಿಫರಬಲಿ ಫಸ್ಟ್ ಏನು ಅಂತಂದ್ರೆ ಹೋಪನೋಪನೋ ಪ್ರೇಯರ್ ಇಂದ ಸ್ಟಾರ್ಟ್ ಮಾಡ್ಬೋದು. ಓಪನ್ ಪ್ರೇಯರ್ನ ಒಂದು ಚಿಕ್ಕ ಮಾಡೆಲ್ ಏನಾದ್ರು ತೋರಿಸ್ಬೋದಾ, ಯಾವ ತರ ಮಾಡಬೇಕು ಅವರು ಅನ್ನೋದು? ಓಕೆ, ಫಸ್ಟ್ ಏನು ಅಂತಂದ್ರೆ ನಿಮ್ಮ ಒಂದು ಸಮಸ್ಯೆ ಇವಾಗ ಸಾಲದ್ದು. ತುಂಬಾ ಜನ ಸಾಲವನ್ನ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಸಾಲ ಎಷ್ಟಿದೆ? 1 ಲಕ್ಷ ಇದೆ. ಸೊ 1 ಲಕ್ಷನ ನೀವು ಪೇಪರ್ ಅಲ್ಲಿ ಬರೀರಿ. ಓಕೆ, ಸೊ ಪೇಪರ್ ಅಲ್ಲಿ ಬರ್ದಾಗಿದ್ಮೇಲೆ ಆ ಒಂದು ಇಟ್ಕೊಳ್ಳಿ. ಸಾಲ ಅಂದ್ರೆ ಏನಕ್ಕೆ ಇಸ್ಕೊಂಡಿದೀವಿ? ಸಹಾಯ. ನನಗಿಲ್ಲ, ಅದು ಸಹಾಯ ಕೇಳಿದೀವಿ. ಸೊ ನಾವು ಅದನ್ನ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡ್ತಿದ್ದೀವಿ, ಸಾಲ 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 ಅಂತ. ಬಟ್ ನಿಜ ಅಂಶ ಏನು ಅಂತಂದ್ರೆ ಓದೋದಕ್ಕೆ ಹೆಲ್ಪ್ ಆಗಲಿ, ಬಟ್ಟೆ ತಗೊಳಕ್ ಹೆಲ್ಪ್ ಆಗಲಿ, ಮನೆಗೆ ಲೋನ್ಗಳು, ಇದೆಲ್ಲ ನಮಗೆ ಬೇಕು ಅಂದ್ರೆ ಸಹಾಯವನ್ನ ಇಸ್ಕೊಂಡಿದ್ದೀವಿ. ಓಕೆ, ಫಸ್ಟ್ 1 ಲಕ್ಷಕ್ಕೆ ನೀನ್ ನನ್ನ ಲೈಫಲ್ಲಿ ಸಹಾಯವನ್ನ ಮಾಡಿದೀಯ, ಧನ್ಯವಾದಗಳು. ಓಕೆ, ಆ್ಯಂಡ್ ಆ ಒಂದು ಸೆಂಟೆನ್ಸ್ ಹೇಳಿ ಆಗಿದ್ಮೇಲೆ ಆ 1 ಲಕ್ಷಕ್ಕೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು. ಅಂದ್ರೆ ಲಕ್ಷಕ್ಕೆ ನೀನು ಸಾರಿ ಕೇಳ್ತಾ ಇದ್ದೆ. ಯಾಕೆ ಅಂತಂದ್ರೆ ನಿನ್ ಬಗ್ಗೆ ನಾನು ಒಂದು ತಪ್ಪು ಭಾವನೆಯನ್ನು ಹೊಂದಿದ್ದೀನಿ, ಸಾಲ ಅಂತ ಅನ್ಕೊಂಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನ್ ಬಗ್ಗೆ ನನಗೆ ಗೊತ್ತಿಲ್ಲ. ಆ್ಯಂಡ್ ನಿನ್ನ ನಾನು ತುಂಬಾ ಇಷ್ಟಪಡ್ತೀನಿ, ಯಾಕೆ ಅಂದ್ರೆ ನನ್ನ ವಿಶ್ ನೀನು ಕಂಪ್ಲೀಟ್ ಮಾಡಿದೀಯ, ನಿನಗೆ ಧನ್ಯವಾದಗಳು, ನನ್ನ ವಿಶ್ ಅನ್ನ ಕಂಪ್ಲೀಟ್ ಮಾಡಿದೀಯ. ಇದು ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಹೋಗುತ್ತೆ. ಬಟ್ ಆದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಆ ಒಂದು ಅಮೌಂಟನ್ನು ಇಟ್ಕೊಂಡಿರ್ತೀರ, ಜಸ್ಟ್ ಚಾಂಟ್ ಮಾಡಿದ್ರು ಕೂಡ ಸಾಕು. ಓಕೆ, ಸೊ ಬ್ಲಾಕೇಜಸ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾವಾಗ ಈ ಸೆಂಟೆನ್ಸ್ಗಳನ್ನು ಹೇಳ್ತಿರೋ ವರ್ಡ್ಸ್ಗಳಲ್ಲಿ ತುಂಬ ಪವರ್ಫುಲ್ ಇದೆ. ಸೊ ಎವ್ರಿಥಿಂಗ್ ಈಸ್ ಎನರ್ಜಿ, ವರ್ಡಲ್ಲೂ ಕೂಡ ಎನರ್ಜಿ ಇದೆ. ಆ್ಯಂಡ್ ಶ್ಲೋಕಗಳು ಬರ್ದಿರುವಂಥದ್ದು ಅದೇ ಕಾರಣಕ್ಕೋಸ್ಕರನೇ ನಾವು ಗಣಪತಿ ಶ್ಲೋಕ ಹೇಳ್ತೀವಿ, ಆ ಥರದ್ದು ಸೇಮ್ ಈ ಒಂದು ವರ್ಡ್ಸಲ್ಲೂ ಕೂಡ ಎನರ್ಜಿ ಇದೆ. ಸೊ ಅದನ್ನ ಹೇಳ್ತಾ ಹೋಗ್ಬೇಕು. ಸೊ 108 ಟೈಮ್ಸ್ 108 ಸತಿನಾದ್ರೂ ಹೇಳ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ 5 ನಿಮಿಷ ಕೂತ್ಕೊಂಡು ಹೇಳಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಬೆಳಗ್ಗೆ ಒಂದ್ಸತಿ, ರಾತ್ರಿ ಒಂದ್ಸತಿ, ಆ ಥರನಾದ್ರೂ ಮಾಡ್ಬೋದು. ಬೆಳಗ್ಗೆ ಯಾಕೆ ಅಂತ ಅಂದ್ರೆ ಇಟ್ಸ್ ಅ ಫ್ರೆಶ್ ಮೈಂಡ್ ಅಲ್ಲಿ ಇರ್ತೀವಿ, ಸೊ ನಾವು ಗ್ರಾಟಿಟ್ಯೂಡ್ ತೋರಿಸ್ದಂಗೆ ಆಗುತ್ತೆ. ಅಂಡ್ ಸಾಯಂಕಾಲ ಏನಾಗುತ್ತೆ ಅಂದ್ರೆ ಎಲ್ಲ ಯೋಚನೆಗಳನ್ನ ತಗೊಂಡ್ ಬಂದಿರ್ತೀವಿ, ಅದು ಇದು ಟ್ರಾಫಿಕ್ ಅಂತೆ, ಅವ್ನ್ ಬೈದ ಇವ್ರು ಬೈದ್ರು, ಇದೆಲ್ಲದು ಕೂಡ ಅಯ್ಯೋ ಇದೊಂದು ಸಾಲ ಒಂದು ಅದು ಹೋಗ್ಬಿಡುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡಕ್ಕೆ ನೈಟ್ ಹೊತ್ತು ಹೇಳ್ಬಿಟ್ಟು ಆರಾಮಾಗಿ ಮಲಗಿ. ಬಹಳಷ್ಟು ಜನಕ್ಕೆ ಇದೇ ಸಮಸ್ಯೆ ಇದೆ. ರಾತ್ರಿ ಮಲಗುವಾಗ ಅವರ ತಲೆಯಲ್ಲಿ ಒಂದಲ್ಲ ಎರಡಲ್ಲ 100 ಯೋಚನೆಗಳು ಬರ್ತಾರೆ. ಅದಕ್ಕೆ ಸ್ಲೀಪಿಂಗ್ ಡಿಸಾರ್ಡರ್ಸ್ ಜಾಸ್ತಿ ಆಗಿರೋದು. ಇಷ್ಟು ಟೈಮಲ್ಲಿ ಆಗ್ಬಿಡ್ಬೇಕು ಅನ್ನೋ ತರ. ಹೆಂಗೆ ಅದು ಅನ್ಕೊಳ್ಳೋ ತಪ್ಪ ಸರಿನಾ ಅನ್ನೋದು ಬಹಳಷ್ಟು ಜನಕ್ಕೆ ಗೊಂದಲ ಇರುತ್ತೆ. ತುಂಬಾ ಟೈಮ್ ಅನ್ನು ಹಾಕೊಂಡ್ರೆ ಕೆಲವು ಸಲ ಅದು ಬೇಗನೆ ಸಿಗಬಹುದು. ಇವಾಗ ಎಕ್ಸಾಂಪಲ್, ನನ್ಗೆ ಕಾರ್ ಬೇಕು. ಓಕೆ, ಕಾರ್ ಅನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಿದೀವಿ. ಸೊ ಒಂದು ಜನರಲ್ ಆಗಿ ಏನು ಇದೆ, ಕಾರ್ ಅಂದ್ರೆ ದೊಡ್ಡ ಅಮೌಂಟ್ ಇಂದು ನಮ್ ಕೈಯಲ್ಲಿ ಆಗಲ್ಲ ಅಂತ ಅನ್ನುವಂಥದ್ದು ಫಸ್ಟ್ ಥಾಟ್ ಬಂದ್ಬಿಡುತ್ತೆ. ಏನೋ ಮ್ಯಾನಿಫೆಸ್ಟೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದ್ರೆ ನೀವು ಯಾವಾಗ ಸ್ಟ್ರೆಸ್ಫುಲ್ ಆಗಿ ದೊಡ್ಡದು ನಮ್ ಕೈಯಲ್ಲಿ ಆಗಲ್ಲ ಅಂತ ಅಂದ್ರೆ ಯೂಶುವಲ್ ಆಗಿ ಓಕೆ 1 ವರ್ಷಕ್ಕೆ ಆಗಬಹುದಾ, 6 ತಿಂಗಳಿಗೆ ಆಗ್ಬೋದು ಅಂತ ನಾವೇ ಕ್ರಿಯೇಟ್ ಮಾಡ್ಬಿಡ್ತೀವಿ. ಸೊ ನೀವು ಯಾವಾಗ ಟೈಮ್ ಲಿಮಿಟ್ ಅನ್ನ ಹಾಕ್ತಿರೋ ಅದು ರಿಲೇಟೆಡ್ ಆಗೇ ಹೋಗುತ್ತೆ. ಇಲ್ಲ ಅಂದ್ರೆ ಅದಕ್ಕಿಂತ ಬಿಯಾಂಡ್ ಕೂಡ ಹೋಗ್ಬೋದು, ಯಾಕಂದ್ರೆ ನಂಬಿಕೆ ಮೇಲೆ ಇರುವಂತದ್ದು. ಸೊ ಇವಾಗ 1 ತಿಂಗಳಲ್ಲೇ ನಿಮ್ಗೆ ಕೆಲಸ ಆಗ್ಬೇಕಾಗಿತ್ತು, ಯೂನಿವರ್ಸ್ ಅಂದ್ರೆ 1 ತಿಂಗಳಲ್ಲೇ ಆಗಬಹುದಾಗಿತ್ತು. ಬಟ್ ನೀವೇನ್ ಹೇಳಿದ್ರಿ, ನನಗೆ 6 ತಿಂಗಳಲ್ಲಿ ಇದನ್ನ ಮಾಡ್ಕೊಡು ಅಂತ ಅಂದೆ. ಸೊ ನೀವೇ ನಿಮ್ಮ ಒಂದು ಆಸೆಯನ್ನ ಮುಂದೆ ತಳ್ದಂಗಾಯ್ತು. ಸೊ ಹಂಗಾಗಿ ಟೈಮ್ ಲಿಮಿಟ್ ಇಟ್ಕೊಳಕ್ ಹೋಗ್ಬೇಡಿ. ಒಂದೇನು, ನಿಮ್ಮ ಒಂದು ಆಸೆ ಇದೆ, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಅದನ್ನ ಯೂನಿವರ್ಸಿಗೆ ಬಿಡಿ. ಅದು ಯಾವಾಗ ನಿಮ್ಮ ಒಂದು ಲೈಫಲ್ಲಿ ಬರಬೇಕು ಅವಾಗ ಬಂದೇ ಬರುತ್ತೆ. ಸೊ ಯಾವಾಗ ನೀವು ಸ್ಟ್ರೆಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿರೋ, ನನಗಾಗಿಲ್ಲ, ಯಾವಾಗುತ್ತೆ ಅಂತ ಅನ್ನೋಂಥದ್ದು ಯಾವಾಗ ಆಗುತ್ತೋ, ಬ್ರೈನ್ ಏನು ಮಾಡುತ್ತೆ, ಸ್ಟ್ರೆಸ್ಫುಲ್ ಆಗಿ ಇವೆಂಟ್ ಅನ್ನ ತಗೊಂಡ್ ಬರುತ್ತೆ, ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಇಲ್ಲಿ ಮಾಡ್ತಾ ಇರ್ತೀರ, ಸಡನ್ ಆಗಿ ನೀವೆಲ್ಲೋ ಬೇರೆ ಕಡೆ ಊರಿಗೆ ಹೋಗುವಂತಹ ಪರಿಸ್ಥಿತಿ, ಬೇರೆ ಕೆಲಸ ಬರುವಂತಹ ಪರಿಸ್ಥಿತಿ, ಇದೆಲ್ಲ ಸುಳ್ಳು ಬಿಡಪ್ಪ, ನಮ್ಮ ಕೈಲಿ ಆಗಲ್ಲ ಅಂತ ಅನ್ನೋ ಪರಿಸ್ಥಿತಿಗಳು ಬಂದು ನಿಂತ್ಕೊಳ್ಳುತ್ತೆ. ಫಸ್ಟ್ ಆಫ್ ಆಲ್ ಲಾ ಆಫ್ ಅಟ್ರಾಕ್ಷನ್ ಅಂದ್ರೇನೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳುವಂಥದ್ದು, ಆಲ್ರೆಡಿ ನನ್ನಲ್ಲಿ ಇದೆ ಅಂತ ಅನ್ನುವಂಥ. ಅದು ದುಡ್ಡಾಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಆ ತರದ ಪ್ರೆಸೆಂಟ್ ಅಲ್ಲಿ ಇರ್ಬೇಕು. ಹೌದು, ಪ್ರೆಸೆಂಟ್ ಅಲ್ಲಿ ಇರ್ಬೇಕು, ನಮ್ಮ ಹತ್ರ ಇದೆ ಅಂತ ನಂಬಿಕೆ ಮೊದಲಿರ್ಬೇಕು. ಅದು ಬರುತ್ತೆ ಯಾವುದೋ ರೂಪದಲ್ಲಿ, ನಮ್ಮನ್ನ ಒಂದಲ್ಲ ಒಂದು ರೀತಿಯಲ್ಲಿ ಅದು ಬಂದು ಸೇರುತ್ತೆ. ಇದು ಒಂದು ಒಳ್ಳೆ ಪಾಯಿಂಟ್. ಏನು ಅಂತಂದ್ರೆ, ಇವಾಗ 10,000 ನನಗ್ ಬೇಕು, 10,000 ಈ ಪರ್ಸನ್ ಇಂದನೇ ಬೇಕು ಅಂತ ಹೇಳ್ಬಿಟ್ಟು ಸ್ಟ್ರೆಸ್ಫುಲ್ ಆಗಿ ತಗೊಳ್ತೀವಿ. ಸೊ ಅದು ಬೇಡ.
ಫ್ರೆಂಡ್ ಬಂದ್ಬಿಟ್ಟು ಗಿಫ್ಟ್ ಕೊಡ್ಬೋದು 10,000 ಬಂತಲ್ವಾ ಬರ್ಬೇಕಾಗಿರೋದು ನಿಮಗೆ ಎಷ್ಟು ಗಿಫ್ಟ್ ಮುಖಾಂತರ ಬಂತು, ಸೊ ಯು ಅಕ್ಸೆಪ್ಟ್ ಅದನ್ನ. ನಿಮ್ಗೆ ಏನ್ ಬೇಕು ಅಂತ ಅನ್ಸಿರುತ್ತೋ ಆಲ್ರೆಡಿ ಇರುತ್ತೆ. ಬಟ್ ಆದ್ರೆ ಯೂನಿವರ್ಸಿಗೆ ಬಿಡಿ, ಕರ್ಕೊಂಡ್ ಬಂದ್ಬಿಡೋದು ಯೂನಿವರ್ಸ್ ಕೆಲಸ, ನಿಮಗೇನು ನೀವು ಹೇಳೋದ್ ಕೆಲಸ ಅಷ್ಟೇ. ನಾನು ಏನ್ ಕಾರಿಂದು ಮೊದಲಿಗೆ ಹೇಳಿದ್ದೀನೋ 4 ಗಾಲಿ ಇಂಪಾರ್ಟೆಂಟ್, ಸೊ 4 ಅಂಶಗಳು ಕೂಡ ಇಂಪಾರ್ಟೆಂಟ್. ಏನೋ ಬಿಲೀವ್ ಮಾಡುವಂಥದ್ದು, ನಂಬಿಕೆ ಇರುವಂಥದ್ದು, ಆಲೋಚನೆಗಳು ಅಂಡ್ ಅದಕ್ಕೆ ತಕ್ಕಂತಹ ಕಾರ್ಯಗಳನ್ನ ಮಾಡುವಂಥದ್ದು. ಫೀಲಿಂಗ್ಸ್ ಮೇನ್ ಭಾವನೆಗಳು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ. ಬಹಳಷ್ಟು ಜನಕ್ಕೆ ಅನ್ಸುತ್ತೆ ಕೆಲವ್ರ ಲೈಫಲ್ಲಿ ದುಡ್ಡು ಅನ್ನೋ ವಿಚಾರ ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿ ಬೇರೆಯವ್ರು ನೋಡುವಾಗ ಬರ್ತಾನೆ ಇರುತ್ತೆ ಕೆಲವರಿಗೆ. ಹೆಂಗೆ ನಾನು ಇಷ್ಟೆಲ್ಲ ಮಾಡೋದು, ಇಷ್ಟೆಲ್ಲ ಮಾಡ್ಬೇಕಾ ಅನ್ನುವಂತ ಪ್ರಶ್ನೆಗಳು ಕೆಲವು ಗಿವ್ ಅಪ್ ಮಾಡ್ಬಿಟ್ಟಿರ್ತಾರೆ. ಆಗಲ್ಲಪ್ಪ ನೋಡಿ, ಅವ್ರೆಲ್ಲ ಎಷ್ಟ್ ಚೆನ್ನಾಗಿದ್ದಾರೆ, ಅವರಿಗೆ ಏನ್ ಬೇಕು ಅಂದ್ರೂ ಸಿಗುತ್ತೆ, ಬೇಕಂದಿದ್ದೆಲ್ಲ ಬರ್ತಾನೆ ಇರುತ್ತೆ, ನನಗ್ ಮಾತ್ರ ಯಾಕಿದು ಕಷ್ಟ. ಇವಾಗ ನೀವೇ ಹೇಳಿದ್ರಿ ಬೇರೆಯವ್ರಿಗೆ ಸಿಗ್ತಾ ಇದೆ, ನನಗಿಲ್ಲ, ಓಕೆ ತಥಾಸ್ತು ಅಷ್ಟೇ, ಸಿಂಪಲ್ ಅದು. ಸೊ ನೀವು ಅವ್ರನ್ನ ನೋಡಿ ಒಂದೇನು ಅಂತಂದ್ರೆ ಯಾರೇ ಆಗಿರ್ಲಿ, ಸೊ ನಿಮ್ಕಿನ ದೊಡ್ಡ ಮಟ್ಟದಲ್ಲಿ ಅವರು ಅಮೌಂಟ್ ಅಂದ್ರೆ ಮೀನ್ಸ್ ಅರ್ನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವ್ರನ್ನ ನೋಡಿ ಖುಷಿ ಪಡಿ. ಸೊ ನೀವು ಮೊದ್ಲು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಅದೇ ನ್ಯೂಟ್ರಲ್ ಆಗಿ ಯೋಚನೆ ಮಾಡೋದು ಅಂತ ಅನ್ಸುತ್ತೆ. ಅಂದ್ರೆ ಬೇರೆಯವ್ರನ್ನ ನೋಡಿ ಅಸೂಯೆ ಪಡುವಂಥದ್ದು ಇವಾಗ ನೀವು ಹೇಳ್ತಾ ಇರುವಂಥದ್ದು. ಸೊ ಇದನ್ನ ನೀವು ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡುವಂಥದ್ದೇನೋ ಅವ್ರಿಗೆ ಪಾಸಿಟಿವ್ ಆಗಿ ಹೇಳಿ, ಎಷ್ಟು ಚೆನ್ನಾಗಿ ದುಡಿತಾ ಇದ್ದಾನೆ, ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಓಕೆ, ಅವ್ರ ಬಗ್ಗೆ ಕೇಳಿ ಏನೇನೆಲ್ಲ ನೀವು ಫಾಲೋ ಮಾಡಿದ್ರಿ ಅಂತ ಮಾತಾಡಿ. ಅದು ಯಾರೇ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಇವನ್ ಫ್ರೆಂಡ್, ಏನ್ ಮಾಡಿದೆ ನೀನು ಈ ತರ ಸಕ್ಸಸ್ಫುಲ್ ಆಗ್ಲಿಕ್ಕೆ, ಏನ್ ಮಾಡಿದೆ ನೀನು ಅಂತ ನೀವು ಕೇಳ್ಬೋದು. ಸೊ ನಿಮಗೆ ಏನ್ ಬೇಕೋ ಅದನ್ನ ತಗೋಬೇಕು, ಬೇಡ ಅಂತ ಅನ್ನೋದನ್ನ ಯಾಕೆ ಸ್ಟ್ರೆಸ್ಫುಲ್ ಆಗಿ ಹೇಳ್ತೀರಾ ಅಂತ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಫೇಸ್ ಮಾಡ್ತಾ ಇರುವಂತದ್ದು ಅಥವಾ ಬೇಕಾಗಿರುವಂತಹ ವಿಚಾರ 3. ಒಂದು ದುಡ್ಡು, ಸಕ್ಸಸ್. ಅದು ದುಡ್ಡಿನ ಪರ್ಯಾಯ ಇನ್ನೊಂದು ಏನಂದ್ರೆ ಸಕ್ಸಸ್ ಆದ್ರೆ ತಂತಾನೆ ದುಡ್ಡು ಬರುತ್ತೆ. ಇನ್ನೊಂದು 2ನೇದು ಹೆಲ್ತ್ ಅಂಡ್ 3ನೇದು ರಿಲೇಶನ್ಶಿಪ್, ಸಂಬಂಧಗಳು. ರಿಲೇಶನ್ಶಿಪ್ ಅಲ್ಲಿ ಬಹಳಷ್ಟು ಜನ, ನನ್ನ ಹತ್ತಿರದವ್ರದ್ದೇ ಕೆಲವ್ರು ನೋಡಿದೀನಿ, ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಕಡೆ ಹೊಂದಾಣಿಕೆ ಇರಲ್ಲ. ಇಬ್ಬರನ್ನೂ ನಾನು ಕೇಳಿ ಮಾತಾಡಿಸಿದ್ದು ಕೆಲವು ನನ್ನ ಕಣ್ಣಾರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಕೂಡ ಇದೆ. ಇಬ್ಬರಲ್ಲೂ ಏನೂ ಸಮಸ್ಯೆ ಇಲ್ಲ, ಇವ್ರನ್ನ ಕೇಳಿದಾಗ ಇಲ್ಲ ಅವರಲ್ಲಿ ಏನು ಸಮಸ್ಯೆ ಇಲ್ಲ, ಬಟ್ ನಮ್ಗೇನೋ ಮ್ಯಾಚ್ ಆಗ್ತಿಲ್ಲ ಅಂತ. ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ. ಯಾಕೆ ಬರುತ್ತೆ? ಯಾಕೆ ಅಂತಂದ್ರೆ ಏನನ್ನ ನಂಬಿರ್ತಾರ. ಇವಾಗ ಸೀರಿಯಲ್ ನೋಡ್ತೀವಿ, ಈ ಸ್ಯಾಡ್ ಮೂಮೆಂಟ್ ಅನ್ನ ನೋಡ್ತೀವಿ, ಅಲ್ಲೇನೋ ಹೀರೋ ಏನೋ ಸಪರೇಟ್ ಆಗಿರೋದು. ಸೊ ನೋಡ್ತಾ ನೋಡ್ತಾ ವಿಜುವಲೈಸೇಷನ್ ತುಂಬಾ ಬೇಗ ಕ್ಯಾಪ್ಚರ್ ಮಾಡುತ್ತೆ ಬ್ರೈನ್. ಏನು ಅಂತಂದ್ರೆ ಅದನ್ನ ನನ್ ಏನಾದ್ರೂ ಆಗ್ಬಿಟ್ರೆ ಮುಗೀತು, ಓಕೆ, ಜಗಳ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ನೋಡಿ, ಫಿಲ್ಮ್ ನೋಡ್ಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಆದ್ರೆ ಯಾವ್ದನ್ನ ನೀವು ಸ್ಟ್ರೆಸ್ಫುಲ್ ಆಗಿ ನಿಮ್ ಮನ್ಸಿಗೆ ತಗೊಳ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ವ್ಯಕ್ತಿಯಲ್ಲಿ ನೀವು ಹೋಗಿ ಕೇಳಿದಾಗ ಕೂಡ ಇಲ್ಲ ನನ್ಗೇನು ಅನ್ಸಲ್ಲ, ಬಟ್ ಆದ್ರೂ ಜಗಳ ಮಾಡ್ತೀವಿ ನೆಗೆಟಿವ್ ಯೋಚನೆಯಿಂದ. ಅಂಡ್ ಇನ್ನೊಂದು ಕಾಮನ್ ಆಗಿ ಹೇಳ್ತಾರೆ, ನಾವೇನಾದ್ರೂ ಫೋಟೋಗಳನ್ನ ಹಾಕಿದ್ರೆ ಸ್ಟೇಟಸ್ ಅಲ್ಲಿ ಗಂಡ ಹೆಂಡತಿ ಫೋಟೋ ಇದೆ, ನೆಕ್ಸ್ಟ್ 5 ನಿಮಿಷಕ್ಕೇನೆ ಜಗಳ ಮಾಡ್ತೀವಿ ಅಂತ. ಯಾಕಂದ್ರೆ ಬಿಲೀವ್ ಮಾಡಿರ್ತಾರೆ ನೆಗೆಟಿವ್ ಬರುತ್ತೆ ಅಂತ ಅನ್ನುವಂಥ ದೃಷ್ಟಿ ಆಗುತ್ತೆ ಅಂತ ಅನ್ನುವಂಥದ್ದು. ಸೊ ಆ ರೀತಿನೂ ಆಗುತ್ತೆ. ಫ್ರೆಂಡ್ಸ್ ಗಳನ್ನ ರಿಲೇಟ್ ಮಾಡ್ಕೊಳ್ತಾರ ಅಂತ ರಿಲೇಟ್ ಮಾಡ್ಕೊಳ್ತಾರೆ. ನೋಯಿಂಗ್ ಅಲ್ಲ, ಅನ್ನೋಯಿಂಗ್ಲಿ ರಿಲೇಟ್ ಮಾಡ್ತಾರೆ. ನನ್ಗೇನಾದ್ರೂ ಆಗ್ಬಿಟ್ರೆ, ಅಯ್ಯೋ ನನ್ಗೇನಾದ್ರೂ ಈ ತರ ಜಗಳ ಮಾಡ್ಬಿಟ್ರೆ ಅಂತ. ಒಬ್ರೊಬ್ರದ್ದು ಫ್ರೀಕ್ವೆನ್ಸಿ ಮೇಲೆ ಕಷ್ಟ, ಸುಖ, ದುಃಖಗಳು ಎಲ್ಲದೂ ಇರುತ್ತೆ. ಬಟ್ ಅದನ್ನ ನೀವು ಯಾವ್ದನ್ನ ಚೂಸ್ ಮಾಡ್ಬೇಕೋ ಅದನ್ನ ಚೂಸ್ ಮಾಡಿ. ಅಂಡ್ ಇನ್ನೊಂದು ಇಲ್ಲಿ ರೆಮಿಡಿ ಏನು ಅಂತ ಅಂದ್ರೆ, ಯೂಶುವಲ್ ಆಗಿ ಕೇಳ್ತಾರೆ ಏನ್ ಮಾಡ್ಬೇಕು ಈ ಟೈಮಲ್ಲಿ, ಜಗಳ ಮಾಡ್ತಿರೋ ಟೈಮಲ್ಲಿ ಅಂತ. ಒಂದು ಮನುಷ್ಯನ ಜೊತೆಗೆ ನೀವು ಇದೀರಾ ಅಂತ ಅಂದ್ರೆ ನಿಮಗೆ ಇಷ್ಟ ಆಗಿರುವಂಥದ್ದು ಏನಾದ್ರೂ ಒಂದು ಮಾಡಿರ್ತಾರೆ. ಪೇರೆಂಟ್ಸ್ ಅದ್ರ ಅನ್ಕೊಳ್ಳಿ, ಗಂಡ ಹೆಂಡತಿ ಫಸ್ಟ್ ಚೆನ್ನಾಗಿ ನೋಡ್ಕೊಂತಿದ್ರಲ್ಲ, ಅದನ್ನ ನೆನ್ಸ್ಕೊಳಕ್ ಸ್ಟಾರ್ಟ್ ಮಾಡಿ. ಅದಕ್ಕೆ ಗ್ರಾಟಿಟ್ಯೂಡನ್ನ ಹೇಳಿ, ನಿಮಗೆ ಏನ್ ಹೆಲ್ಪ್ ಮಾಡಿದಾರೋ ಅದನ್ನ ನೀವು ಸ್ಟಾರ್ಟ್ ಮಾಡ್ತಾ ಹೋಗಿ. ಅಂಡ್ ಅದು ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಅಂಡ್ ಅದು ನಿಮ್ಗೇನ್, ನೀವು ಜಗಳ ಬೇಡ, ಅವ್ರಿಗೆ ಜಗಳ ಬೇಕು ಅಂದ್ರೂ ಮಿಸ್ ಮ್ಯಾಚ್ ಆಗುತ್ತೆ. ಅಂದ್ರೆ ಮೀನ್ಸ್ ಅದು ಕೋರಿಲೇಟ್ ಆಗಲ್ಲ, ಅವಾಗ ಜಗಳ ಆಗೋದ್ ನಿಲ್ಲುತ್ತೆ. ಸೊ ಯಾವಾಗಲೂ ಕೂಡ ಆ ಪರ್ಸನ್ ಅಲ್ಲಿರುವಂತಹ ಒಂದು ಒಳ್ಳೇದನ್ನ ನಮ್ಗೆ ಏನ್ ಮಾಡಿದ್ರು, ಓಕೆ ಇಷ್ಟೊಂದು ಬೈದ್ರು, ಜಗಳ ಮಾಡಿದ್ರು, ಓಕೆ ನನ್ಗೆ ಏನ್ ಮಾಡಿದ್ದಾರೆ ನನ್ನ ಲೈಫಲ್ಲಿ, ಸ್ಟಾರ್ಟಿಂಗ್ ಏನ್ ಮಾಡಿದ್ದಾರೆ ಅದನ್ನ ನೀವು ಮಾಡ್ಕೊಂತ ಹೋಗಿ. ಅಂಡ್ ನಿನ್ನೆ ಒಂದು ಕಾಲ್ ಕೂಡ ಬಂದಿತ್ತು ಒಬ್ರದ್ದು. ಸೊ ಈ ರೀತಿ ಸಡನ್ ಆಗಿ ಚೆನ್ನಾಗಿದ್ವಿ, 2 months ಇಂದ ಹಿಂಗ ಆಗ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು, ನನ್ ಗಂಡ ಇವಾಗ ಸರಿನೇ ಇಲ್ಲ ಅನ್ಸ್ತಾ ಇದೆ, ಏನೋ ಒಂದು ಜಗಳ ಆಗಿರೋದ್ರಿಂದ ಡಿಕ್ಲೇರ್ ಡಿವೋರ್ಸ್. ಹಳೇದು ಒಳ್ಳೆ ವಿಚಾರಗಳನ್ನ ಒಂದೇ ಹೇಳಿದ್ದು, ಓಕೆ ಹಿಂಗ್ ಮಾಡಿದೆ, ಎಲ್ಲಿಗಾದ್ರೂ ಕರ್ಕೊಂಡು, ಮೇಡಮ್ ಮೊದ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು, ಇವಾಗ ಏನೋ ಆಗ್ಬಿಟ್ಟಿದೆ ನಮ್ಗೆ,
ಅರೆ ಕರ್ಕೊಂಡೋಗಿರೋದಕ್ಕೆ ಮೊದಲು ಗ್ರಾಟಿಟ್ಯೂಡ್ ನೀವು ಅವಾಗ ತೋರಿಸಿಲ್ಲ, ಅದು ರಿಬೌನ್ಸ್ ಆಗ್ತಿದೆ, ಇವಾಗ ಅನುಭವಿಸ್ತಾ ಇದ್ದೀರಾ, ಕರ್ಮವನ್ನು ನೀವು ಅನುಭವಿಸ್ತಾ ಇದ್ದೀರಾ. ಸೊ ಹಾಗಾಗಿ ಯಾವುದನ್ನ ಇರುತ್ತೋ ಅಲ್ಲಲ್ಲೇ ಗ್ರಾಟಿಟ್ಯೂಡ್ ಹೇಳ್ಕೊಂತ ಹೋಗೋದು, ಥ್ಯಾಂಕ್ ಯು ಅಂತ ಹೇಳ್ಕೊಂತ ಹೋಗುವಂಥದ್ದು. ನಾವು ಯಾರಾದರೂ ಒಬ್ಬ ವ್ಯಕ್ತಿನ ಇಷ್ಟಪಟ್ಟರೆ, ನಮ್ಗೆ ಯಾರಾದರೂ ಒಬ್ಬ ವ್ಯಕ್ತಿ ತುಂಬಾ ಇಷ್ಟ ಆದ್ರೆ ಅವ್ರು ಏನ್ ಮಾಡಿದ್ರು ಇಷ್ಟ ಆಗ್ತಾ ಹೌದು, ಇರುತ್ತೆ ನಮ್ಗೆ. ಹೌದು. ನೋಯಿಂಗ್ಲಿ ಅನ್ನೋಯಿಂಗ್ಲಿ Acceptance. ನಾವು ಒಪ್ಕೊಂಡ್ಬಿಟ್ಟಿರ್ತೀವಿ ಅವ್ರನ್ನ. ಅವ್ರು ಏನ್ ಮಾಡಿದ್ರು, ತಪ್ಪು ಮಾಡಿದ್ರು ಕೂಡ ಅದೇನ್ ದೊಡ್ಡದು ನೀನ್ ಮಾಡಿರೋದು ಅದೇ ಬೇರೆಯವ್ರಿಗೆ ಫ್ರೀಕ್ವೆನ್ಸಿಯಲ್ಲಿ ಬೇರೆಯವ್ರಿಗೆ ನೋಡಿ ಅದನ್ನೇ ಎತ್ತಿಡ್ದು ಜಗಳ ಆಡಿ ತುಂಬಾನೇ ಸೇಮ್ ಅಲ್ವಾ. ಇನ್ನೊಂದೇನು ಅಂದ್ರೆ ಅವ್ರದ್ದು ಫೋಟೋವನ್ನ ತಗೊಳ್ಳಿ. ಇವಾಗ ಹಸ್ಬೆಂಡ್ ಅಂಡ್ ವೈಫ್ ತುಂಬಾ ಜಗಳ ಮಾಡ್ತಿದ್ದಾರೆ ಅಂದ್ರೆ ಅವ್ರದ್ದು ಫೋಟೋ ತಗೊಳ್ಳಿ, ಜಸ್ಟ್ ಓಪನ್ ಹೇಳಕ್ ಸ್ಟಾರ್ಟ್ ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನಿಜವಾಗ್ಲೂ ಮೋಸ ಮಾಡೋರಿಗೆ ಸ್ವಲ್ಪ ಅಂದ್ರೆ ಮೀನ್ಸ್ ತುಂಬಾ ಬ್ರೇಕಪ್ ಆಗಿರುತ್ತೆ, ತುಂಬಾ ಮೋಸ ಮಾಡಿದ್ದಾರೆ ಅಂತಂದ್ರೆ ಈ ಸೆಂಟೆನ್ಸ್ ಹೇಳಕ್ಕೆ ಬರಲ್ಲ. ನಾನ್ ಯಾಕೆ ಸಾರಿ ಕೇಳಲಿ, ನಂದೇನು ತಪ್ಪಿಲ್ಲ. ಅರೆ ನೀವ್ ಅನ್ಕೊಂಡಿದ್ದೀರಾ ನೀವು ತಪ್ಪಿಲ್ಲ ಅಂತ, ಯಾರಿಗ್ ಗೊತ್ತು ಅಲ್ವಾ. ನಮಗ್ ನಾವು ಯಾವಾಗ್ಲೂ ಕೂಡ ನಾವು ಸೇಫ್ ಮಾಡ್ತೀವಿ, ನಮ್ದೇನು ತಪ್ಪಿಲ್ಲ, ಅವಂದೇ ತಪ್ಪು ಅಂತ. ಅರೆ ನೀನ್ ತಪ್ಪು ಮಾಡಿದ್ಯಾ ಅಂತ ನೀನ್ ಅನ್ಕೊಂಡು ನೀನ್ ಸರಿ ಆಗ್ಬಿಡ್ತೀಯ. ಕ್ಲಿಯರ್ ಮಾಡ್ಕೊ. ನಿನ್ನ ಒಂದು ಸಿಚುವೇಶನ್ ಇರ್ಬೋದು ನಿಜವಾಗ್ಲೂ, ಇವಾಗ ಹೆಂಗೆ ಪಾಸಿಟಿವ್ ಜನ ಸಿಗ್ತಾರೋ ನೆಗೆಟಿವ್ ಜನನು ಸಿಗ್ಬಹುದು ನಿಮ್ ಲೈಫಲ್ಲಿ, ಬಟ್ ಆದ್ರೆ ಅದನ್ನ ಕ್ಲಿಯರಿಂಗ್ ಮಾಡ್ಕೊಂತ ಮೂವ್ ಆನ್ ಆಗು, ಒಂದೇ ಇದ್ರಲ್ಲಿ ಇರಬೇಡಿ. ಸೊ ನಿಮ್ಗೆ ಇಷ್ಟ ಇಲ್ಲ, ಓಕೆ ಸಾರಿ ಅಂತ ಕೇಳಿ. ಇವಾಗ ಈ ಟೈಮಲ್ಲಿ ಏನಾಗುತ್ತೆ, ಮತ್ತೆ ವಾಪಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸೊ ತುಂಬಾ ಎಕ್ಸಾಂಪಲ್ಸ್ ಕೂಡ ಇದೆ ಈ ತರದ್ದು. ಅಂಡ್ ಅತ್ತೆ ಸೊಸೆದು ಬರ್ತಾರೆ ಮತ್ತೆ. ಇಲ್ಲ ಅತ್ತೆ ಸೊಸೆ ವಿಚಾರ ನೀವ್ ಹೇಳೋದ್ಕಿಂತ ಮುಂಚೆ ನನಗೆ ಅನ್ಸೋದು, ದಿನಾ ಸೀರಿಯಲ್ಗಳಲ್ಲಿ ಇವಾಗ ಅತ್ತೆ ಸೊಸೆ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಏನೂ ಕಥೆನೇ ಇಲ್ಲ ಅನ್ನೋ ತರ ಅದು ಒಂಥರ ಜನರಿಗೆ ಇದಾಗ್ಬಿಟ್ಟಿದೆ. ಎವ್ರಿಡೇ ಕಥೆನ ನೋಡಿ ತಮ್ಮನ್ನ ತಾವು ರಿಲೇಟ್ ಮಾಡ್ಕೊಳ್ತಾರೆ ಅನ್ನೋ ಅಂತ ಅವಕಾಶ. ಅಲ್ಲಿರುವಂತಹ ಟೆಕ್ನಿಕ್ ಗಳನ್ನ ಇಲ್ಲಿ ಬಳಸ್ತಾರೆ, ಅಲ್ಲೇನೋ ಒಂದ್ ಹೇಳಿರ್ತಾರೆ, ಓಕೆ ನಾನು ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಇಲ್ಲದೆ ಇರೋದನ್ನೆಲ್ಲ ಯಾಕೆ ಅಂತ ಹೇಳಿ ಅಷ್ಟೇ. ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇದ್ದೀರಾ, ಎಂಟರ್ಟೈನ್ಮೆಂಟ್ ಆಗಿ ನೋಡಿ ಅಂತ. ಪೇರೆಂಟ್ಸ್ ಮತ್ತು ಮಕ್ಕಳ ವಿಚಾರದಲ್ಲೂ ಇದೇ ಹೇಳ್ತೀರಾ ನೀವು? ಅಂದ್ರೆ ಹೌದು, ಅಂದ್ರೆ ಇವಾಗ ಪೇರೆಂಟ್ಸ್ ಮಗುಗೆ ಹೇಳ್ಬೇಕು ಅಂತ ಅಂದ್ರೆ ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಯಾವಾಗ್ಲೂ ಕೂಡ ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ. ನೋಡು ನೀನು ಅಲ್ಲಿ ಅವ್ನು ಜಾಸ್ತಿ ತೆಗ್ದಿದ್ದಾನೆ, ನೀನು ಅದೇ ಸ್ಕೂಲಿಗೆ ಹೋಗ್ತೀಯಾ, ನಾನು ಅಷ್ಟೇ ದುಡ್ಡು ಕಟ್ಟಿದ್ದೀನಿ, ನೀನ್ ಯಾಕೆ ತೆಗಿತಾ ಇಲ್ಲ ಅಂತ. ಇದೇನಾಗುತ್ತೆ, ಮಗು ಮೇಲೆ ಸ್ಟ್ರೆಸ್ ಆಗುತ್ತೆ. ಅಂಡ್ ಭಾವನೆಗಳು ಇವೆಲ್ಲ ಗೊತ್ತಾಗಲ್ಲ ಮಕ್ಕಳಿಗೆ, ದುಡಿತಿದ್ದಾರೆ ಕಷ್ಟಪಡ್ತಿದ್ದಾರೆ ಅಂತ. ನಮ್ಮ ಅಪ್ಪ ಅಮ್ಮ ನನ್ನ ಪ್ರೀತಿ ಮಾಡ್ತಿಲ್ಲ ಅಷ್ಟೇ. ಸೊ ಒಂದ್ಸತಿ ಪ್ರೀತಿ ಯಾರಿಗೆ ಆಗ್ಲಿ ಪ್ರೀತಿ ಸಿಕ್ಕಿಲ್ಲ ಅಂತಂದ್ರೆ ನೀವೇನ್ ಮಾಡಿದ್ರು ಕೇಳಲ್ಲ. ಅಂಡ್ ಅದು ಲೋ ಆಗಿ 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 ಪೇರೆಂಟ್ಸ್ ಅಂದ್ರೇನೆ ಸ್ಟ್ರಿಕ್ಟು ಅಂತ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಅಂಡ್ ಬೆಳಗ್ಗೆ ಎದ್ದಳಿಸ್ಬೇಕಾದ್ರೂ ಅಷ್ಟೇನೆ ಮಕ್ಕಳಿಗೆ, ಬೇಗ ಎದ್ದಳು, ಸ್ಕೂಲಿಗೆ ಲೇಟ್ ಆಗುತ್ತೆ, ಬೇಗ ಎದ್ದಳು, ಮಿಸ್ ಕಾಯ್ತಾ ಇರ್ತಾರೆ, ಈ ತರ ಸ್ಟ್ರೆಸ್ ಮಾಡಕ್ ಹೋಗ್ಬೇಡಿ. ಸೊ 5 ನಿಮಿಷ ಆರಾಮಾಗಿ ಎದ್ದಳ್ಳಿ. ಮಗು ಮಲ್ಕೊಂಡಿದೆ ಅಂದ್ಮೇಲೆ ಚೆನ್ನಾಗಿ ಎದ್ದು ಅದನ್ನ ಒಂದು ಅವ್ರಿಗೂ ಹೇಳ್ಕೊಡಿ, ಗ್ರಾಟಿಟ್ಯೂಡ್ ಇವಾಗಿಂದಾನೆ ಸ್ಟಾರ್ಟ್ ಮಾಡಿ. ಏನೇನು ಇದಕ್ಕೋ ಪೇರೆಂಟ್ಸಿಗೆ ಗ್ರಾಟಿಟ್ಯೂಡ್ ಹೇಳಿ ಅಂಡ್ ಆರಾಮಾಗಿ ಸ್ಕೂಲಿಗೆ ಕರ್ಕೊಂಡು ಹೋಗಿ. ಸ್ಟಾರ್ಟಿಂಗ್ ಎದ್ದ ತಕ್ಷಣ ಎದ್ದಳದಂತೂ ನಿಜನೇ, ಬಟ್ ಅದೇ ಒಂದು ಒಳ್ಳೆಯ ರೀತಿಯಲ್ಲಿ ಎದ್ದಳಿಸಿ ಮಕ್ಕಳನ್ನ ಅಂತ. ಬಹಳಷ್ಟು ಜನ ಈ ನಂಬರ್ಸ್ ಬಗ್ಗೆ ಹೇಳ್ತಾರೆ. ಕೆಲವು ನಂಬರ್ಗಳಿಂದ ಲೈಫಲ್ಲಿ ಏನೇನೋ ಕೆಲವು ಆಗುತ್ತೆ, ಈ ನಂಬರಲ್ಲಿ ಹುಡ್ತೋರ್ದು ಅಥವಾ ಈ ನಂಬರ್ ಕೆಲವ್ರಿಗೆ ಮ್ಯಾಚ್ ಆಗುತ್ತೆ, ಈ ನಂಬರ್ ಇಟ್ಕೊಂಡ್ರೆ ಈ ನಂಬರ್ಸ್ಗಳ ಬಗ್ಗೆ. ಯೂನಿವರ್ಸಲ್ ಅಲ್ಲಿ ಎಲ್ಲದೂ ಕೂಡ ಎನರ್ಜಿನೇ. ಸೊ ನಂಬರ್ಸ್ಗೂ ಕೂಡ ಎನರ್ಜಿ ಇದೆ. ಸೊ ಒಂದು ಎನರ್ಜಿ ನೀವು ಉಪಯೋಗಿಸ್ತೀರಾ ಅಂತಂದ್ರೆ ಯೂಶುವಲ್ ಆಗಿ ಇವಾಗ ಸ್ವಿಚ್ ವರ್ಡ್ಸ್ ಗಳನ್ನ ಬರ್ಕೊಂತಾರೆ, ಕೈ ಮೇಲೆ ಬರ್ಕೊಂತಾರೆ ಅಂದ್ರೆ ಅದ್ರದ್ದೇ ಆದಂತಹ ಎನರ್ಜಿಯನ್ನ ನೀವು ರಿಸೀವ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಇವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಒಂದೇನೋ ಮೈಂಡ್ ಅಲ್ಲಿ ಓಕೆ ನನಗಾಗುತ್ತೆ ಅಂತ ಅನ್ನುವಂಥದ್ದು ಬರುತ್ತೆ. ಅಂಡ್ ಯಾವಾಗ್ಲೂ ಕೂಡ ಕೈಯಲ್ಲಿ ನೀವು ನೋಡ್ತಾ ಇರ್ತೀರಾ, ಓಕೆ ನನ್ಗಾಗೆ ಆಗುತ್ತೆ, ನನಗೆ ಅಬಂಡೆಂಟ್ ಬಂದೇ ಬರುತ್ತೆ ಅನ್ನೋಂತಹ ಒಂದು ವಿಶ್ವಾಸ ಬರುತ್ತೆ. ಹಾಗಾಗಿ ಈ ಒಂದು ಸ್ವಿಚ್ ನಂಬರ್ಗಳಾಗ್ಲಿ ಸ್ವಿಚ್ ವರ್ಡ್ಸ್ ಗಳಾಗಿ ಬಂದಿರೋದು. ಅಂಡ್ ಸ್ವಿಚ್ ಹೆಂಗೆ ರೆಕ್ಟಿಫೈ ಮಾಡೋದು, ಹೆಂಗೆ ಇದು ಈ ನಂಬರ್ ನನಗೆ ಆಕ್ಚುಲಿ ರಿಲೇಟ್ ಅಂದ್ರೆ ಜನರಲ್ ಆಗಿ ಯೂಸ್ ಮಾಡ್ಬೋದು, ಎನಿ ಒನ್ ಜನರಲ್ ಆಗಿ ಯೂಸ್ ಮಾಡ್ಬೋದು. ಇನ್ನು ನ್ಯೂಮರಾಲಜಿ ಪ್ರಕಾರನೇ ಬೇರೆ ಇರುತ್ತೆ. ಅಂದ್ರೆ ಇವಾಗ ಫೋನ್ ನಂಬರ್ಗಳು ಲಕ್ಕಿ ನಂಬರ್ ಅನ್ನ ತಗೊಳೋದು, ನಿಮ್ಮ ಡೇಟ್ ಆಫ್ ಬರ್ತ್ಗೆ ಲಕ್ಕಿ ನಂಬರ್ಸ್ ಗಳನ್ನ ಕೊಡ್ತೀವಿ. ಸೊ ಅದ್ರದ್ದು ಬೇರೆ. ಸೊ ಇಲ್ಲಿ ಜಸ್ಟ್ ಮ್ಯಾನಿಫೆಸ್ಟೇಷನ್ಗೆ ಅದ್ರದ್ದೇ ಆದಂತಹ ನಂಬರ್ಸ್ ಗಳನ್ನ ಕೈ ಮೇಲೆ ಬರ್ಕೋಬಹುದು, ಮ್ಯಾನಿಫೆಸ್ಟೇಷನ್ ಮಾತ್ರ. ಅಂಡ್ ಇಲ್ಲಿ ನ್ಯೂಮರಾಲಜಿಯಲ್ಲಿ 2 ತರದ್ದು, ಅಂದ್ರೆ ಅವ್ರ ಡೇಟ್ ಆಫ್ ಬರ್ತ್ಗೆ ನಾವು ಫಿಕ್ಸ್ ಮಾಡಿ ಕೊಡುವಂಥದ್ದು. ಅಂದ್ರೆ ಲಕ್ಕಿ ನಂಬರ್ಸ್ಗಳು, ಕಾರ್ ಲಕ್ಕಿ ನಂಬರ್ಸ್, ವೆಹಿಕಲ್ ಇಂದ ಆಗಿರ್ಬೋದು ಆ ತರದಲ್ಲಿ. ಅಂಡ್ ದಿನ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೂ ಒಂದು ಒಳ್ಳೆಯ ದಿನದಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆ ಒಂದು ಪರ್ಸನಾಲಿಟಿ ಮೇಲೆ ಹೋಗುತ್ತೆ. ಸ್ವಿಚ್ ವರ್ಡ್ಸ್ ಮತ್ತೆ ಸ್ವಿಚ್ ನಂಬರ್ಸ್ ಜನರಲ್ ಆಗಿ ಯೂಸ್ ಮಾಡ್ಬೋದು, ಬಟ್ ಇಂಟೆನ್ಷನ್ ಕರೆಕ್ಟ್ ಇರಬೇಕು ಅಂಡ್ ನಂಬರ್ಸ್ ಗಳು ಕೂಡ ಕರೆಕ್ಟ್ ಇರ್ಬೇಕು. ನೀವು ಯಾರ ಹತ್ರ ಕೇಳಿ ತಗೊಳ್ತಾ ಇದ್ದೀರಾ ಅಂತ ಅನ್ನುವಂಥದ್ದು ಬೇಕು.
ಇವಾಗ ಯಾರೇ ಆಗಲಿ ಕಷ್ಟದಲ್ಲಿ ಇದ್ದಾರೆ ಅಂತಂದ್ರೆ ಹ್ಮ್. ಸ್ವಿಚ್ ಫ್ರೇಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ. ಸೊ Okay. ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ. ಇದು ಏನೋ ಸಣ್ಣ ಪುಟ್ಟದಕ್ಕೆ ಸ್ಟಾರ್ಟ್ ಮಾಡಿ. ಕ್ಯಾಬ್ ಸಿಗ್ತಾ ಇಲ್ಲ, ಉಲ್ಫ್ Okay. ಮ್ಯಾಜಿಕ್ ಬಿಗಿನ್ಸ್ ನೌ, ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ, ಕಾರ್ ಬಂದೇ ಬರುತ್ತೆ. ಓಕೆ, ಹೌದಾ? ಅಂಡ್ ನಿಮ್ಗೆ ಏನೇ ಆಗ್ಲಿ ಸಣ್ಣ ಪುಟ್ಟದಕ್ಕೆ, ಯಾಕೆ ಸಣ್ಣ ಪುಟ್ಟ ಅಂತಂದ್ರೆ ನೀವು ನಂಬೇಕು. ಓಕೆ, ಸ್ವಿಚ್ ವರ್ಡ್ ಇದು ವರ್ಕ್ ಆಗುತ್ತೆ ಅಂತ ಅನ್ನೋದು ನಂಬೇಕು. Okay. ಆಮೇಲೆ ನೀವು ಎಷ್ಟು ಬೇಕಾದ್ರೂ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿ ಅದ್ರ ರಿಲೇಟೆಡ್ ಆಗಿ. ಇದು ಇದ್ರದೇ ಆದಂತಹ ವರ್ಡ್ಸ್ ಗಳಿಗೆ ಅಟ್ರಾಕ್ಷನ್ ಇರುತ್ತೆ. ಆ ತರ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ, ಈ ಒಂದು ಸೆಂಟೆನ್ಸ್ ನಿಮ್ಗೆ ಯಾವ ಕಷ್ಟದಲ್ಲಿ ಇದ್ದೀರಾ ಅಂಡ್ ಎನಿಥಿಂಗ್ ನಿಮ್ಗೆ ಕಷ್ಟ ಅನಿಸ್ತಾ ಇದೆ Okay. ಅಂತ ಅಂದಾಗ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಎಸ್ ಸತಿ ಆಗತ್ತನಕ ಆಗತ್ತೆ. ಅಂದ್ರೆ ಇಮಿಡಿಯೇಟ್ ಇವಾಗ ಕ್ಯಾಬ್ ಬೇಕು, ಓಕೆ ಅದಾಗಿದ್ಮೇಲೆ ಥ್ಯಾಂಕ್ ಯು ಉಲ್ಫ್ ಅಂತ ಹೇಳೋದು. ಫಸ್ಟ್ ಏನಕ್ಕೆ ನೀವು ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಅಂಡ್ ಇದನ್ನ ಸ್ಟಾರ್ಟ್ ಮಾಡೋದು. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಹೇಳ್ತಾ ಇದ್ರಿ, ಸಾಕಷ್ಟು ಬೇರೆ ಇದೆ. ಅದು ಅವ್ರವ್ರಿಗೆ ಯಾವುದು ಸುಲಭ ಅನ್ಸುತ್ತೆ, ನಾನು ಇದನ್ನ ಮಾಡಬಲ್ಲೆ ಅಂತ ಅನ್ಸುತ್ತೆ, ಅದನ್ನ ಅವ್ರು ಮಾಡಬಹುದು. ಇದನ್ನೇ ಮಾಡ್ಬೇಕು ಅಂತ ಅಂತ ಏನಿಲ್ಲ, ಅಲ್ವಾ? ಹೌದು, ಅವರಿಗೆ ಸುಲಭವಾಗಿ ಯಾವುದು ಅರ್ಥ ಆಗತ್ತೆ, ಇದನ್ನ ನಾನು ಮಾಡಬಲ್ಲೆ ಅಂತ ದೇ ಶುಡ್ ಸ್ಟಾರ್ಟ್ ಫ್ರಮ್ ದೇರ್ ಅಂತ ಅನ್ಸುತ್ತೆ. ಫಸ್ಟ್ ಅಲ್ಲಿಂದ ಶುರು ಮಾಡ್ಬೇಕು. ಆಮೇಲೆ ಅವ್ರಿಗೆ ದೊಡ್ಡ ಯೋಚನೆಗಳು ಬಂದಾಗ ಅದನ್ನ ಅಡಾಪ್ಟ್ ಮಾಡ್ತಾ ಹೋಗ್ಬೋದು. ಸೊ ಅದರ ಮುಂದುವರೆದ ಭಾಗ ಆಗಿ ಈ ವಾಟರ್ದೊಂದು ಹೇಳಿದ್ರಿ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ. ಅಂದ್ರೆ ಇವಾಗ ಎನಿ ಬಾಟಲ್, ಮನೇಲಿ ಎಲ್ಲಾ ತರದ ಬಾಟಲ್ ಇರುತ್ತೆ. ಪ್ಲಾಸ್ಟಿಕ್ ಆಗಿರ್ಬೋದು, ಸ್ಟೀಲ್ ಇಂದ ಆಗಿರ್ಬೋದು, ಕಾಪರ್ ಇಂದ ಆಗಿರ್ಬೋದು, ಎನಿಥಿಂಗ್. ಅಂಡ್ ಆಲ್ರೆಡಿ ನಿಮ್ಗೆ ಏನ್ ವಿಶ್ ಬೇಕು ಅಂದ್ರೆ ಇವಾಗ ಹೆಲ್ತ್ ನನ್ಗೆ ಆಲ್ರೆಡಿ ಚೆನ್ನಾಗಿದೆ, ಹೆಲ್ತ್ ನಾನು ಫಿಟ್ ಇದ್ದೀನಿ ಅಂಡ್ ಇಷ್ಟೇ kg ಇದ್ದೀನಿ. ಇವಾಗ ಒಬೆಸಿಟಿಯಿಂದ ಸಫರ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಲಾಸ್ಟ್ ಇಯರ್ ಅಲ್ಲಿ ಒಬ್ರು ಬಂದಿದ್ರು, ಏನು ಅಂತಂದ್ರೆ ನಂದು ಒಬೇಸ್ ತುಂಬಾ ಜಾಸ್ತಿ ಇದೆ ಮೇಡಮ್, ಏನಾದ್ರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ಕೊಡಿ ಅಂತ. ನಾನು ಹೇಳಿದೆ ನಿಮ್ಗೆ ಐಡಿಯಲ್ ಎಷ್ಟು ಬೇಕು. ಓಕೆ, ಅವ್ರು ಅದನ್ನ ಬರೆದ್ರು ಅಂಡ್ ವಿತಿನ್ 6 months ಅಲ್ಲಿ 17 kg ರೆಡ್ಯೂಸ್ಡ್ ಬಿಕಾಸ್ ಆಫ್ ದ ವಾಟರ್ ಬಾಟಲ್ ಮ್ಯಾಜಿಕ್ ಟೆಕ್ನಿಕ್. ಅಷ್ಟು ಪವರ್ಫುಲ್ ಆಗಿರುವಂತಹ ಟೆಕ್ನಿಕ್. ಬಟ್ ಆದ್ರೆ ಸೆಂಟೆನ್ಸ್ಗಳ ನಾವೇನು ವಾಕ್ಯಗಳನ್ನ ಬರಿತೀವಲ್ವಾ, ಸೊ ಅದು ಶಾರ್ಟ್ ಆಗಿರ್ಬೇಕು, ಅಂದ್ರೆ ಸ್ಮಾಲ್, ಸಣ್ಣದಾಗಿರ್ಬೇಕು. ಯಾಕೆ ಅಂದ್ರೆ ದೊಡ್ಡದ್ ಬರಿತಾ ಹೋಗ್ಲಿಕ್ಕೆ ಆಗಲ್ಲ ನಿಮ್ಗೆ. ಕತೆಗಳನ್ನ ಬರಿಬಾರ್ದು. ನಿನಗೆ ಏನ್ ಬೇಕೋ ಸ್ಮಾಲ್ ಆಗಿ ಬರೆಯೋದು. ಟ್ರಯಲ್ ಯಾವ ಟೈಮಲ್ಲಿ ಆದ್ರೂ ಫಿಲ್ಮ್ ಬರೆಯೋದು ಬೇಡ, ಸೆಂಟೆನ್ಸ್ ಗಳಲ್ಲಿ ವರ್ಡ್ ಗಳಿಗೆ ಎನರ್ಜಿ ಇದೆ ಅಷ್ಟೇ. ಸಿನಿಮಾ ಭಾಷೆಯಲ್ಲಿ ಓಕೆ, ಅದನ್ನ ನೀವು ಬರೀ ಒಂದ್ ವೈಟ್ ಶೀಟ್ ತಗೊಳ್ಳಿ ಅಂಡ್ ಅದನ್ನ ಜಸ್ಟ್ ಈ ತರ ಪೇಸ್ಟ್ ಮಾಡ್ಬೇಕು. ಓಕೆ, ನಾನು ಇದನ್ನ ಯೂಸ್ ಮಾಡುವಂತಹ ಬಾಟಲ್ ಇದು. ಸೊ ಪೇಸ್ಟ್ ಮಾಡ್ಬಿಟ್ಟು ಅಂಡ್ ಅದನ್ನ ರಾತ್ರಿ ಹೊತ್ತು ಇದನ್ನ ಮಾಡ್ಬೇಕು. ಬೆರೆದಿಟ್ಟು ರಾತ್ರಿ ಹೊತ್ತು ಇದನ್ನ ಈ ಒಂದು ಬಾಟಲ್ ಅಲ್ಲಿರುವಂತಹ ನೀರನ್ನ ರಾತ್ರಿ ಹೊತ್ತು ಕುಡಿಬಾರ್ದು. ಅಂದ್ರೆ ಇವಾಗ 10 o'clock ಹೋಗ್ತೀರಾ, ಬೆಡ್ಡಿಗೆ ಹೋಗ್ತೀರಾ ಅಂದ್ರೆ 10 to 6 or 7 ಅಲ್ಲಿ ತನಕ ಈ ಬಾಟಲ್ ಯೂಸ್ ಮಾಡಂಗಿಲ್ಲ. ಓಕೆ, ಅದಾಗಿದ್ದ ಮೇಲೆ ಫಸ್ಟ್ ಗ್ರಾಟಿಟ್ಯೂಡ್ 10 ಗ್ರಾಟಿಟ್ಯೂಡ್ ಹೇಳಿ ಇದರಲ್ಲಿರುವಂತಹ ನೀರನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಇದು ಕಡಿಮೆ ಆಗ್ತಾ ಹೋಗುತ್ತೆ, ನೀರು ಕುಡಿತಾ ಹೋದಾಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ರಿಫಿಲ್ ಕೂಡ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಸೆಂಟೆನ್ಸ್ಗಳು ಶಾರ್ಟ್ ಇರ್ಲಿ, ಸಣ್ಣದಾದಂತಹ ವಾಕ್ಯದಿಂದ ಎನಿಥಿಂಗ್, ನಿಮ್ಗೆ ಹೆಲ್ತ್ ಬೇಕು, ರಿಲೇಶನ್ಶಿಪ್ ಬೇಕು, ಮನಿ ಬೇಕು, ಎಲ್ಲದೂ ಕೂಡ ಬರಿಬಹುದು. ಇದ್ರಲ್ಲೂ ಕೂಡ ನೋಡಿ ಎನರ್ಜಿ ಇದೆ, ವಾಟರ್ ಅಲ್ಲೂ ಕೂಡ ಎನರ್ಜಿ ಇದೆ ಅಂಡ್ ಇದ್ರಲ್ಲೂ ಕೂಡ ಸಾಕಷ್ಟು ಸೈಂಟಿಫಿಕ್ ಇದೆ. ಅಂದ್ರೆ ಎವ್ರಿ ಮಾಲಿಕ್ಯೂಲ್ ಕೂಡ ಒಂದು ಎನರ್ಜಿಯನ್ನ ತಗೊಳುತ್ತೆ ಅಂತ ಅನ್ನುವಂಥದ್ದು. ಅಂಡ್ ನಿಮಗೆ ಗೊತ್ತು, ಋಷಿಗಳೆಲ್ಲ ನೀರನ್ನ ತಗೊಂಡು ಶಾಪ ಹಾಕ್ತಿದ್ರು. ಯಾಕೆ ಅಂದ್ರೆ ಎನರ್ಜಿ, ತುಂಬಾ ಎನರ್ಜಿಯನ್ನ ಒಂದು ಹಿಡ್ಕೊಳ್ಳೋಂತಹ ಶಕ್ತಿ ನೀರಿಗಿದೆ. ಈಗಲೂ ಟೆಂಪಲ್ ಗಳಿಗೆ ಹೋದ್ರೆ ಆಶೀರ್ವಾದ ನೀರನ್ನ ಹಾಕ್ತಾರೆ. ಸೊ ಹಾಗಾಗಿ ನೀವು ಕುಡಿಯುವಂತಹ ನೀರನ್ನ ಚಾರ್ಜ್ ಮಾಡಿ ಕುಡಿದ್ರೆ ನೀವು ಮ್ಯಾನಿಫೆಸ್ಟೇಷನ್ ಅದು ಇದು ಅಂತ ಅನ್ನೋಕ್ಕಿಂತ ಸ್ಟಾರ್ಟ್ ವಿತ್ ದ ವಾಟರ್ ಬಾಟಲ್ ಮ್ಯಾಜಿಕ್. ಸೊ ನೀರಿನ ಒಂದು ಅಂಶ, ಯಾಕಂದ್ರೆ ನಮ್ಮ ಬಾಡಿಯಲ್ಲಿರುವಂಥದ್ದು 70% ಆಫ್ ವಾಟರ್. ಓಕೆ, ನೀವು ಎವ್ರಿ DNA ಅಂಡ್ ಸೆಲ್ಸ್ಗಳಿಗೂ ಕೂಡ ಇದು ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಸೆಲ್ಸ್ಗಳು ಕೂಡ ಹೋಗುತ್ತೆ ಅಂಡ್ ಇದು ವರ್ಕ್ ಆಗುತ್ತೆ. ಅದು ರೀಫಿಲ್ ಅಂದ್ರೆ ಅದು ಖಾಲಿ ಆಗೋದಕ್ಕಿಂತ ಮೊದಲೇ ಮಾಡ್ಬೇಕಾ? ಅಂದ್ರೆ ಇವಾಗ ಎಕ್ಸಾಂಪಲ್ ಇವಾಗ ಇಷ್ಟಿದೆ ಅಂತ ಗೊತ್ತಾದ್ರೆ ಸೊ ಅದನ್ನ ತುಂಬಿಸ್ಬೋದು. ತುಂಬಿಸಿ ಮತ್ತೆ ಸ್ಟಾರ್ಟ್ ಮತ್ತೆ ನೈಟ್ ಆಗುತ್ತೆ. ನೈಟ್ ಹೊತ್ತು ಈ ನೀರು ಕುಡಿಬಾರ್ದು, ಯಾಕಂದ್ರೆ ಚಾರ್ಜ್ ಆಗ್ಲಿಕ್ಕೆ ಬಿಡ್ಬೇಕು. ಈ ಒಂದು ವರ್ಡ್ಸ್ ಗಳು ಚಾರ್ಜ್ ಆಗ್ಲಿಕ್ಕೆ ಬಿಡ್ಬೇಕು. ಅಂಡ್ ಬೇರೆ ಬಾಟಲ್ ಇಟ್ಕೊಳ್ಳಿ. ನೀವು ನೈಟ್ ಏನಾದ್ರು ಇದು ಮಾಡ್ತೀರಾ ಅಂದ್ರೆ ನೈಟಿಗೆ ಬೇರೆ ಬಾಟಲ್ ಇಟ್ಕೊಳ್ಳಿ. ಮಿಡಲ್ ಅಲ್ಲಿ ಬಂದು ಇದು ಮಾಡ್ತೇವೆ. ಒಂದೇ ಇದ್ರಲ್ಲಿ ಬರಿಬೋದಂದ್ರೆ ಹೌದು, ಒಂದೇ ಇದರಲ್ಲಿ ಹೆಲ್ತ್, ವೆಲ್ತ್, ಜಾಬ್ ರಿಲೇಟೆಡ್ ಎನಿಥಿಂಗ್ ಬರಿಬೋದು. ಬಟ್ ಆದ್ರೆ ನಾನ್ ಹೇಳೋದೇನು ಅಂದ್ರೆ
ಇವಾಗ ಡೈನಿಂಗ್ ಟೇಬಲ್ ಮೇಲೆ ಇರ್ತೀರಾ, ಡೈನಿಂಗ್ ಟೇಬಲ್ ಏನು ಊಟ ಮಾಡ್ತಾ ಇರ್ತೀರಾ, ಸೊ ಫಿಟ್ನೆಸ್ ಬಗ್ಗೆ ಬರೀರಿ. ಓಕೆ. ಅಂದ್ರೆ ಅಲ್ಲಿ ಡೈನಿಂಗ್ ಟೇಬಲ್ ರಿಲೇಟೆಡ್ ಟು related. ರಿಲೇಟೆಡ್ ಅಂಡ್ ಜಾಬ್ ಅಲ್ಲಿ ಏನಾದ್ರು ಇವಾಗ ಡೆಸ್ಕ್ ಮೇಲೆ ಇರ್ತೀರಾ, ಮನಿ ರಿಲೇಟೆಡ್ ಆಗಿ ಬರ್ದ್ಬಿಟ್ಟು ಇದು ಮಾಡ್ಬೋದು. ಆ ತರ ನಾವು ಕ್ರಿಸ್ಟಲ್ಗೆ ಹೋಗೋಣ. ಅದ್ರ ಬಗ್ಗೆ ತುಂಬಾ ಜನಕ್ಕೆ ಇತ್ತೀಚೆಗೆ ಆಸಕ್ತಿ ಇದೆ. ಆಸಕ್ತಿ ಇದೆ. ಈ ಕ್ರಿಸ್ಟಲ್ಗಳು ಬಟ್ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಯಾವ್ದು ಹಾಕೋಬೇಕು ತಾವು ಅನ್ನೋದ್ರ ಬಗ್ಗೆ ಅಲ್ವಾ? ಫಸ್ಟ್ ಕ್ರಿಸ್ಟಲ್ ಅಂತ ಅಂದ್ರೆ ಏನು ಅಂತ ಸ್ವಲ್ಪ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಓಕೆ. ಸೊ ಯಾಕೆ ಕ್ರಿಸ್ಟಲ್ಗಳು ವರ್ಕ್ ಆಗುತ್ತೆ ಅಂತ ಅಂದ್ರೆ ಅಟಾಮಿಕ್ ಸ್ಟ್ರಕ್ಚರ್, ಇಟ್ ಈಸ್ ಅ ವೆಲ್ ಡಿಸೈನಿಂಗ್ ಅಟಾಮಿಕ್ ಸ್ಟ್ರಕ್ಚರ್ ಕ್ರಿಸ್ಟಲ್ ಅಲ್ಲಿ ಇರೋದ್ರಿಂದ. ಎಕ್ಸಾಂಪಲ್ ಮನೆಯನ್ನ ಕಟ್ತೀವಿ, ಮನೆ ಕಟ್ಬೇಕಾದ್ರೆ ಒಂದ್ ಇಟಿಗೆ ಆ ಕಡೆ ಈ ಕಡೆ ಏನಾದ್ರು ಹೋಯ್ತು ಅಂದ್ರೆ ಮನೆ ಫಾರ್ಮೇಶನ್ ಆಗಲ್ಲ. ಸೇಮ್ ಕ್ರಿಸ್ಟಲ್ ಅಲ್ಲೂ ಕೂಡ ಅದರದೇ ಆದಂತಹ ಒಂದು ಎನರ್ಜಿಯನ್ನ ಪಿಕ್ ಮಾಡ್ಲಿಕ್ಕೆ ಅಟಾಮಿಕ್ ಸ್ಟ್ರಕ್ಚರ್ ವೆಲ್ ಡಿಸೈನ್ ಆಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥದ್ದು ಒಂದು. ಅಂಡ್ ಎಲೆಕ್ಟ್ರಿಸಿಟಿಯನ್ನ ಅದು ಎಮಿಟ್ ಮಾಡುತ್ತೆ. ಇವಾಗ ಸ್ಫಟಿಕವನ್ನ ನೋಡ್ತೀರಾ, ಸೊ ಅದನ್ನ ಪ್ರೆಸ್ ಮಾಡಿದ್ರೆ, ಸೊ ಎರಡು ಕೂಡ ರಬ್ ಮಾಡಿದ್ರೆ ಯು ಕ್ಯಾನ್ ಫೀಲ್ ದ ಅಂದ್ರೆ ನೋಡ್ಬಹುದು, ಎಲೆಕ್ಟ್ರಿಸಿಟಿ ನೋಡ್ಬೋದು. ಅಂಡ್ ನಮ್ಮ ಬಾಡಿನೂ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಆಗಿರುವಂಥದ್ದು. ಈ ಬ್ರೈನ್ ಮತ್ತೆ ಹಾರ್ಟ್ ಅದೆಲ್ಲದೂ ಕೂಡ ಎಲೆಕ್ಟ್ರಿಕ್ ಸಿಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇದು ಮಾಡ್ತಾ ಇರುತ್ತೆ. ಸೊ ಯಾವಾಗ ಕ್ರಿಸ್ಟಲ್ ಇಂದು ಸೇಮ್ ಇರೋದ್ರಿಂದ ಒಂದು ಸಿಂಕ್ರೊನಾಸಿಟಿ ಬರುತ್ತೆ ಅಂಡ್ ಅದು ನಮ್ಗೆ ಮೈಂಡ್ಗೆ ಕಾಮ್ನೆಸ್ ತರುವಂಥದ್ದು, ಅಟ್ರಾಕ್ಷನ್ ಆಗುವಂಥದ್ದು, ರಿಲೇಶನ್ಶಿಪ್ ಅಲ್ಲಿ ನಮ್ಗೆ ಸಂಬಂಧಗಳು ಸರಿ ಹೋಗುವಂಥದ್ದು, ಹೆಲ್ತ್ ರಿಲೇಟೆಡ್ ಆಗಿ ಚೆನ್ನಾಗುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಹೇಳೋದಾದ್ರೆ ಎವ್ರಿ ಮ್ಯಾಟರ್ ಈಸ್ ಅ ಎನರ್ಜಿ. ಸೊ ಕ್ರಿಸ್ಟಲ್ ಅಲ್ಲೂ ಕೂಡ ಎನರ್ಜಿ ಇದೆ. ಸೊ ನಿಮ್ಮ ಒಂದು ಎನರ್ಜಿ ಅದಕ್ಕೆ ಮ್ಯಾಚ್ ಆಯ್ತು ಅಂತ ಅಂದ್ರೆ ಅದು ಒಂದು ಸಹಾಯ ಮಾಡ್ತಾ ಹೋಗುತ್ತೆ, ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಕ್ರಿಸ್ಟಲ್ಗಳು ಎಲ್ಲರಿಗೂ ಕೂಡ ಏನು ನೋಡಿದ ತಕ್ಷಣ ಇದೇ ಕ್ರಿಸ್ಟಲ್ ಬೇಕು ಅಂತ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಆ ಒಂದು ಕ್ರಿಸ್ಟಲಿನ ಅವಶ್ಯಕತೆ ನಮ್ಮ ಬಾಡಿಗೆ ಬೇಕಾಗಿರುತ್ತೆ. ಅಂದ್ರೆ ಎಕ್ಸಾಂಪಲ್ ಇವಾಗ ಮಕ್ಕಳು ಸೀಮೆ ಸುಣ್ಣ ತಿಂತಾ ಇರ್ತೀವಿ, ಗೋಡೆ ಕೆತ್ ಬಿಡ್ತೀವಿ. ಯಾಕೆ ಅಂದ್ರೆ ಐರನ್ ಡೆಫಿಷಿಯನ್ಸಿ ಇರುತ್ತೆ ಮಕ್ಕಳಿಗೆ, ಬಾಡಿ ಕೇಳ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಇವಾಗ 4-5 ಇಟ್ರೆ ಅಂದ್ರೆ ಮೇಡಮ್ ನನ್ಗೆ ತುಂಬಾ ಇಷ್ಟ ಆಗ್ತಿದೆ ಮೇಡಮ್ ಇದು ಕಂಡ್ರೆ ನನಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಅಂಡ್ ಎಷ್ಟು ಇದೆ ಅಂತ ಅಂದ್ರೆ ಅದನ್ನೇ ವೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಸಬ್ ಕಾನ್ಶಿಯಸ್ಲಿ ಅದು ಪ್ರಿಂಟ್ ಆಗಿರುತ್ತೆ, ಓಕೆ ನಿನ್ಗೆ ಇದಿಲ್ಲ ಅಂದ್ರೆ ನೀನು ಇದನ್ನ ಪಿಕ್ ಮಾಡು ಅಂತ. ಸೊ ಹಾಗಾಗಿ ಕ್ರಿಸ್ಟಲ್ಸ್ ಯಾವಾಗ್ಲೂ ಕೂಡ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ.